ವಿರೋಧಕ್ಕೆ ಗಟ್ಟಿಯಾಗಿ ನೆಲೆ ನಿಂತವರು. ಮಾಲಿ ಮೌಲ್ಯವಂತ ಸುಮಾಲಿ. ಆದ್ರೆ ಏನು ಮಾಡೋಣ, ದೇವ ವಿರೋಧದ ಕಾರಣದಿಂದ ದೇವ ಪಕ್ಷಪಾತಿಯಾಗಿ ಬಂದಂತಹ ವಿಷ್ಣು ಅವನ ಚಕ್ರದ ಹತ್ತಿಗೆ ಮಾಲಿ ಎನ್ನುವ ಗಟ್ಟಿ ಸ್ತಂಭ ಮುರಿದು ಬಿತ್ತು. ಅಲ್ಲಿಂದ ಆರಂಭ ಆಗಿದೆ. ಕ್ಷಣ ಕ್ಷಣಕ್ಕೂ ಒಂದೊಂದು ದಿನ ದಿನವೂ ಅವಮಾನ ಅವಮಾನ ಅವಮಾನ. ರಾಕ್ಷಸರಿಗೆ ಬದುಕುವುದಕ್ಕಿಲ್ಲದ ಸ್ಥಿತಿ. ರಸಾತಳದ ಮೂಲೆಯಲ್ಲಿ ಯಾರ ಕೈ ಒಳ್ಳೆಯದು, ಯಾರ ಬಾಯಿ ಒಳ್ಳೆಯದು, ಇದನ್ನು ನೋಡುವ ಸ್ಥಿತಿ ಬಂದಿತ್ತು. ವಿಶ್ವವಿದ್ಯಾಲಯದಲ್ಲಿ ಪಡೆಯುವ ಪದವಿಗಿಂತ ದೊಡ್ಡ ಪದವಿ ಕೊಡುವುದು ಯಾವುದು ಅಂತ ಕೇಳಿದ್ರೆ ಹರಿದ ಬಟ್ಟೆ, ಹಸಿದ ಹೊಟ್ಟೆ. ನಮ್ಮವರ ದಟ್ಟ ದರಿದ್ರ ಸ್ಥಿತಿಯನ್ನು ಕಂಡು ಏನಾದರೂ ಮಾಡಬೇಕು ಎನ್ನುವ ಕಾರಣಕ್ಕಾಗಿಯೇ ನಮ್ಮ ಅಜ್ಜನಾದ ಸುಮಾಲಿ ತನ್ನ ಮಗಳಾದ ಕೈಕಸಾದೇವಿಯನ್ನು ಪುಲಸ್ತ್ಯರ ಮಗನಾದ ವಿಶ್ರವಸುಬ್ರಹ್ಮನ ಬಳಿಗೆ ಕಳುಹಿಸಿಕೊಟ್ಟರಂತೆ. ಅವಳ ಕಣ್ಣೀರೇ ವಿಶ್ರವಸುಬ್ರಹ್ಮರಿಗೆ ಅಭಿಷೇಕವಾಯಿತಂತೆ. ಅವಳ ಮನಸ್ಸೇ ಹೂವಾಗಿ ಬಿತ್ತಂತೆ. ಅಲ್ಲ, ನಮ್ಮ ತಾಯಿಯ ಒಡಲ ಉರಿಯೇ ಮಂಗಳಾರತಿ ಆಯಿತಂತೆ. ಇಲ್ಲ, ನನ್ನ ತಾಯಿಯ ಯೌವನವೇ ನೈವೇದ್ಯವಾಗಿ ಸಮರ್ಪಿಸಲ್ಪಟ್ಟಿತಂತೆ. ಆ ಮೂಲಕವಾಗಿ ಆದರೂ ರಾಕ್ಷಸ ಕುಲದ ಉದ್ಧಾರ ಆಗಬೇಕು. ಯಾಕೆ? ರಾಕ್ಷಸತ್ವ ಮಾತ್ರ ಇದ್ರೆ ಬೆಳವಣಿಗೆ ಇಲ್ಲ, ಅದರೊಟ್ಟಿಗೆ ಬ್ರಾಹ್ಮಣ್ಯವು ಬೇಕು. ವಿಶ್ವವಸುವಿನ ಬ್ರಾಹ್ಮಣ್ಯ, ಕೈಕಸಾದೇವಿಯ ತುಂಬು ಹಂಬಲದ ರಾಕ್ಷಸತ್ವ, ಇದೆರಡರ ಸಾಂಕರ್ಯದ ಫಲವಾಗಿ ಹುಟ್ಟಿದವನೇ ದಶಕಂಠ. ಹುಟ್ಟುವಾಗಲೇ 10 ಮುಖ. ಏನು ಶುಭ ಶಕುನ ಆಗಿದೆ ಗೊತ್ತುಂಟ? ಮೇಲಿನಿಂದ ಉಲ್ಕಾಪಾತ, ಗುಳ್ಳೆ ನರಿಗಳು, ಕೆಂಡವುಗಳಿದ್ದು, ಮಾಂಸ ಭಕ್ಷಣೆ ಮಾಡುವ ಪಕ್ಷಿಗಳೆಲ್ಲ ಅಪ್ರದಕ್ಷಿಣಾಕಾರವಾಗಿ ತಿರುಗಿದ್ದು, ಮೇಘಗಳು ಕತ್ತೆಗಳು ಕಿರಿಚಿದ್ದು ನಮಗೆ ಶುಭ ಶಕುನಾತಿ. ಮತ್ತೆ ದೇವತೆಗಳ ಹಾಗೆ ಹೂವಿನ ಮಳೆ ಎಲ್ಲ ಸುರಿದ್ರೆ ನಮಗೆ ಶುಭ ಶಕುನ, ಅದು ಅಪಶಕುನ. ನಾವು ಹುಟ್ಟುವಾಗ ಹಾಗೆ ಆಗಬೇಕಾದ್ದು, ಹಾಗೆ ಆಯಿತು. ಹಾಗೆ ನನ್ನ ಅಮ್ಮ ತೋರಿಸಿದ್ದು. ಮೇಲೊಬ್ಬ ಬರ್ತಾ ಇದ್ದಾನೆ, ನಿನ್ನ ಅಪ್ಪನಿಗಿಂತ ಮೊದಲನ ಮಗ, ನೋಡು ಉಂಟೆಷ್ಟು ಅವನಲ್ಲಿ, ನೀನು ಇನ್ನೂ ಇಷ್ಟೇ ಇದ್ದಿ, ಅಮ್ಮ ಚಿಂತಿಸಬೇಡ, ಒಂದಲ್ಲ ಒಂದು ದಿವಸ ಅವನನ್ನು ಮೀರಿ ಬೆಳೆಯುತ್ತೇನೆ ಎನ್ನುವ ಕಾರಣಕ್ಕಾಗಿ ತಪಸ್ಸಿಗೆ ಹೋದೆ. ಮೃತ್ಯುವಿಗಿಂತ ದೊಡ್ಡ ಭೀತಿ ಇಲ್ಲ ಎನ್ನುವ ಕಾರಣಕ್ಕಾಗಿ 10,000 ವರ್ಷ, 1,000 ಆಗುವಾಗ ಬರುವುದಿಲ್ಲ, ಒಂದು ತಲೆಗಡದೆ. ಹೀಗೆ ಒಂದೊಂದು ತಲೆಯ ಹಾಗೆ 9,000 ವರ್ಷದಲ್ಲಿ 9 ತಲೆ ಕಡಿದೆ. 10,000 ವರ್ಷದಲ್ಲಿ 10ನೇ ತಲೆ ಕಡಿಲಿಕ್ಕೆ ಕತ್ತಿ ಎತ್ತುವಾಗ ಬರಂತ ಬ್ರಹ್ಮ. ಅಗ್ನಿಯಲ್ಲಿ ಹೋಮಿಸಿದ 9 ತಲೆಗಳನ್ನು ಕೊಟ್ಟ. ಏನು ಬೇಕು ಅಂತ ಕೇಳಿದ. ಅಮರತ್ವ ಕೊಡು ಅಂತ ಕೇಳಿದೆ. ನಿನಗೆ ಕೊಡ್ಲಿಕ್ಕಾಗುವುದಿಲ್ಲ ಅಂತ ಹೇಳಿದ. ಆಗ ಕೇಳಿದೆ, ಸುಪರ್ಣನಾಗ ಯಕ್ಷರಲ್ಲಿ, ದೈತ್ಯದಾನವ ರಾಕ್ಷಸರಲ್ಲಿ ನಾನು ಅವಧ್ಯನಾಗಿ ಉಳಿಯಬೇಕು. ಮತ್ತೆ ಎರಡು ವರ್ಗಗಳು ನಮಗೆ ತೃಣಭೂತವಾದದ್ದು, ಮನುಷ್ಯರು ಮತ್ತು ಪ್ರಾಣಿಗಳಲ್ಲಿ ಮನುಷ್ಯರು ತೃಣಭೂತರಾದವರು. ಮತ್ತೆ ಕಾಪಿಗಳನ್ನು ಬಿಟ್ಟಿದ್ದೇನೆ ನಾನು. ಈ ಎಲ್ಲ ವರ್ಗದಿಂದ ಮರಣವೇ ಇಲ್ಲದ ಅಭೇದ್ಯವಾದ ವರವನ್ನು ಪಡೆದು ಪಡಿಲಿಕ್ಕೆ ನನ್ನ ತಮ್ಮನು ಪಡೆದಿದ್ದಾನೆ. ಯಾರು? ನನ್ನ 2ನೇ ತಮ್ಮ ಕುಂಭಕರ್ಣ. ಅವ ಪಡಿಲಿಕ್ಕೆ ಹೋದದ್ದು ಒಂದು, ಅಲ್ಲಿ ಕೇಳಿದ್ದೊಂದು. ಅವನಿದ್ರೇ ಕೇಳಿದ್ದು, ಪ್ರಯೋಜನ ಉಂಟಾ? ಮತ್ತೊಬ್ಬ ಕೇಳಿದ್ದಾನೆ, ನಮಗೆ ಯಾವುದಕ್ಕೂ ಸಂಬಂಧ ಇಲ್ಲದವರ, ನನ್ನ ಮತಿ ಧರ್ಮ ಬುದ್ಧಿಯಿಂದ ವಿಚಲಿತವಾಗದೇ ಇರಲಿ. ಇವತ್ತೊಂದು ಸಾಸಿವೆಯನ್ನು ಅಥವಾ ಎಣ್ಣೆಯನ್ನು ಪಾಯಸಕ್ಕೆ ಸುರಿದ್ರೆ ಪ್ರಯೋಜನ ಉಂಟಾ? ರಾಕ್ಷಸರಿಗೆ ಏನಾದರೂ ಪ್ರಯೋಜನ ಉಂಟಾ? ಅವನಿಗೆ ಚಿರಂಜೀವಿತ್ವ ಕೊಟ್ಟ. ನನಗೆ ಮೊದಲೇ ಗೊತ್ತಾಗಿರ್ಬೇಕಿತ್ತು. ಬ್ರಾಹ್ಮಣನಲ್ಲಿ ಕೇಳ್ತಿದ್ದ, ಅವನಿಗೆ ಕೊಡ್ತೀನಿ, ನನಗೆ ಕೊಡುವುದಿಲ್ಲ ಯಾಕೆ ಅಂತ. ಅವನಿಗೆ ಕೊಟ್ಟದ್ದು ನನಗೆ ಗೊತ್ತಾಗಲಿಲ್ಲ, ಬಿಡಿ. ಆದರೆ ನಮಗೆ ಇರುವುದಕ್ಕೊಂದು ನೆಲೆ ಇಲ್ಲ. ಚಳ್ಳೆ ಮರದ ವನದಲ್ಲಿ ಕುಳಿತಿದ್ದೇವೆ. ಇದ್ದಂಥ ಮರವೇ ನಮಗೆ ಛತ್ರ, ಹಾಸುಗಲ್ಲೇ ನಮಗೆ ಪೀಠ, ಗುಹೆಯೇ ಅರಮನೆ. ಹೀಗಿರ್ಬೇಕಾದವರು ನಾವು ವರ ಪಡೆದಿದ್ದೇವೆ ಅಂತ ಗೊತ್ತಾದದ್ದು ಅಜ್ಜನಾದ ಸುಮಾಲಿಯೋ, ಅವರಿಗೆ ಮಂತ್ರಿಗಳಾಗಿದ್ದಂಥ ಪ್ರಹಸ್ತ, ಮಾರೀಚ, ವಿರೂಪಾಕ್ಷ, ಮಹೋದರ ಮೊದಲಾದವರು ಬಂದರು.
ನಮಗೆ ಮೊದಲಿತ್ತು ಜಾಗ, ಅದು ತ್ರಿಕೂಟಾಚಲದ ಮಧ್ಯ ಲಂಕೆ. ಅಲ್ಲಿ ನಿನ್ನ ಅಪ್ಪನಿಗೆ ಮೊದಲು ಹುಟ್ಟಿದ ನಿನ್ನ ಅಣ್ಣ ಕುಬೇರ ಇದ್ದಾನೆ. ಅಣ್ಣ ಇದ್ರೆ ಬಿಟ್ಟು ಕೊಡುವುದು ಒಳ್ಳೇದಲ್ವ ಅಂತ ಒಮ್ಮೆ ಯೋಚಿಸಿದೆ. ಆಗ ಒಂದು ಉತ್ತರ ಬಂತು, ಅಣ್ಣ ತಮ್ಮ ಅಂತ ಶೂರರಲ್ಲಿ ನೋಡ್ಲಿಕ್ಕಿಲ್ಲ. ನಮಗೆ ಅಧಿಕಾರ ಬೇಕಾ? ಅಣ್ಣ ತಮ್ಮ ಅಂತ ನೋಡ್ಲಿಕ್ಕಿಲ್ಲ. ಅಧಿಕಾರ ಸಿಕ್ಕಿದ ಮೇಲೆ ಬೇಕಾದ್ರೆ ಅಣ್ಣ ತಮ್ಮಂದಿರಿಗೆ ಕೊಡುವ, ಅಧಿಕಾರ ಸಿಗುವ ಮೊದಲು ಅಣ್ಣ ತಮ್ಮ ಅಂತ ನೋಡ್ಲಿಕ್ಕಿಲ್ಲ. ಅದೇ ಹೌದಾದ್ರೆ ನಾವು ಕೊಡುವಂತ ಒಂದು ಗೌರವವನ್ನು ಪಡೆಯುವಲ್ಲಿ ಎಷ್ಟು ಅರ್ಹ ಎನ್ನುವುದನ್ನು ನೋಡಬೇಕಾದ್ರೆ ನಮಗೆ ಎಷ್ಟು ಕೊಡ್ತಾನೆ ಅಂತ ಮೊದಲು ಗೊತ್ತಾಗಬೇಕು. ನಮಗೆ 100 ಕೊಟ್ಟರೆ ಅವನಿಗೊಂದು 10 ಕೊಡುವುದಕ್ಕೆ ನಮಗೆ 90 ಉಳಿತದಲ್ವ ನಮಗೆ. ಹಾಗಾಗಿ ಪಡೆಯಬೇಕಾದ್ದನ್ನು ಪಡೆಯುವಲ್ಲಿ ಒಂದು ಸರಿಯಾದ ಸಮಾಲೋಚನೆ ಆಗಬೇಕು. ಸಮಾಲೋಚನೆ ಆಗಬೇಕಾದ್ರೆ ನಾನೊಬ್ಬನೇ ಯೋಚನೆ ಮಾಡುವುದಾ? ಅದಕ್ಕೆ ಅವರೆಲ್ಲರ ಮತವರಿದು ಮಂತ್ರಿ ಪದವಿ ಯಾರಿಗೆ ಕೊಟ್ಟದ್ದು? ಮತ್ತವರ ಮತವರಿದು ದಶಮುಖ ಅರ್ತಿಯಲಿ ಕಂಡ ಪ್ರಹಸ್ತನಿಗೆ ಉತ್ತಮದ ನಿಜ ಮಂತ್ರಿತ್ವವನಿತ್ತು ಮಲ್ಲಿಸುತ್ತಾಗಿಯ. ಪ್ರಹಸ್ತನಿಗೆ ಉತ್ತಮದ ನಿಜ ಮಂತ್ರಿತನವನಿತ್ತು ರಾಜಕೀಯವಾಗಿ ಸ್ವತಃ ಅನುಭವ ಇಲ್ಲದೆ ಇದ್ರು ನಾವೊಂದು ಅಧಿಕಾರಕ್ಕೆ ಬಂದರೆ ಏನೆಲ್ಲ ಆದೀತು ಎನ್ನುವ ಪೂರ್ವ ಸೂಚನೆ ಉಂಟು ನಮಗೆ. ಹಾಗಾಗಿ ಅಧಿಕಾರಕ್ಕೆ ಹೋದ ಮೇಲೆ ಇಂಥವನಿಗೆ ಮಂತ್ರಿ ಪದವಿ ಅಂತ ನಿರ್ಣಯ ಅಲ್ಲ ನಮ್ಮದು. ಮೊದಲೇ ಇಂಥವರಿಗೆ ಮಂತ್ರಿ ಪದವಿ ಅಂತ ನಿರ್ಣಯ ಮಾಡಿ ಅಧಿಕಾರಕ್ಕೆ ಹೋಗುದು. ಯಾಕಂದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಇಂಥವರಿಗೆ ಮಂತ್ರಿ ಪದವಿ ಅಂತ ಮತ್ತೆ ನಿರ್ಣಯ ಮಾಡಲಿಕ್ಕೆ ಹೊರಟ್ರೆ ನನಗೆ ಬೇಕು ಅಂತ ನಮ್ಮ ಪಕ್ಷದಲ್ಲೇ ಕಚ್ಚಾಟ ಆರಂಭ ಆಗ್ತದೆ. ಅದು ಬೇಡ ಅಂತ ಮೊದಲೇ ಮಂತ್ರಿ ಪದವಿ ಯಾರಿಗೆ? ಅನುಭವಿಯಾದ ಪ್ರಹಸ್ತನಿಗೆ ಮುಖ್ಯಮಂತ್ರಿಯ ಪದವಿ. ಉಳಿದವರೆಲ್ಲ ಇದ್ದಾರೆ, ಶುಕ, ಸಾರಣ, ಅಕಂಪನ, ಅವರಿಗೆಲ್ಲ ಬದಿಯಲ್ಲಿ. ಪ್ರಹಸ್ತನಿಗೆ ಮಂತ್ರಿ ಪದವಿಯನ್ನು ಕೊಟ್ಟಿದ್ದೇನೆ. ಈಗಲೇ ಒಂದು ಸರಿಯಾದಂತಹ ಸಚಿವ ಸಂಪುಟವನ್ನು ರಚಿಸಿದ್ದೇನೆ. ಉತ್ಸಾಹ ಶಕ್ತಿ, ಮಂತ್ರಶಕ್ತಿ, ಪ್ರಭು ಶಕ್ತಿ, ಇದು 3 ಸೇರಿದ್ರೆ ಮಾತ್ರ ಯಾವನಾದರೂ ನಿಲ್ಲಬೇಕಾದ ನೆಲೆಯಲ್ಲಿ ಗಟ್ಟಿಯಾಗಿ ನಿಲ್ತಾನೆ. ಉತ್ಸಾಹವು ಪ್ರಭು ಶಕ್ತಿಯು ಗಟ್ಟಿ ಉಂಟು. ಮಂತ್ರಶಕ್ತಿಯಲ್ಲಿ ಒಂದು ಸಮಾಲೋಚನೆ ಆಗಬೇಕು. ಮಂತ್ರಿ ಪ್ರಹಸ್ತ ವಿತ್ತಪನ ಬಳಿ ಗೈದೆ ಅವನು ಮಂತ್ರಿಯೂ ಹೌದು, ನಿಜ. ನಮಗೆ ಅದೊಂದು ತಲೆಬಿಸಿ ಇಲ್ಲ. ಮಂತ್ರಿ ಯಾರನ್ನು ಮಾಡುದು ಅಂತ ತಲೆಬಿಸಿ ಮಾಡ್ಲಿಕ್ಕೆ ಇಲ್ಲ. ನನಗೆ ಒಂದು 15-16 ಜನ ಮಂತ್ರಿಗಳು ಮಾವಂದಿರಿದ್ದಾರೆ, ಇದ್ದೇವೆ. ಒಂದು ಅಷ್ಟಪ್ರಧಾನರಂತ ಲೆಕ್ಕ ಹಾಕಿದ್ರೆ ರಾತ್ರಿಗೊಬ್ಬ ಹಗಲಿಗೊಬ್ಬ ಅಂತ ಮಾಡಿ 2 ಪಾಳಿ ಮಾಡಬಹುದು. ಎಲ್ಲವೂ ನಮ್ಮ ಕುಟುಂಬದ ವ್ಯವಸ್ಥೆಯಲ್ಲೇ ಅಲ್ವಾ? ಹಾಗಾಗಿಯೇ ಮಂತ್ರಿ ಪದವಿಯಲ್ಲಿ ಮುಖ್ಯವಾದ ಒಂದು ಸ್ಥಾನ ನಿಮಗೆ. ಸರಿ, ನಿಮ್ಮನ್ನು ಕರೆಸುವುದಕ್ಕೆ ಹೊಸ ಕಾರಣ ಅಲ್ಲ, ನಮ್ಮಲ್ಲಿದ್ದ ಒಂದು ಸಮಾಲೋಚನೆ ಮುಂದುವರಿಕೆ ಅಷ್ಟೇ. ಸರಿ, ನಮಗೆ ಸೇರಬೇಕಾದ ನಮ್ಮಲ್ಲಿದ್ದ ಲಂಕೆ ಈಗ ಎಲ್ಲಿ ಉಂಟು ಅಂತ ಕೇಳಿದ್ರೆ ಧನಾಧ್ಯಕ್ಷನ ಕೈಯಲ್ಲಿ ಉಂಟು, ಸತ್ಯ. ವಿತ್ತಪ್ಪನ ಕೈಯಲ್ಲಿ ಉಂಟು, ನಿಜ. ನಾವು ಈ ಸಲ ಒಂದು ನಿರ್ಣಯ ಮಾಡಿದ್ದೇವೆ. ಏನು? ನಮ್ಮದು ಜಾಗ ಎಲ್ಲಿ ಎಲ್ಲ ಉಂಟು ಅದನ್ನು ವಶಪಡಿಸಿಕೊಳ್ಳುವುದು ಅಂತಲೇ ನಿರ್ಣಯ ಮಾಡಿದ್ದೇವೆ. ನಾನು ಮಂತ್ರಿಯಾಗಿ ಯೋಚಿಸುವುದನ್ನೇ ಈ ಸಲ ಮೂಲವನ್ನೆಲ್ಲ ತಿಳಿಯಬೇಕು ಅಂತ. ಅಲ್ಲ, ಮೂಲ ನೀವೇ ತಿಳಿಸಿದ್ದಲ್ವ? ಸತ್ಯ. ಹಾಗಾಗಿ
ನಮಗೆ ಎಲ್ಲಿ ಎಲ್ಲ ಅಧಿಕಾರ ಉಂಟು, ಅಧಿಕಾರ ಇಲ್ಲದ್ರೆ ನಾವು ಸ್ಥಾಪಿಸಿ ಅದು ನಮ್ಮದ್ದು ಯಾರಲ್ಲಿ ಉಂಟ ಹಾ. ಅದನ್ನೆಲ್ಲ ಮತ್ತೆ ನಮ್ಮದಾಗಿಸುವ ಯೋಚನೆ ಯೋಚನೆ ಉಂಟು. ನಮ್ಮದ್ದೇ ಲಂಕೆ ಎನ್ನುವುದಾಗಿ ನಮಗೆ ಸೂಚನೆ ಬಂದ ಮೇಲೆ ಹಾ, ಈಗ ನಮ್ಮದಾದದನ್ನು ಮೊದಲು ವಶಪಡಿಸಿಕೊಳ್ಬೇಡುವ. ಸತ್ಯ. ಹಾಗಾಗಿ ನಾನು ಹೋಗುದು ಸರಿಯಾಗುವುದಿಲ್ಲ. ಹಾ, ಸರಿಯಾಗುವುದಿಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮಷ್ಟು ಅನುಭವಿಗಳಲ್ಲ. ಹಾ, ನಾವು ಮೊದಲು ಇದ್ದ ಜಾಗ ಸುಮಾಲಿಗೆ ಮಂತ್ರಿಗಳಾಗಿದ್ದವರಲ್ಲ ನಿಜ. ನಮ್ಮ ಅಜ್ಜನಿಗೆ. ಹಾಗಾಗಿ ನೀವೊಂದು ಹೋಗಿ ಅವನಲ್ಲಿ ಮಾತಾಡಬೇಕು. ಹಾ, ಮೊದಲು ಸಮಾಧಾನದಿಂದ. ಹೌದಾ? ಲಂಕೆಯನ್ನೊಂದು ಬಿಟ್ಟು ಕೊಡಬೇಕು. ಹಾ, ಮಾತಿನಲ್ಲಿ ಬಿಟ್ಟು ಕೊಟ್ರೆ ಸರಿ. ಸರಿ. ಸರಿ ಇದ್ರೆ ಬಿಟ್ಟು ಕೊಟ್ಟನವ, ಬಿಟ್ಟು ಕೊಟ್ಟಾಣ. ಸರಿ ಇಲ್ಲದ್ರೆ ನಾವು ಬಿಟ್ಟು ಕೊಟ್ರೆ ಆಯ್ತು. ಸರಿ ಇಲ್ಲದಿದ್ರೆ ಪಡ್ಕೊಳ್ಳುವ ವ್ಯವಸ್ಥೆ ನಮಗೆ ಅದು ದೊಡ್ಡ ವಿಷಯ ಅಲ್ಲ. ಹಾ. ನಮಗೆ ಅದು ವರ್ಜೆ ಎನ್ನುವ ಕಾರಣಕ್ಕಾಗಿಯೂ ಅಲ್ಲ. ಹಾ. ಸುಲಭದಲ್ಲಿ ಆಗುವುದಿದ್ರೆ ನಾವು ಯಾಕೆ ಸುಮ್ಮನೆ ನಮ್ಮ ಶಕ್ತಿಯನ್ನು ವ್ಯಯ ಮಾಡುವುದು? ಖಂಡಿತ. ಹಾಗಾಗಿ ಅಲ್ಲಿಯವರೆಗೆ ಹೋಗಿ ಹಾ. ಅವನ ಬಳಿಯಲ್ಲಿ ಮಾತಾಡಿ ಲಂಕೆ ನಮಗೆ ಸೇರಬೇಕಾದದ್ದು. ನೀವು ವಿನಯದಿಂದ ಮಾತಾಡಿದ್ರು ಆದಿತ್ತು. ಹಾ. ಆದ್ರೆ ಅಧಿಕಾರ ನಮ್ಮದು ಅಂತ ಒಂದು ಸೂಚನೆ ಕೊಡಬೇಕು ಅವನಿಗೆ. ಅದು ಆದರೆ ಸಂಬಂಧದಲ್ಲಿ ಹಿರಿಯವ. ತುಂಬಾ ದೈನ್ಯ ಸ್ಥಿತಿ ಬೇಡ ಅಂತ. ಬೇಡ ಬೇಡ. ನಮ್ಮದು ಅಧಿಕಾರ ಅಂತ ತೋರಿಸುವ ಹಾಗೆ. ಸ್ವಾಭಿಮಾನಯುಕ್ತವಾದ ಕೇಳಿ. ಹೌದು. ವಿನಯ ಇರಲಿ, ಇಲ್ಲಿ ದೈನ್ಯ ಬೇಡ. ಹಾ, ಹಾಗಾಗಿ ನಮಗೆ ಸೇರಬೇಕಾದದ್ದು ಅಂತ ಹೇಳಿ ಹಾ, ಅವ ಕೊಟ್ರೆ ಸರಿ, ಕೊಡದಿದ್ರೆ ನಾವು ಮುಂದೆ ನೋಡುವ. ಹಾ, ಹಾ. ಹೇಗೆ? ಈಗ ಪಡೆಯುವ ಬಗ್ಗೆ ಯೋಚನೆ. ಹೌದು ಕೇಳಬೇಕಾದದ್ದು ನಮ್ಮ ಹೊಣೆ. ಹೌದು ನಾವು ಪ್ರಯತ್ನ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಹೌದಪ್ಪ. ನಾವು ಸಾಗುವಾಗ ಕರ್ತವ್ಯ ಪಥದಲ್ಲೇ ಸಾಗಬೇಕು. ಹೌದು. ಅದನ್ನು ಪಡೆಯುವಲ್ಲಿ ನಾವು ನಮ್ಮ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಹಾ. ಈಗ ಹೋಗಿ ಹಾ. ಕೇಳುವ ಹಂತದಲ್ಲಿ ಹಾ. ಒಂದು ವೇಳೆ ನಮಗೆ ಸ್ವಾಗತವೇ ಸಿಗದಿದ್ರೆ, ಓ, ಸ್ವಾಗತವೇ ಸಿಗದಿದ್ರೆ, ನಮಗೆ ಸ್ವಾಗತ ಬೇಕು ಅಂತ ಉಂಟಾ? ಆ, ನಮಗೆ ಒಟ್ಟು ಕೆಲಸ ಆದ್ರೆ ಆಯ್ತು. ಆ, ಸ್ವಾಗತ ಸಿಗದೇ ಇದ್ರೆ ಹಾ. ನಾವು ಮುನ್ನುಗ್ಗುದೇ. ನಾವು ಧನ್ಯವಾದ ಕೊಟ್ಟೇ ಬರುವುದು. ವಾ, ಅಂದ್ರೆ ನಾವು ಧನ್ಯವಾದ ಅಲ್ಲ. ಆ, ಸ್ವಾಗತ ಸಿಗದಿದ್ರೆ ನಮ್ಮದು ಮತ್ತೆ ಧನ್ಯವಾದ ಇಲ್ಲ. ಹಾ. ನಮ್ಮದು ಮತ್ತೆ ವಿದಾಯ ಭಾಷಣ ಅವನಿಗೆ. ಹಾಗೆ ಹಾ, ವಿದಾಯ ಅಲ್ಲಿಂದ ಅವನಿಗೆ. ಸರಿ. ಹೌದು, ಧನ್ಯವಾದ ಇಲ್ಲ. ಆ, ಅಂತೂ ನಾ ಹೋಗುತ್ತೇನೆ, ಹಾ. ಪ್ರಯತ್ನ ಮಾಡುತ್ತೇನೆ, ಹಾ. ಅವನಲ್ಲಿ ಕೇಳುತ್ತೇನೆ. ಹಾ. ಕೇಳುವ ಕಾಲದಲ್ಲಿ ಗೌರವದಿಂದಲೇ ಅವನು ನಮ್ಮನ್ನು ಸ್ವಾಗತಿಸಿ ಹಾ. ಆ ಸ್ಥಾನವನ್ನು ಬಿಟ್ಟುಕೊಟ್ಟ ಅಂತಾದ್ರೆ ಹಾ. ಮತ್ತೆ ಆ ಸ್ಥಾನದಲ್ಲಿ ಗದ್ದುಗೆ ಏರಿಸುವ ನಿನ್ನನ್ನು ಗದ್ದುಗೆ ಏರಿಸುವ ವ್ಯವಸ್ಥೆಗೆ ಹಾ. ನಾ ಬದ್ಧನಾಗಿ ನಿಲ್ಲುತ್ತೇನೆ. ಹೌದಲ್ಲ? ಹಾ. ನೀವು ಅಷ್ಟು ಮಾಡಿ ಬನ್ನಿ. ಹಾ. ನನಗೆ ಮತ್ತೆ ಕೆಲಸ ಇರ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ ನಾನು. ನನಗೆ ವಿಶ್ವಾಸ ಉಂಟು, ಹಾ. ಸೂರ್ಯೋದಯಕ್ಕಾದ್ರೂ ಈ ಸಲ ನಿನ್ನನ್ನೊಂದು ಗದ್ದುಗೆ ಏರಿಸ್ತೇನೆ ಅಂತ. ಮತ್ತೆ ನಮಗೆಲ್ಲ ಸೂರ್ಯೋದಯ ಅಲ್ಲ, ನಮಗೆ ಸೂರ್ಯ ಮುಳುಗುವಾಗಲೇ ಸರಿಯಾದ ಸಮಯ. ಸರಿ. ನೀವು ಸೂರ್ಯೋದಯಕ್ಕೆ ಆಗಬೇಕು ಅಂತ ಇನ್ನು ಅವಸರ ಮಾಡಬೇಡಿ. ಇಲ್ಲ. ಸೂರ್ಯ ಮುಳುಗಿದ್ರೂ ದೊಡ್ಡ ವಿಷಯ ಅಲ್ಲ, ಅವಸರ ಮಾಡದೆ. ಅಪ್ಪಣೆ. ಭುವಿಯಸು ಜನರೊಳಂತ್ಯಧಿಕ ವೈಷವಳ ವಿಧಿಯೇನು ತಪದು ಒಲಿಸಿಗೆ ವಿಧಿವತಿ ಪತಿಯಾಗಿ ಮೆರೆದರು ನವನಿಧಿಗೆ ದೊರೆಯಾಗುತ್ತ ಅಮರಾವತಿ, ಅಲಕಾವತಿ, ತೇಜವತಿ, ಭೋಗವತಿ, ಶೈಮಿನಿ ಇತ್ಯಾದಿ ಪ್ರಧಾನ ಪುರಗಳು ದೇವಲೋಕದಲ್ಲಿ. ಅಲಕಾವತಿಯಲ್ಲಿ ಕುಬೇರ ಧನಾಧಿಪತಿ, ನವನಿಧಿಗಳ ನಾಯಕ, ಲೋಕ ಪಾಲಕತ್ವ, ದಿಕ್ಪಾಲಕತ್ವ, ಬ್ರಹ್ಮದೇವರ ಅನುಗ್ರಹ ನಮಗೆ. ಪರಮೇಶ್ವರನಿಗೆ ಪರಮಾಪ್ತರಾಗಿ ಕೈಲಾಸಕ್ಕೆ ಸಮೀಪವಾಗಿ ವಿಶ್ವಕರ್ಮನಿಂದಲೇ ನಿರ್ಮಿತವಾದಂತಹ ಅಲಕ ಭವ್ಯವೂ ದಿವ್ಯವೂ ಆದದ್ದು.
ಯಕ್ಷರು, ಯಕ್ಷ ರಾಕ್ಷಸರು, ಕಿನ್ನರರು, ಕಿಂಪುರುಷರು ನಮ್ಮ ಪ್ರಜಾವರ್ಗ. ನವನಿಧಿಗಳ ನಾಯಕತ್ವ, ಅರ್ಥಶಾಸ್ತ್ರ ಪ್ರವೀಣನಾದಂತಹ ಶುಕ್ರರು 1/4 ಭಾಗ ಸಂಪತ್ತನ್ನು ನನಗಿತ್ತು. ಅದರ 16ನೇ ಭಾಗ ಮನುಷ್ಯರಿಗೆ ಬದುಕುವುದಕ್ಕೆ ಬೇಕಾಗಿ ವಿತರಣೆ ಮಾಡಿದವು. ಪೈತೃಕವಾದಂತಹ ಹಿನ್ನೆಲೆ, ಪುಲಸ್ಯ ಮಹಾಮುನಿಗಳ ಮಗನಾದಂತಹ ವಿಶ್ರವಸು ಅವರ ಔರಸ ಪುತ್ರನಾಗಿ ವೈಶ್ರವಣನೆಂದೇ ಲೋಕವಿಶ್ರುತನು. ಜೊತೆಗೆ ಮಾಲಿಯೋ ಸುಮಾಲಿಯೋ ಮಾಲ್ಯವಂತನಿಂದಲೂ ದೇವಲೋಕದ ದಾಳಿಯಾಗಿ ವಿಷ್ಣುವಿನ ಚಕ್ರಾಘಾತದಿಂದ ಮಾಲಿ ಸತ್ತ, ಉಳಿದವರು ಅವಿತು ಕುಳಿತರು. ಆ ಕಾಲಕ್ಕೆ ಸ್ವರ್ಣಲಂಕೆ ಅನಾಥವಾಗಕೂಡದು. ಪಿತೃಮಹಾಶಯರು ಕರೆದು, ಮಗನೇ ಲಂಕೆಯ ಪಾಲಕತ್ವ ನಿನಗಿರಲಿ, ನಮಗೆ ಕುಳಿತುಕೊಳ್ಳಿಕ್ಕೆ ಊರಿಲ್ಲ ಅಂತ ನಾವು ಲಂಕೆಗೆ ಬಂದದ್ದಲ್ಲ, ಈ ಲೋಕ ಅನಾಥವಾಗಕೂಡದು. ಹಾಗೆ ಇದರ ಹೊಣೆಗಾರಿಕೆ ಯಾರಂತ ನನ್ನನ್ನು ಕಾಣುವುದಕ್ಕೆ ಬಂದದ್ದು ಸಭೆಗೆ ಬರಲಿ. ನಮಸ್ಕಾರ. ಬರಬೇಕು. ಪರಿಣಾಮವಿ ನಮ್ಮಲು ಜರು ಸರಸದಿ ಮೆರೆಯುತ್ತಲಿ ಹರಿದಾನವ ಕುಲದು ನೆರೆ ಕೋವಿದಲಿ ಬಲ್ದಿಯ ಪರಿಯೇನೋ, ನೆರೆ ಕೋವಿದಲಿ ಬಲ್ದಿಯ ಪರಿಯೇನಲ ಪ್ರಹಸ್ತನು ಮೆಲ್ಲನೆ ನುಡಿತಾಯ ಪರಿಣಾಮವೇ ನಮ್ಮನುದಿರೋ ಯಕ್ಷೋಧಿಪತೆ ದಾನವರ ನಾಯಕತ್ವದ ಜೊತೆಗೆ ನಿರ್ದೇಶಕನೂ ಆಗಿ ರಾಜನಿಗೆ ಬುದ್ಧಿಯ ಸ್ಥಾನದಲ್ಲಿದ್ದ ಹಾಗೆ ಎಲ್ಲ ಪಾತಾಳಕ್ಕೆ ಓಡಿ ಹೋದವರು ಒಂದು ಕಾಲದಲ್ಲಿ. ಸತ್ಯ. ದೇವಲೋಕಕ್ಕೆ ದಾಳಿ. ನನಗನ್ನಿಸುವುದು ನಾವು ಸ್ವರ್ಗವನ್ನು ಬಯಸಿ ಹೋಗಬೇಕಾ, ಇದ್ದ ಊರನ್ನು ಸ್ವರ್ಗ ಮಾಡಬೇಕಾ ಅಲ್ವಾ? ಖಂಡಿತ. ಹಾಗೆ ಮಾಡುವ ಆಲೋಚನೆ ನೀವು ಮಾಡಿದರೆ ಅವಾಗ ದೇವತೆಗಳಿಗೂ ದಾನವಳಿಗೂ ವಿರೋಧ ಇಲ್ಲ. ಇಲ್ಲ. ನಾವು ದುಡಿಯದೆ ಯಾರು ದುಡಿದು ಸಂಪಾದನೆ ಮಾಡ್ತಾನೆ ಅವನ ಸಂಪಾದನೆಯ ಕುರಿತಾಗಿ ನಾವು ಲಕ್ಷ್ಯ ವಹಿಸುವುದ ಅಲ್ಲ, ನಾವು ಬೆವರು ಸುರಿಸಿ ಸಂಪಾದಿಸುವುದ? ನಾವು ಸಂಪಾದಿಸಿದ್ದರಲ್ಲಿ ಪ್ರೀತಿ, ಆತ್ಮೀಯತೆ ಹೆಚ್ಚು ಅನುಭವಿಸುವುದಕ್ಕೆ, ಅಭಿಮಾನ. ಇನ್ನೊಬ್ಬನನ್ನು ಕಸಿದ್ರೆ ಯಾವಾಗಲೂ ನಮಗೆ ಮನಸ್ಸಿನಲ್ಲಿರುತ್ತೆ, ಅವನಿಗೆ ವಂಚಿಸಿದ್ದಲ್ವೋ ಅವನದ್ದು ಅಂತ ಅನ್ನಿಸ್ತದೆ, ನಮ್ಮದ್ದಾಗುವುದಿಲ್ಲ. ನಮ್ಮಲ್ಲಿ ಇದ್ರೂ ನಮ್ಮಲ್ಲಿ ಅವನದ್ದಾಗಿ ಇರ್ತದೆ. ಆ ಕಾರಣದಿಂದ ಮಾಲಿ ಸತ್ತ, ಸುಮಾಲಿ ಮಾಲ್ಯವಂತ ಹೋದ್ರು. ಸತ್ಯ ನಮ್ಮವರು, ಇದು ಅಭಿಮಾನ. ಅಭಿಮಾನ ಒಳ್ಳೇದು. ಔರಸ ಪುತ್ರ ನಾನು ವಿಶ್ರವಸುವಿಗೆ. ಅದೇ ವಿಶ್ರವಸು ಮುನಿಗಳು ಕೈಕಸಾದೇವಿಗೆ ಅನುಗ್ರಹ ಮಾಡಿದರು. ಸರಿ. ಸೋತಂತಹ ಈ ದಾನವರ ಕುಲೋನ್ನತಿಗಾಗಿ ಕೈಕಸಾ ಮಾತೆಯನ್ನು ವಿಶ್ರವಸುವಿಗಳ ಸೇವೆಗಾಗಿ ನಿಯೋಜನೆಗೊಳಿಸಿತು. ಸರಿ. ಅವರನ್ನು ಒಲಿಸಿ ಪ್ರಸನ್ನೀಕರಿಸಿ ಒಳ್ಳೆಯ ಸಂತಾನ ಪಡಿಬೇಕು. ಆ ಕಾರಣದಿಂದ ದಶಕಂಠನೋ, ಕುಂಭಶ್ರವಣನೋ, ವಿಭೀಷಣನೋ, ಶೂರ್ಪನಖ ನಮ್ಮವರು. ವರ್ಗದಿಂದ, ವರ್ಣದಿಂದ, ಶ್ರೀಮಂತಿಕೆಯಿಂದ, ಧೀಮಂತಿಕೆಯಿಂದ ನಮ್ಮವರು ಅಂತಲ್ಲ, ಪೈತೃಕವಾದಂತಹ ಸಂಬಂಧದಿಂದ. ನಿಜ. ಆ ಕಾರಣದಿಂದ ಕೇಳುತ್ತೇನೆ, ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದಾರಾ? ನೀವು ಗ್ರಹಿಸಿರುವುದು ಕುಬೇರ ಶ್ರೀಮಂತದಲ್ಲಿದ್ದಾನೆ, ಉತ್ತರ ದಿಕ್ಪಾಲಕನಾಗಿದ್ದಾನೆ, ಪರಮೇಶ್ವರನಿಗೆ ಆಪ್ತನಿದ್ದಾನೆ. ಇನ್ನು ಹೋದ್ರೆ ಮಾತಾಡಿಸ್ತಾನೋ ಇಲ್ವೋ, ನಮ್ಮನ್ನು ಕೇಳ್ತಾನೋ ಇಲ್ವೋ, ಎಲ್ಲಿಯಾದ್ರೂ ಕೆಳಗೆ ಕೂತ್ಕೊಳ್ಳಿಕ್ಕೆ ಹೇಳ್ತಾನೋ? ನಾವು ಶ್ರೀಮಂತಿಕೆ ಇರುವುದಂತದ್ದಕ್ಕಲ್ಲ ಅಲ್ಲ. ಹಾಗಾದ ಕಾರಣ ಯಾಕೆ ಬಂದಿ, ಯಾವ ಉದ್ದೇಶದಿಂದ ಬಂದಿ, ರಾವಣಾದಿಗಳು ಹೇಗಿದ್ದಾರೆ, ಈ ಕುತೂಹಲದಿಂದ ಪ್ರಶ್ನಿಸ್ತೇನೆ. ಪ್ರಹಸ್ತ ಹೇಳು. ಕುಬೇರ ಚೆನ್ನಾಗಿ ಕೇಳ್ದ
ಪಾಲ ಕೇಳ್ದನ ಪಾಲ ತೆಲ್ಲಗಿ ಕೇಳ್ದನ ಪಾಲ ಮುಲ್ದಗಿ ನಾನಿನ್ನೆನ್ನುವೆ ನುಡಿ ಸಾಲು ಕೂಲೆ ಮುಲ್ದಗಿ ನಾನಿನ್ನೆನ್ನುವೆ ನುಡಿ ಸಾಲು ಕೂಲೆ ನಿನ್ನನು ಜನ ಮತವಿಟ್ಟು ಈ ನಗರವ ತನ್ನಧೀನಕ್ಕೆ ಬಿಟ್ಟು ಕೊಟ್ಟು ಮನ್ನಿಸಲೇ ಸುಮಂದಿಲ್ಲಿ ತಕ್ಕಂತ ಸಣ್ಣ ಬೆರೆದೀಗ ಬೆಲ್ಲಟ್ಟಿ ಬರುವನು ಚೆನ್ನಾಗಿ ಕೇಳ್ದನ ಪಾಲ ಮುಂದಕ್ಕೆ ನಾನಿನ್ನೆನ್ನು ಬೆನುಡಿ ಸಾನುಕೂಲ ಕೇಳುಧನ ಪಾಲ ಆ ಧನಪಾಲ ಸಹಸ್ತ ಶ್ರೀಮಂತಿಕೆಗಿಂತ ದೊಡ್ಡದು ಧೀಮಂತಿಕೆ ಎಂಬ ಹಾಗೆ ಪ್ರಾಜ್ಞರಾಡಿದರು. ಈ ಧನಪತಿಯಾಗಿ ಪುರವನ್ನಾಳುತ್ತಾ ಇರುವವ ನೀನು ತ್ರಿಕುಟಾಚಲವನ್ನೇ ಅಲಕಾವತಿಯಾಗಿ ಅಲಂಕರಿಸಿದ ಪುಣ್ಯಾತ್ಮನಿದ್ದಿ. ನಿನ್ನದ್ದಾದಂತಹ ನಡೆ ನುಡಿ ಇದನ್ನೆಲ್ಲ ಕೇಳಿ ಕೇವಲ ಶ್ರೀಮಂತಿಕೆಗೆ ಸೀಮಿತವಾಗಿಲ್ಲ, ನಿನ್ನ ವ್ಯಾಪ್ತಿ ಧೀಮಂತನಾಗಿ ಅನಾವರಣಗೊಂಡಿದ್ದಿ ಎನ್ನುವುದು ಸ್ಪಷ್ಟ. ಅಯ್ಯ, ಆದರೆ ಕೆಲವೊಂದು ವಿಷಯವನ್ನು ನೀ ಮಂಡಿಸಿದೆ. ಅನ್ಯರ ಸ್ವತ್ತನ್ನು ಅತಿಕ್ರಮಿಸುವ ದ್ವಾರ ನಾವು ನಮ್ಮ ನೆಲವನ್ನು ಸ್ವರ್ಗವಾಗಿಸುವುದಲ್ಲ, ನಮ್ಮದ್ದನ್ನೇ ಸ್ವರ್ಗವಾಗಿಸಿ ಅನ್ಯರೂ ಅದು ಸ್ವರ್ಗ ಅಂತ ಹೇಳುವ ಹಾಗಾಗಬೇಕು. ಆದರೆ ಒಂದುಂಟು, ನಾವು ಸದ್ಯಕ್ಕೆ ನಿನ್ನ ತಮ್ಮಂದಿರು ಅಂತ ನೀ ಯಾರನ್ನು ಆಡಿದೆಯೋ ಅಂತಹವನಿಗೆ ಅಮಾತ್ಯರಾಗಿ ದುಡಿಯುತ್ತಾ ಇದ್ದೇವೆ. ಪುರ ಉಂಟು ಅಂತ ಕೇಳಿದ್ರೆ ಇಲ್ಲ, ಜಾಗ ಅಂತೂ ಉಳಕೊಳ್ಳುವುದಕ್ಕೆ ಒಂದು ಉಂಟು. ರಸಾತಳದ ಪಕ್ಕ ಪಾತಾಳದ ಹತ್ತಿರ ಒಂದು ಮರದ ಬುಡವೇ ನಮ್ಮ ಅರಮನೆ ಅಂತ ಹೇಳಿದ್ರು ಹೆಚ್ಚಾಗ್ಲಿಕ್ಕಿಲ್ಲ. ಪ್ರದೇಶ ವ್ಯಾಪ್ತಿ ಉಂಟೋ ಇಲ್ವೋ, ಮಂತ್ರಿಮಂಡಲ ಉಂಟೋ ಇಲ್ವೋ? ಖಂಡಿತ ಉಂಟು. ಹಾಗೆಂದು ಮಂತ್ರಿಮಂಡಲ ಇದ್ದರೆ ಸಾಕು, ಇದ್ದದ್ದನ್ನು ಸ್ಥಾಪಿಸುವುದಕ್ಕೊಂದು ಕ್ಷೇತ್ರ ಅಂತ ಬೇಡವೆ? ಆದ್ದರಿಂದ ಸಮಾಲೋಚಿಸಿದಂತಹ ದಶಕಂಠ ನಿನ್ನ ತಮ್ಮ ಒಂದು ನಿರ್ಣಯ ಮಾಡಿದ್ದಾನೆ. ಪೂರ್ವಾಪರವನ್ನು ಅರಿತಂತಹ ಅವ ನನ್ನನ್ನು ಕರೆದು ನಿನ್ನ ಬಳಿಗೆ ಕಳುಹಿಸಿದವನಿದ್ದಾನೆ. ನನ್ನಣ್ಣ ಧನಾಧ್ಯಕ್ಷನಾಗಿ ಮೆರೆಯುತ್ತಾ ಇದ್ದಾನೆ. ಉಳ್ಳವರಿಗೆ ಎಲ್ಲಿ ಬೇಕಿದ್ರೂ ಕಟ್ಟಿಕೊಳ್ಳಬಹುದು. ಆದ್ದರಿಂದ ಇಲ್ಲದವರಿಗೆ ಬಿಟ್ಟು ಕೊಡುವುದೇ ಉತ್ತಮರ ಲಕ್ಷಣ. ಹಾಗಾದ ಕಾರಣ ಆ ನೆಲ ಪೂರ್ವದಲ್ಲಿ ನಮ್ಮ ನೆಲ, ಆ ನೆಲೆಯನ್ನು ನಾವು ನಿರೀಕ್ಷಿಸುತ್ತಾ ಇದ್ದೇವೆ. ಪ್ರತೀಕ್ಷೆಯಲ್ಲಿರುವಂತಹ ನಮಗೆ ಆ ಮೇದಿನಿಯನ್ನು ಬಿಟ್ಟು ಕೊಟ್ಟು ಭವಿಷ್ಯದಲ್ಲಿ ನೆಮ್ಮದಿಯ ಆಳ್ವಿಕೆ ನಡೆಸುವುದಕ್ಕೆ ಅವಕಾಶ ಮಾಡಿಕೊಡಲಿ ಎಂಬ ಹಾಗೆ ಅಮಾತ್ಯನಾದ ನನ್ನಲ್ಲಿ ಹೇಳಿ ನಿನ್ನಲ್ಲಿಗೆ ಕಳುಹಿಸಿದ್ದಾನೆ. ಇಷ್ಟು ಮಾತ್ರ ಅಲ್ಲ, ಮತ್ತೆ ಇನ್ನೂ ಉಂಟು. ಏನು? ನೀವರುಗಳು ಸಿದ್ಧ ಈ ವಿಷಯದಿ ನಾವಿಲ್ಲಿ ಬರುವುದು ಬದ್ಧ. ಕಾವಂದರು ರೆದುದ ಸೇವಕರೆ ಸಗುವ, ಕಾವಂದರು ರೆದುದ ಸೇವಕರೆ ಸಗುವ, ಭಾವ
ಆಚರಿಸಬೇಕು. ಆ, ಇದು ಒಂದು ರೀತಿಯ ಆರ್ಷೇಯ ಸಂಸ್ಕಾರ. ಇದನ್ನು ಅರಿಯದೇ ಇದ್ದವನಲ್ಲ. ಮೊದಲೇ ನೀನು ಪರಿಚಯಿಸುವ ಕಾಲದಲ್ಲಿ ಆಡಿದೆ. ಆ, ಪಿತೃಮೂಲದಿಂದ ನಾವು ಸಂಬಂಧಿಕರು. ಇದನ್ನೇ ನೀ ಅನುಸರಿಸುವುದು ಸತ್ಯ ಅಂತ ಆದ್ರೆ ಆ, ದಶಕಂಠ ವರಫಲಾನ್ವಿತನಿದ್ದಾನೆ. ಆ, ಮಾತ್ರವಲ್ಲ, ಸದ್ಯಕ್ಕೆ ತ್ರೈಭುವನದಲ್ಲಿಯೂ ತನ್ನ ತನವನ್ನು ಸ್ಥಾಪಿಸುವ ಮಟ್ಟಕ್ಕೆ ಮುಟ್ಟಿದ್ದಾನೆ. ಅಂತಹವನು ಇವತ್ತು ನಿನ್ನಲ್ಲಿಗೆ ನಮ್ಮನ್ನು ಕಳುಹಿಸುವಾಗ ಒಂದು ಕಟುವಾದ ವಾಕ್ಯವನ್ನು ಹೇಳಿದ್ದಾನೆ. ಏನದು? ಪಡೆದೇ ತೀರುತ್ತೇವೆ, ನಮಗೆ ಸಿಗಬೇಕಾದ್ದನ್ನು ಒಂದು. ಆ, ಇನ್ನೊಂದು, ಅಮಾತ್ಯನಾಗಿ ನಾ ಮಂತ್ರಾಲೋಚನೆ ಮಾಡಿದಾಗ ನನಗನ್ನಿಸುವುದೇನು ಮಲ್ಲಯ್ಯ, ನೀವು ಅವರು ಒಂದಾಗಿ ಇದ್ದರೆ ಅದು ಸಿದ್ಧ. ಆ, ಯಕ್ಷ ರಾಕ್ಷಸರು ಒಂದಾಗಿ ಇದ್ದರೆ ಎಲ್ಲಕ್ಕೂ ನಾವು ಬದ್ಧ. ಆ ಮುಖಾಂತರವಾಗಿ ಪ್ರೀತಿಯಿಂದ ನೀ ಕೊಟ್ಟರೆ ನಡೆಯುವುದಿಲ್ಲ ಯುದ್ಧ. ಇದನ್ನೆಲ್ಲ ಒಪ್ಪಿಕೊಂಡು ನಿನ್ನ ಬಳಿ ಬಂದಿದ್ದೇನೆ. ನೀನು ಕೊಡಬೇಕು. ಕೊಡುವಲ್ಲಿ ಇದು ನಮ್ಮದ್ದು, ನಿನ್ನಲ್ಲಿ ಧಾರ್ಷ್ಟ್ಯ ಭಾವ ಅಲ್ಲ. ಯಾಕಂದ್ರೆ ಕಾವಂದರ ನುಡಿಯನ್ನು ನಡೆಸಬೇಕಾದದ್ದು ಸೇವಕರಾಗಿ ನಮಗೆ ಕರ್ತವ್ಯ. ನಾ ಮಂತ್ರಿ ಅಂತ ಇದ್ದರೂ ಕೂಡ, ನಾ ಸಂಬಂಧದಲ್ಲಿ ಅವನಿಗೆ ಭಾವನೆಯಾದರೂ ಅವನು ಕೊಟ್ಟ ಅಧಿಕಾರದ ವ್ಯಾಪ್ತಿಯಲ್ಲಿ ನಾ ಸೇವಕನಾಗಿ ಕೇಳ್ತಾ ಇದ್ದೇನೆ. ನೀವು ಒಂದಾಗಿ ಮೇಳೈಸಿದ್ರೆ ಭುವನದಲ್ಲಿ ಖ್ಯಾತಿ ವಿರಾಜಮಾನವಾಗುತ್ತದೆ. ಇದು ನನ್ನ ಸಂದೇಶ. ಅಯ್ಯ, ಮಂತ್ರಿಯ ಚತುರ ಮಂತ್ರಿಯ ಭಾವ ವೀಕ್ಷಿಸಿ ಮೊದಲ ಸುರರಾಳಿರುವ ಪುರವಿಲ್ಲಿದಕ್ಕೆ ಕದಲವದ್ಯಾಕೆ ಈ ಮೊದಲು ಅಸುರರಾಳಿರುವ ಪುರವಿಲ್ಲಿದಕ್ಕೆ ಕದಲವದ್ಯಾಕೆ ದಶಮುಖ ಅನ್ಯ ತನಗಲ್ಲ ದಶಮುಖ ಅನ್ಯ ತನಗಲ್ಲ ಮುದದುಳೀಕ್ಷಣ ಬರಲಿ ಸರ್ವರು ತದನುಸಾರದಲಗಿರುವಿ ಭುವನದಲ್ಲಿ ಶಿವನೇ ಕೊಡುವವ ಎನ್ನುತ್ತಾ ಧರಿಸಿ ಕಳುಹಿದನು. ಶಿವನೇ ಕೊಡುವವನೆನ್ನುತ್ತಾ ಧರಿಸಿ ಕಳುಹಿದನು. ಚದುರ ಮಂತ್ರಿಯ ಭಾವಜೀಕ್ಷಿಸಿ ಪ್ರಹಸ್ತ ವೈಶ್ರವಣ ಚಂದ ಮಾತಾಡಿ. ಒಕ್ಕಣೆ ಒಳ್ಳೇದಾಗ್ಲಿಲ್ಲ ಅಂದ್ರೆ ಕಡುವಾಗಿ ಹೇಳ್ತಾನೆ. ಏನ ಕೊಡುದಿಲ್ಲ ಹೇಳಿದ್ರ? ಹ, ಅಲ್ಲ, ಕೊಡುದಿಲ್ಲ ಅಂತ ಹೇಳಲೇ ಇಲ್ಲ. ಅಥವಾ ಕೊಡುದಿಲ್ಲ ಅಂತ ಬೇರೆ ಯಾರಾದ್ರೂ ಹೇಳಿದ್ರ? ಇಲ್ಲ. ನಿಮ್ಮ ಮನಸ್ಸು ಮೃದು ಮಾಡ್ಲಿಲ್ಲ. ನನಗೆ ಅದು ಬೇಸರ. ನನ್ನ ಮನಸ್ಸನ್ನೇ ತಿಳಿಯದೆ ನಾನೇನು ಗಂಟು ಮುಡಗಿಸಲಿಕ್ಕೆ ಬಂದು ಕೂತದ್ದ ಇಲ್ಲಿಗೆ? ಶಿವ ಕೊಟ್ಟದ್ದು. ಅನಾಥವಾಗಿದ್ದಿದು ಹೌದಾ? ಒಂದು ಕಾಲದಲ್ಲಿ. ಮತ್ತೆ ಈ ಕಾಲದಲ್ಲಿಯೂ ಚಕ್ರಾಘಾತಕ್ಕೆ ಒಬ್ಬನ ತಲೆ ಹೋಗುವಾಗ ಆವಾಗ ನಿಮಗೆ ತಲೆಗೆ ಹೋಯ್ತು, ಇನ್ನು ತಲೆ ಹೋಗ್ತದೆ ಅಂತ ಹೊಡಿತು. ತಪ್ಪಲ್ಲ, ತಪ್ಪಲ್ಲ, ಅನಿವಾರ್ಯ. ಬದುಕುವುದಕ್ಕೆ ಬೇಕಾಗಿ ಬೆನ್ನು ತೋರಿಸುವುದೋ ತಲೆ ಮರೆಸುವುದೋ ಅದು ಅಪರಾಧ ಅಂತ ನಾ ಹೇಳುವುದೇ ಇಲ್ಲ. ಬದುಕಿದ್ರೆ ಅಲ್ಲೋ ಸಾಧಿಸಲಿಕ್ಕೆ ಆಗುವುದು. ನಿಜ. ತಲೆ ಕೊಟ್ಟರೆ ಸಾಧಿಸಲಿಕ್ಕೆ ಆಗ್ತದ? ಇಲ್ಲ. ಹಾಗಾದ್ರೆ ಅದು ತಲೆ ಹೋಗರ ವ್ಯವಹಾರ. ಇದು ತಲೆ ಇದ್ದವರ ಮಾತು. ಇಲ್ಲಿ ಅನಾಥವಾದ ಕೂಡದು ಈ ನೆಲ ನಮ್ಮವರದ್ದು. ಆ ಕಾರಣದಿಂದ ಬ್ರಹ್ಮದೇವರ, ಶಿವದೇವರ, ಅದಕ್ಕಿಂತ ಮುಖ್ಯವಾಗಿ ಪಿತೃ ಮಹಾಶಯನಾದಂತ ವಿಶ್ರವಸು, ಮಗನೇ ಕುಬೇರ, ಅಲಕಾವತಿ ಉಂಟು ನನಗೆ.
ವಿಶ್ವಕರ್ಮ ನಿರ್ಮಿತವಾದಂತಹ ಪಟ್ಟಣ. ಹ, ಅದು ಪರಮೇಶ್ವರ ಅನುಗ್ರಹದಿಂದ ಕೈಲಾಸದ ಒಂದು ಭಾಗದಲ್ಲಿ ಪರಮೇಶ್ವರನಿಗೆ ಪರಮಾಪ್ತನಾಗಿದ್ದೇನೆ. ಹ, ಆದರೂ ಇಲ್ಲಿ ನಾನು ಯಾವಾಗ್ಲೂ ಇಲ್ಲಿ ಇರುವವಲ್ಲ. ಹ. ಇದು ಅನಾಥವಾಗಕೂಡದು ಅಂತ ನಾ ಬಂದು ಕೂತವೈತೆ. ಒಳ್ಳೆ. ನೀ ಬಂದದ್ದು ತಪ್ಪು ಅಂತ ನಾ ಹೇಳುದಲ್ಲ, ಸಂತೋಷವೇ ಪ್ರಶಸ್ತ. ಹ, ಆದ್ರೆ ನೀ ಬರ್ಬೇಕಾಗಿತ್ತ. ಮತ್ತೆ ರಾವಣನೇ ಬರುದು ನನಗೆ ಸಹೋದರನಲ್ವಾ? ಹಾಗೆ ಒಳ್ಳೆ ಮನಸ್ಸು. ಈಗ ನೆಂಟರ ಮನೆಗೆ ಜನ ಕಳಿಸುವುದಾ? ಅಗತ್ಯ ಇಲ್ಲ. ಅಣ್ಣ ತಮ್ಮಂದ್ರ ಮನೆಗೆ ಜನ ಕಳಿಸುವುದಾ? ಅಗತ್ಯ ಇಲ್ಲ. ಸಂಬಂಧ ಊರ್ಜಿತವಾಗುವುದು, ಸಂಬಂಧ ಶಾಶ್ವತವಾಗುವುದು ಹೊಕ್ಕು ಬಳಕೆ ಇದ್ರೆ ಮಾತ್ರ. ಹೊಕ್ಕು ಬಳಕೆ ಇಲ್ಲದಿದ್ರೆ ಸಂಬಂಧ ಉಳ್ಕೊಳ್ತದ? ಬಹುಕಾಲ ಹೋಗುವ ಬರುವ ವ್ಯವಸ್ಥೆ ಇಲ್ಲದೆ ಇದ್ರೆ ಕೆಲವು ಸಲ ಜನ ಕಳಿಸಬೇಕಾಗುತ್ತೆ. ಮಕ್ಕಳ ಕಾಲಕ್ಕೆ ಹೌದಾ, ಶೌಚ ಬಂದ್ರು ಗೊತ್ತಾಗುದಿಲ್ಲ. ಇಲ್ಲ, ಯಾರಾದ್ರೂ ಹೇಳ್ಬೇಕಾಗ್ತದೆ. ಹೌದಾ? ಆದ್ರೆ ಅವನೇ ಕೇಳ್ತಾನೆ ಅಶೌಚ ಅಂದ್ರೆ ಎಂತದ್ದು. ಆ ಕಾರಣದಿಂದ ನಾನು ಕೇಳಿದೆ, ಮಾತಾಡಿದಿ, ಕಡುವಾಗಿ ಹೇಳಿದ್ದಾನೆ. ನನಗೆ ಕಡುವಾಗಿ ಹೇಳ್ಬೇಕ? ಈ ಸಂಪತ್ತು ಏನುಂಟು, ಅರಮನೆ ಏನುಂಟು, ಇದು ಸಂಪತ್ತಲ್ಲ. ಸಂಪತ್ತು ಇಲ್ಲಿರ್ಬೇಕು, ಅಂತರಂಗದ ಸಂಪತ್ತು. ಹೃದಯ ಶ್ರೀಮಂತಿಕೆ ಇದ್ದವನ ಹತ್ರವೇ ಸಂಪತ್ತಿದ್ರೆ ವಿನಿಯೋಗಕ್ಕೆ ಬರ್ತದೆ. ಹೃದಯ ಶ್ರೀಮಂತಿಕೆ ಇಲ್ಲದೆ ಇದ್ದವನ ಹತ್ರ ಎಷ್ಟಿದ್ರೂ ಪೆಟ್ಟಿಗೆ ಒಳಗಿರ್ತದೆ. ನಿಜ. ಹೌದಾ? ಆ ಪೆಟ್ಟಿಗೆ ಬೀಗದ ಕೀಲಿ ಮನೆ ಯಾಕೆ ಹತ್ರ ಇರ್ತದೆ. ಸತ್ಯ. ಆ ಕಾರಣದಿಂದ ಕೆಲವು ಸಲ ಪೆಟ್ಟಿಗೆಯಲ್ಲಿ ಇಲ್ಲದೆ ಇದ್ರೆ ಹೊರಗೆ ಬರುವುದೇ ಇಲ್ಲ. ನವನಿಧಿಗಳಿಗೊಡೆಯ ಅಹಂಕಾರ ಅಲ್ಲ, ಇದು ಅನುಗ್ರಹ ನನಗೆ ಬ್ರಹ್ಮದೇವರು. ರಾವಣನ ಇದನ್ನು ಅಪೇಕ್ಷಿಸಿದ್ದಾನೆ, ನಾನೇ ಕರೆದು ಕೊಡಬೇಕು ಅಂತ ಇದ್ದವ. ಹೌದೇ? ಕಾಕತಾಳೀಯ. ಹೌದೌದು, ನಿನ್ನೆ ಮೊನ್ನೆ ಆಲೋಚನೆ ಮಾಡಿದ್ದೆ, ಎಲ್ಲಿಯಾದ್ರೂ ರಾವಣ ಬಂದ್ರೆ ಕೊಟ್ಟು ಬಿಡೋಣ. ಆಡಳಿತ ಅಲ್ಲಿಯೂ ಇಲ್ಲಿಯೂ ಆದ್ರೆ ಇಲ್ಲಿಯೂ ಸರಿ ಇಲ್ಲ, ಅಲ್ಲಿಯೂ ಹೌದಾ? ಆ ಕಾರಣದಿಂದ ಈಗ ನೀನೇ ಬಂದಿದ್ದಿ ಮಂತ್ರಿ ಮುಖ್ಯನಾಗಿ. ಒಳ್ಳೇದು, ಸೌಹಾರ್ದವಾಗಿ ಇರ್ಲಿ, ಸಂಬಂಧ ಹೋಗಿ ಬಂದುಕೊಂಡು ಇರ್ಲಿ. ಇಲ್ಲಿ ನಾನು ಉಳಿಯುವ ಆಲೋಚನೆ ಇಲ್ಲ. ಹಾಗಾದ ಕಾರಣ ಶುಭ ಮುಹೂರ್ತದಲ್ಲಿ ನಾಡಿದ ಅಧಿಕಾರ ಹಸ್ತಾಂತರ, ದೊಡ್ಡ ಸಮಾರಂಭ ಅಂತ ನಾನು ಹೇಳುದಿಲ್ಲ, ರಾಜಭವನದಲ್ಲಿ ಮಾಡುವ ಅಧಿಕಾರ ಹಸ್ತಾಂತರ. ನಿನ್ನ ಹೃದಯ ಶ್ರೀಮಂತಿಕೆಗೆ ನಮ್ಮದ್ದು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಬೇಕು ಅಂತ ಇಲ್ಲಿ ಕೂತದ್ದು. ಅಧಿಕಾರ ಬೇಕು ಅಂತ ಹಪ್ಪಹಪಿಸುವವರೇ ಹೆಚ್ಚು. ಅದರಲ್ಲಿ ಇದ್ದ ಅಧಿಕಾರವನ್ನು ತಮ್ಮ ಸಂಬಂಧಿಕರಿಗೆ ಬಿಟ್ಟು ಕೊಡುವಂತ ನಿನ್ನ ಗುಣ ಉಂಟಲ್ಲ, ಅದು ನಿಜವಾಗಿ ಅಧಿಕಾರ ಕೊಡುವುದು, ಹೊಣೆಗಾರಿಕೆ ಕೊಡುವುದು ಅಂದ್ರೆ ಹೌದಾ, ಒಂದು ಭಾರವನ್ನು ಅವನ ಹೆಗಲಿಗೆ ಏರಿಸುವಂತದ್ದು. ನಿಜ. ಹೌದಾ? ಇಲ್ಲಿ ಯಕ್ಷರು ರಾಕ್ಷಸರು, ಯಕ್ಷರಲ್ಲೇ ಒಂದು ವಿಭಾಗ ರಾಕ್ಷಸರು, ದಾನವರು ಅಂತ ಅರ್ಥ ಅಲ್ಲ. ಆಮೇಲೆ ಕಿನ್ನರರು, ಕಿಂಪುರುಷರೆಲ್ಲ ಇದ್ದಾರೆ. ಈ ವರ್ಗವನ್ನೆಲ್ಲ ಕರ್ಕೊಂಡು ನಾನು ಅಲಕಾವತಿಗೆ ನಡೆಯುತ್ತೇನೆ. ಇಲ್ಲಿರುವ ಏನು ಸಂಪತ್ತುಂಟು ಇದೆಲ್ಲವನ್ನು ಇಲ್ಲಿ ಉಳಿಸಿ ಕೆಲವರು ಅಧಿಕಾರ ಕೊಡ್ತಾರೆ. ತಮ್ಮ ಅವಧಿ ಮುಗಿಯುವಾಗ ಎಂತದೂ ಇಲ್ಲ. ಹೌದಾ? ಆ ಮೇಲಿನ ಅಧಿಕಾರ ಅವರಿಗೆ ಬೇಕಾ? ಅಗತ್ಯ ಇಲ್ಲ. ಆ ಕಾರಣ ಹಾಗಲ್ಲ. ಶ್ರೀಮಂತವಾದಂತಹ ಲಂಕೆ ಅದು ನಮ್ಮದ್ದಲ್ಲ. ಯಾಕೆಂದ್ರೆ ಅದು ನಿಮ್ಮದ್ದೇ ದುಡಿಮೆ ಅಲ್ವೋ. ನೀವೇನಾಗ ದುಡಿದವರು ಸಾಕಷ್ಟು. ಪೂರ್ವದಲ್ಲಿ ನಾವೇ ಕಟ್ಟಿದ್ದು. ಜೊತೆಗೆ ಒಂದು ಸುಹೃತ್ ಸಂಬಂಧ. ದೇವತೆಗಳು ರಾಕ್ಷಸರು ಅಂತ ವಿರೋಧ ಮಾಡುವುದಲ್ಲ, ಯಾರು ಕೆಟ್ಟವರು ಅಲ್ಲ. ಹೌದಾ? ಕೆಟ್ಟವರಲ್ಲಿ ಒಳ್ಳೆಯವರಿದ್ದಾರೆ. ನಿಜ. ಹೌದಾ? ಒಳ್ಳೆಯವರಲ್ಲಿ ಒಳ್ಳೆ ಕೆಟ್ಟವರು ಇದ್ದಾರೆ. ಗೋಮುಖ ವ್ಯಾಘ್ರಗಳು. ಒಳ್ಳೆಯವರಲ್ಲಿ ಒಳ್ಳೆ ಕೆಟ್ಟವರು ಇದ್ದಾರೆ. ಆ ಕಾರಣದಿಂದ ಹಸ್ತಾಂತರ ಮಾಡ್ತೇನೆ. ಇದರ ಬಗೆಗೆ ಬೇಡ, ಯಾವುದೇ ದ್ವೇಷ ಇಟ್ಟುಕೊಳ್ಳುವುದು ಬೇಡ, ಯಾವ ಪೂರ್ವಾಗ್ರಹವೂ ಇಲ್ಲ. ಅತ್ಯಂತ ಸಂತೋಷದಿಂದ ನಾನು ಸಾಮರಸ್ಯದಿಂದ ಹಸ್ತಾಂತರಗೊಳ್ಳಬಹುದಾದ ಅಧಿಕಾರ ಇಲ್ಲಿ ನಮ್ಮ ಮಂತ್ರಿಮಂಡಲದ ಪ್ರಥಮ ಆಯೋಗದ ಪ್ರದರ್ಶನ, ಅಂದ್ರೆ ಅಧಿಕಾರದ ಪ್ರದರ್ಶನ ಅವಕಾಶ ಉಂಟು. ಅದು ಅವಕಾಶ ಉಂಟು. ಬೇಕಾದ್ರೆ ನಿಮ್ಮ ಮಂತ್ರಿ ಮಂಡಲ ಮಾಡ್ಲಿ, ನೀವು ಒಳ್ಳೆ ಮಾತಾಡುತ್ತಿ, ವಕ್ತಾರ ನೀನೆ. ಇಲ್ಲರೆ ಬಾಯಿಗೆ ಬಂದದ್ದು ಮಾತಾಡ್ತೇವೆ ಒಂದೊಂದು. ಅದಕ್ಕೆ ಎಲ್ಲರನ್ನು ನಿಯಂತ್ರಿಸಿ ಮಾತಾಡ. ಸರಿ. ಆ ಕಾರಣದಿಂದ ಹಾಗಾದ್ರೆ ನಾಳೆ ಬರ್ತೀರಾ? ಸರಿ ಅಲ್ವಾ? ನಾಳಿನ ದಿನ ದಶಕಂಠನ ಸಹಿತ ಒಳ್ಳೆ ಸಮಸ್ತ ದಾನವರಾಗಮಿಸ್ತಾರೆ. ಒಳ್ಳೇದು. ಬರಿದಾದದ್ದು ನಾಳೆ ಖಂಡಿತ ತುಂಬುತ್ತದೆ. ಇಂತಹ ಒಬ್ಬೊಬ್ಬ ಮಂತ್ರಿ ಹೌದಾ, ನಮ್ಮ ರಾಷ್ಟ್ರದ ಗಡಿ ಪ್ರದೇಶದ ಸಮಸ್ಯೆ ಮುಗಿದಿತ್ತು ಅಂತ ಅಲ್ಲೋ. ನಮಗೂ ಆಶೆ ಇರುವುದು ಅದೇ. ಹೌದು. ಈ ಸಲ ಅದನ್ನೊಂದು ಪೂರ್ತಿ ಸರಿ ಮಾಡಬೇಕು ಅಂತ. ಹೌದಲ್ವಾ? ಸರಿ ಮಾಡುವಲ್ಲಿರಗೆ ಇದು ಉಂಟಲ್ವಾ? ಖಂಡಿತ. ಹೌದು. ಸರಿ ಆದ ಮೇಲೆ ಶಾಶ್ವತವೇ. ಗೊತ್ತಾಯ್ತು.
ಆದಿತ್ತಲ್ಲ? ಆದೀತು ಆದೀತು. ಹೋಗಿ ಬರುತ್ತೇನೆ. ಸರಿ. ಧರ್ಮೂರರಳು ಚೈತ್ರ ಯಾತ್ರೆಯನ್ನು ನಡೆಸಲಿಕ್ಕೆ ತರಿಸಬೇಕದನೀಗ ವೈಷವನಿಂದಲ ಪರಿಪೂರ್ಣನಾಗೆ ಜಗತಿ ಬಹಳ ಸುಲಭವಾಗಿ ಲಂಕಾಧಿಪತ್ಯ ನಮ್ಮ ಕೈಗೆ ತಗ್ಗಿತಲ್ಲ. ಸಣ್ಣ ಲಂಕೆ, ಏನು ಮಾಣಿಕ್ಯ, ಏನು ವೈಡೂರ್ಯ, ಏನು ಸ್ಫಟಿಕ, ಏನು ನವನಿಧಿಗಳಿಂದಲೇ ಆವೃತವಾಗಿದೋ ಎನ್ನುವಂತೆ ಆಕರ್ಷಣೀಯವಾದ ಸ್ವರ್ಣ ಲಂಕೆ. ನಾವು ಸಣ್ಣ ಲಂಕೆ ನಿರ್ಮಾಣ ಮಾಡಿದ ಕೂಡಲೇ ಮೊದಲು ಮಾಡಿದ ಕೆಲಸ ಯಾವುದು ಗೊತ್ತುಂಟೋ? ಶಯನಾಗಾರ ನಿರ್ಮಾಣ. 1 ಯೋಜನ ಅಗಲ, 2 ಯೋಜನ ವಿಶಾಲ. ನನ್ನ ತಮ್ಮನಿಗೆ ಮಲಗಲಿಕ್ಕೆ, ಕುಂಭಕರ್ಣನಿಗೆ 100 ಯೋಜನದಲ್ಲಿ 2 ಯೋಜನ ಮತ್ತು 1 ಯೋಜನ ಅವನಿಗೆ ಮಲಗಲಿಕ್ಕೆ, ಮತ್ತೊಬ್ಬನಿಗೆ ಭಜನಾ ಮಂದಿರ, ನಾವು ದುಡಿಲಿಕ್ಕೆ. ಬಹಳಷ್ಟು ಸಮಯ ಕಳೆದು ಹೋಯಿತು. ನೋಡಿದಿರಾ, ನನಗೂ ಮದುವೆ ಆಗಿದೆ. ಮಯಾಸುರನ ಮಗಳಾದ ಮಂಡೋದರಿ ಎನ್ನುವಳೊಂದಿಗೆ ವಿವಾಹ ಆಗಿದೆ. ಮಯಾಸುರ ಮಗಳನ್ನು ಮಾತ್ರ ಕೊಟ್ಟದ್ದಲ್ಲ, ಶಕ್ತಿಯಾಯುಧವನ್ನು ಕೊಟ್ಟಿದ್ದಾನೆ ಬಳುವಳಿಯಾಗಿ. ನನ್ನ ಶಕ್ತಿ ವೃದ್ಧಿಸಿದೆ. ಕುಂಭಕರ್ಣನಿಗೆ ಬಲಿಯ ಮೊಮ್ಮಗಳಾದ ವಜ್ರಜ್ವಾಲೆ ಎನ್ನುವಳನ್ನು ಮದುವೆ ಮಾಡಿಸಿದ್ದೇನೆ. ವಿಭೀಷಣನಿಗೆ ಶೈಲೂಷ ಗಂಧರ್ವನ ಮಗಳಾದ ಸರಮ ಎನ್ನುವಳನ್ನು ಮದುವೆ ಮಾಡಿಸಿದ್ದೇನೆ. ತಂಗಿಯಾದ ಶೂರ್ಪನಖೆಗೆ ಕಾಲಕೇಯ ವಂಶಸ್ಥನಾದ ವಿದ್ಯುಜ್ಜೂಹನೊಂದಿಗೆ ಮದುವೆಯಾಗಿದೆ. ಒಂದು ರೀತಿಯಲ್ಲಿ ಸಂಸಾರ ಜೀವನ ಸುಖವಾಗಿ ಉಂಟು. ಆದರೆ ನಮ್ಮ ಹಸಿವೆ ಕಡಿಮೆ ಆಗಲಿಲ್ಲ. ಬೇಕು ಬೇಕು ಎನ್ನುವ ಭಾವ ಅದೊಂದು ಎಲ್ಲಿಯಾದರೂ ಹಿಗ್ಗಿ ಹೋಗ್ತದ ಹೇಳಿ? ಯಾವನಿಗೆ ಸಾಕು ಎನ್ನುವ ಭಾವ ಬಂತ ಅವ ಮತ್ತೆ ಬದುಕಿದ್ದು ಪ್ರಯೋಜನ ಇಲ್ಲ. ಯಾವನಿಗೆ ಬೇಕು ಎನ್ನುವ ಭಾವ ಉಂಟೋ ಅವನ ಉಪ್ಪು ಬಿಳಿಯಾದರೂ ಅವ ಯುವಕನೇ. ನಮಗೆ ಬೇಕು ಎನ್ನುವ ಹಂಬಲ ಹೆಚ್ಚುಂಟು. ಚೈತ್ರ ಯಾತ್ರೆಯನ್ನು ನಡೆಸಬೇಕು, ಪ್ರಪಂಚ ತಿರುಗಿ ಎಲ್ಲ ಕಡೆ ನಮ್ಮ ಅಧಿಕಾರದ ಮುದ್ರೆಯನ್ನು ಒತ್ತಬೇಕು. ಒತ್ತಬೇಕಾದ್ರೆ ಯಾವುದೋ ಒಂದು ನಮ್ಮಲ್ಲಿದ್ದ ವಾಹನವನ್ನು ಇಟ್ಕೊಂಡು ಹೋಗುದಾ? ತಲುಪಲಿಕ್ಕೆ ಉಂಟಾ? ಇಡೀ ಪ್ರಪಂಚ ಸುತ್ತಬೇಡುವ? ಏನು ಮಾಡುವ? ನನ್ನ ಅಣ್ಣನಲ್ಲಿ ಉಂಟಲ್ವಾ, ಅವನಿಗೆ ಊರು ಬಿಡ್ಲಿಕ್ಕೆ ಆಗ್ತದೆ, ಅದೊಂದು ಬಿಡ್ಲಿಕ್ಕೆ ಆಗುದಿಲ್ಲ. ವಿಮಾನ ಉಂಟದ್ದು ಅವನಲ್ಲಿ, ಪುಷ್ಪಕ ವಿಮಾನ, ಅದು ಸಿಕ್ಕಿದ್ರೆ ಸುಲಭದಲ್ಲಿ ಹೋಗ್ಬೋದು. ಹಾಗೆ ನಾನೇ ಹೋಗಿ ಕೇಳುದಾ? ನಾನೇ ಯಾಕೆ ಕೇಳುದು? ಮತ್ತೆ ನಮ್ಮಲ್ಲಿ ಜನ ಉಂಟಲ್ವಾ? ಹೌದಾ? ಲಂಕೆ ಆದರೆ ನಮ್ಮವರಿಗೆ ಸಂಬಂಧಿಸಿತು, ಪುಷ್ಪಕ ಅವನೇ ಸಂಪಾದಿಸಿತು. ಅದನ್ನು ಕೇಳುವಾಗ ಹೆಚ್ಚು ಹಿರಿಯರು ಬೇಕು ಅಂತ ಇಲ್ಲ. ಒಂದು ಮಾತಾಡುವಾಗ 3 ಮಾತಾಡುವಬೇಕು. ನಮಗೊಬ್ಬ ಆಗ್ತಾ ಇದ್ದಾನೆ, ಅವನಿಂದ ಪಡಿಲಿಕ್ಕೆ ಹೊರಟದ್ದು. ಈಗ ಅದು ಮೊದಲನದ್ದು ಲಂಕೆ ಕೊಡಬೇಕಾದವ, ಈಗ ಪಡಿಲಿಕ್ಕೆ ಹೊರಟದ್ದು. ಅಂತವನೇ ಒಬ್ಬ ಇದ್ದಾನೆ, ಭಾಸಕರ್ಣ. ನಮಸ್ಕಾರ. ಇರ್ಲಿ, ವಂದಿಸಿಕೊಂಡಿದ್ದೇನೆ. ಇರ್ಲಿ. ಕ್ಷಿಪ್ರಗತಿಯಲ್ಲಿ ಬರಬೇಕಂತ ಹೇಳಿ ಕರೆ ಬಂತು. ನೀನೆಲ್ಲಿದ್ದೆ? ನಾನು ಒಳಗಿದ್ದೆ. ಏನು ಮಾಡ್ತಿದ್ದೆ? ಇವತ್ತಿನ ಎಲ್ಲ ವ್ಯವಸ್ಥೆಯ ಉಸ್ತುವಾರಿ ನಾನೇ. ಎಂಥದ್ದು? ಒಳಗಿನ ವ್ಯವಸ್ಥೆಯ ಉಸ್ತುವಾರಿ ನಾನೇ. ಸತ್ಯ ಹೇಳು, ಇವತ್ತಿನದ್ದು ತಲೆ ಬಿಸಿಯಲ್ಲಿದ್ಯಾ? ಇನ್ನು 1 ವಾರದ ನಂತರ ನಡೆಯುವುದರ ತಲೆ ಬಿಸಿಯಲ್ಲಿದ್ಯಾ? ಅದರ ಜೊತೆಯಲ್ಲಿ ಇದನ್ನು ಸೇರಿಸಿಕೊಂಡೇ ವ್ಯವಹರಿಸ್ತಾ ಇದ್ದೇನೆ. ಒಳ್ಳೆಯದು. ಭಾಸಕರ್ಣ ಬರ್ಬೇಕಂತೇಳಿ ಕರೆ ಬಂತು. ಕ್ಷಿಪ್ರಗತಿಯಲ್ಲಿ ಬಂದಿದ್ದೇನೆ. ಶುದ್ಧಾಂತಕರಣದಿಂದ ನಿಮಗೆ ವಂದಿಸುತ್ತಾ ಕರೆಸಿದ ಕಾರಣವದೇನು ಹೇಳಿ. ಅದು ಶುದ್ಧಾಂತಕರಣ ಅಂತ ಹೇಳುದು ಯಾಕೆ ನೀನು? ಕೆಲವರೆಲ್ಲ ನಮಸ್ಕಾರ ಬಗ್ಗೆ ಹೇಗಿದ್ದೀರಿ ಅಂತ ಹೇಳುವವರು ಇರ್ತಾರೆ. ನಿನಗೆ ಅನುಮಾನ ಉಂಟಾ? ಇಲ್ಲ ಇಲ್ಲ ಅಲ್ಲ? ಇಲ್ಲ ಇಲ್ಲ. ಹಾಗಾದ್ರೆ ನನಗೂ ಇಲ್ಲ. ನೋಡಿ ಗೊತ್ತುಂಟು ನನಗೆ. ಹಾಗೆ ಇರ್ಲಿ. ಓ ಭಾಸಕರ್ಣ, ನೀನು ನನ್ನ ಆಪ್ತ. ಹೌದು. ಅಲ್ಲ, ನಿನ್ನನ್ನು ನೋಡಿದ್ರೆ ಯಾರು ಹೇಳಲಿಕ್ಕಿಲ್ಲ, ನಿಜವಾಗಿ ನನಗೆ ಮಾವ ನೀನು. ಹೌದು. ಆದ್ರೂ ಆಪ್ತ ಮಾವ. ಆಪ್ತ ಮಾವ
ಅಲ್ಲ, ನನ್ನ ಮಾವಂದಿರೆಲ್ಲರೂ ಆಪ್ತಾರೆ. ಹೌದು. ಒಬ್ಬೊಬ್ಬರಿಗೆ ಒಂದೊಂದು ಪದವಿ. ಹೌದೌದು. ನಿನಗೊಂದು ಆಪ್ತ ಸಖನ ಪದವಿ. ನನ್ನಷ್ಟು ವಿಶ್ವಾಸ ಅವ್ರ ಹತ್ರ ಇಲ್ಲ ನಿಮಗೆ. ಬಹುದೊಡ್ಡ ಕಾರ್ಯ ಒಂದಾಗುವುದಕ್ಕಿದೆ. ಅವರೆಲ್ಲ ಈ ಸಲ ನಿನ್ನಿಂದಲೇ ಕಾರ್ಯ ಆಗಬೇಕದು. ನನ್ನಿಂದ? ಹೌದು. ಯಾವ ಕಾರ್ಯ, ಯಾರಿಗೆ ಕಾರ್ಯ? ಯಾರಿಗೆಲ್ಲ ಓ, ಕಾರ್ಯ ಮಾಡಬೇಕಾದ್ದು ನನಗೆ. ಸರಿ. ಮಾಡಬೇಕಾದ್ದು ಇಲ್ಲಿ ಅಲ್ಲ, ಮತ್ತೆ ಮಾಡಬೇಕಾದ್ರೆ ನೀನು ಹೋಗಬೇಕಾದ್ದು ಅಲ್ಲಿಗೆ. ಎಲ್ಲಿಗೆ? ನೀನು ಈ ಸಲ ನೀವು ಅದನ್ನು ಮಾತ್ರ ಹೇಳಬೇಡಿ. ಏನು? ನೀನು ಅಲ್ಲಿಗೆ ಹೋಗುವಂತ ಮಾತ್ರ ಹೇಳಬೇಡಿ. ಎಲ್ಲಿಗೆ? ಎಲ್ಲಿಗೆ ಅಂತ ಹೇಳಿಲ್ಲ, ಆದ್ರೆ ಅಲ್ಲಿಗೆ ಅಂತ ಹೇಳುವಾಗ ನನಗೊಂದು ಚೂರು. ಈ ಸಲ ಮೇಲೆ ಹೋಗಬೇಕು ನೀನು. ಹಾ? ಮೇಲೆ ಎಲ್ಲರೂ ಸೇರಿ ನನ್ನನ್ನು ಕಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಎಷ್ಟು ಸೇರಿದ್ರು ನೀನು ಅಷ್ಟು ಬೇಗ ಹೋಗ್ಲಿಕ್ಕಿಲ್ಲ, ಅದೊಂದು ವಿಶ್ವಾಸ ಉಂಟು ನನಗೆ. ಆ ವಿಶ್ವಾಸ ಹೋಗಬಾರ್ದು. ಅಲ್ಲ, ಇಲ್ಲಿ. ಆ ವಿಶ್ವಾಸವನ್ನು ಉಳಿಸಿಕೊಂಡೇ ವ್ಯವಹರಿಸ್ತೇನೆ. ಸರಿ, ಹಾ. ಹೋಗಬೇಕಾದ್ದು ಎಲ್ಲಿಗೆ? ಮೇಲೆಗೆ ಅಂತ ಹೇಳಲಿಲ್ಲ ನೀವು. ಅಲಕಾವತಿಗೆ. ಓ, ಅಲಕ್ಕುವತ್ತಿಗೆ ಹೋಗ್ಬೇಕಾ? ಓ. ಅಲಕ್ಕುವತ್ತಿಗೆ ಅದೆಂತದ್ದು? ಅದೇ ನೀವು ಹೇಳಿ. ಅಲಕಾವತಿಯೋ? ಹಾ ಹಾ, ನೀವು ಹೇಳುವಾಗ ಅದು ಎಳೆಯುದು, ನಾನದನ್ನು ತುಂಡು ಮಾಡೋದು. ಹಾ. ವೈಶ್ರವಣ, ಓ, ಕುಬೇರ ಹಾ, ಗೊತ್ತುಂಟ ನಿನಗೆ? ಕೂತ್ ಕೇಳಿದ್ದೀರಿ, ನಾನು ನೋಡ್ಲಿಲ್ಲ ಅವನು. ಇಲ್ಲಿಂದ ವಲಸೆ ಹೋದವ, ಹಾ ಹಾ ಹಾ. ಆ ಕಡೆ ವಲಸೆ ಹೋಗಿದ್ದಾನೆ. ನೋಡ್ಲಿಕ್ಕೆ ಹೇಗೆ ನನ್ನಾಗಿ ಇದ್ದಾರ? ಎತ್ತರ ಹಾಗೆ ಉಂಟಾ ಅಂತ. ಅಲ್ಲ, ಎತ್ತರ ಒಂದು ಹಾ ಹಾ ಹಾ. ಅದಲ್ಲ. ಬೇರೆ ನನ್ನಾಗಿ ಇಲ್ಲ, ಎತ್ತರ ಮಾತ್ರ. ಅಲ್ಲ, ಇರ್ಬೇಕಾದ್ರೆ ನನ್ನ ಹಾಗೆ ಇರಬೇಕು, ನನ್ನ ಅಪ್ಪನ ಮಗ ಅಲ್ವ. ಅದೇ ನನಗೆ ಕೇಳಿದ ಅನುಮಾನದಿಂದ. ಅವನಲ್ಲಿ ವಿಶೇಷವಾದ ವಿಮಾನ ಒಂದುಂಟು. ಹಾ, ಯಾವುದದು? ಪುಷ್ಪಕ ವಿಮಾನ. ಓ, ಪುಷ್ಪಕ್ ವಿಮಾನ. ಅದು ಯಾವ ಭಾಷೆ? ಪುಷ್ಪಕ್ ವಿಮಾನ. ಪುಷ್ಪಕ ವಿಮಾನ ಅದೇ ಅದೇ, ವಿಶೇಷವಾದ ಮಾನವುಳ್ಳದ್ದು. ಹಾ. ಅದು ನನಗೆ ಬೇಕು. ಅದಕ್ಕೆ ನಾನೇನ್ ಮಾಡಬೇಕು? ನೀನು ಅವನಲ್ಲಿ ಹೋಗಿ ಕೇಳಬೇಕು. ಹಾ, ಕೇಳಿದ್ರೆ ಕೊಡ್ಬೇಕವ. ಹಾ, ಕೊಟ್ರೆ ಕೊಟ್ಟರೆ ತರಬೇಕು. ಹೇಗೆ ತರುದು? ನನ್ಗೆ ಅದು ಗೊತ್ತಿಲ್ಲ. ಎಂತದ್ದು? ಯಾವುದನ್ನು ಎಲ್ಲಿ ಹಾಕುದಂತ ಗೊತ್ತಿಲ್ಲ. ಒಂದು ವೇಳೆ ಹಿಡ್ಕೊಂಡು ಬಂದೆ ಬುದ್ಧಿವಂತೆ ಅಂತ ಇಟ್ಕೊಳ್ಳುವ, ಅದನ್ನು ಇಳಿಸುವ ವಾಯುನೆಲೆ ಯಾವುದು? ನೀನು ಹಾ. ನೀನು ವಿಮಾನವು ಬಿಡುವಿ, ಏನೂ ಬಿಡುವಿ ಸಿಕ್ಕಿದ್ರೆ. ಅಲ್ಲಲ್ಲಿ ಏನೇನು ಬಿಡ್ಲಿಕ್ಕೆ ಆಗುದಿಲ್ಲ, ಬಿಟ್ರೆ ವಿಮಾನವನ್ನೇ ಬಿಡ್ಬೇಕು. ಯಾಕೆ? ಅದು ಹಾಗೆಲ್ಲ ಒತ್ತುದೆಲ್ಲಿ ಅಂತ ನೋಡುವ ವಿಮಾನ ಅಲ್ಲ, ಅದು ಮನೋವೇಗದಲ್ಲಿ ಸಂಕಲ್ಪದಲ್ಲಿ ಸಂಚರಿಸುವುದು. ಆದ್ರೂ ಅದನ್ನು ಅದಕ್ಕೆಲ್ಲ ಚಾಲನೆಯ ನಿಯಮವನ್ನು 1 ವರ್ಷ ಕಲಿಬೇಕು ಅಂತ ಎಲ್ಲ ಪುಣ್ಯಾತ್ಮ. ಹಾಗಾದ್ರೆ ಅದನ್ನು ಇಳಿಸಬೇಕಾದ್ರೆ ಒಂದು ವಾಯುನೆಲೆ ಅನ್ನೋದು ಬೇಡವೆ? ಇಲ್ಲೇನು ಜಾಗ ಇಲ್ವಾ? ಉಂಟಪ್ಪ, ಅದಕ್ಕೆ ಮಾಡುವ ವ್ಯವಸ್ಥೆ. ಅಲ್ಲಿ ಈಗ ನೋಡಿದ್ರೆ ಎಂತೆಂತ ವಾಯುಗಳನ್ನು ಬಿಡ್ತಾ ಇದ್ದಾರೆ ವಾಯುನೆಲೆ. ನೋಡಿ ಬಂದೆ. ಮತ್ತೆ ವಾಯು ಸಂಚಾರ ಮಾಡುವುದು ನಿಲ್ಲುವ ನೆಲೆ. ಅದೇ ಮತ್ತೆ ಇನ್ನೊಂದುಂಟು, ಆ ವಾಯುನೆಲೆಯಲ್ಲಿ ನಿಲ್ಲಿಕ್ಕಾಗದೆ ನಾನು ಆಗ ಬಂದು ನಿಂತವ ಅಲ್ಲೇ ನಿಂತೇ ಇದ್ದದ್ದು. ಹೌದಾ? ಈಗ ಅವರು ಸೌಖ್ಯದಲ್ಲಿ ಇರ್ಲಿ. ಈಗ ಇಲ್ಲಲ್ಲ ಬೇರೆ ಯಾವುದು? ಅಲ್ಲ, ನೀನ್ ಇಲ್ಲಿ ಬಂತಿಯಲ್ಲ. ಅಲ್ಲ ಅಲ್ಲ, ಅಲ್ಲಿ ಬಂದದ್ದು ಮುಗಿದಾಗಿದೆ, ಒಂದು ಬದಿ ಇದ್ದು. ಒಳ್ಳೆ ವಿಮಾನ ಹಾ, ಹಾ. ಅದು ವಿಶೇಷವಾದ ಮಾನವುಳ್ಳದ್ದು. ಅದಕ್ಕೆ ಹೆಚ್ಚು ಜಾಗ ಬೇಕು ಅಂತ ಇಲ್ಲ. ಸರಿ. ಅದು ಸಣ್ಣದು ಆಗ್ತದೆ. ಆಗ್ತದೆ. ಹೌದೌದು. ಹಾಗಾದ್ರೆ ಸುಲಭ. ಈಗ ಮಾಡಿ ಕಂಕಡಿಲಿ ಇಟ್ಕೊಂಡು ಬರ್ತೇನೆ ನಾನು. ಅಷ್ಟು ಸಣ್ಣದಾಗುದಿಲ್ಲ. ನೀನು ಎಂತದಂತ ಭಾವಿಸಿದ್ಯಾ? ಚಾಪೆ ಅಂತ ಭಾವಿಸಿದ್ಯಾ? ಅಲ್ಲ, ಸಣ್ಣದಾಗುವ ಮನೋಧರ್ಮ. ಸಣ್ಣದಂದ್ರೆ ಒಂದು ಆಸನ, ಹಾ. ಒಬ್ಬ ಕುಳಿತುಕೊಳ್ಳುವ ಆಸನ, ಅದರೊಂದಿಗೆ ಉಳಿದ ವ್ಯವಸ್ಥೆಗಳು, ಅಷ್ಟು ಸಣ್ಣದಾಗ್ತದೆ. ನನಗೆ ಕೂತ್ಕೊಳ್ಳುವಷ್ಟು ಉಂಟಾಗ. ಹೌದು. ನೀನು ಕಂಕುಳಾಡಿಯಲ್ಲಿ ಇಡುವಷ್ಟು ಸಣ್ಣದಲ್ಲ. ಸರಿ ಆಯ್ತು. ಹಾಗಾದ್ರೆ ತರಬೇಕು, ಕೇಳಬೇಕು. ಹಾ. ಕೇಳುವಾಗ ಖಾರವಾಗಿ ಕೇಳಬೇಕು. ನಮಗೆ ಖಾರವಾಗಿ ಖಾರ ಅಂತ ನಿನ್ನಲ್ಲಿ ಹೇಳ್ಬೇಕಾದಿಲ್ಲ. ಅಂದ್ರೆ ನಾನೇ ಖಾರವ? ಆಗಲ್ಲ. ಅಲ್ಲಿ ನಮ್ಗಿಂತ ಜೋರು ಖಾರ ಇದ್ರೆ ನೀನು ಉಪ್ಪಿನಕಾಯಿಯ ಹುಳ ಅಲ್ವಾ? ನಮಗೆ ಅದು ನಾಟುವುದಿಲ್ಲ. ಸಾಧಾರಣದ ಖಾರ ನಿನಗೆ ನಾಟ್ಲಿಕ್ಕೆ. ಆಯ್ತು. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಇದ್ದವರಿಗೆ ಮತ್ತೆ ಸಾಧಾರಣದ ನಾಟೀತ. ನಾ ಅದನ್ನೇ ಹೇಳಿದ್ದು, ಉಪ್ಪಿನಕಾಯಿಯ ಹುಳ ಅಂತ. ಈ ಖಾರದ ಒಟ್ಟಿಗೆ ಇದ್ದವರಿಗೆ ಎಂತೆಂತ ನಾಟುವವರನ್ನು ನಾಟಿ ಮಾಡಿ ಬಿಟ್ಟಿದ್ದೀರ ನೀವು. ಅಲ್ಲ, ಹುಗುದಿದ್ದೀರಿ ಹಾಗೆ. ಇನ್ನು ಮಾಡ್ಲಿಕ್ಕೆ ತುಂಬಾ ಉಂಟು. ಹೌದು. ನಮ್ಮದೀಗ ಆರಂಭ ಮಾತ್ರ. ಸರಿ. ಹಾಗಾಗಿ ಹೋಗಿ ಹಾ. ಅವನಲ್ಲಿ ಪುಷ್ಪಕ ವಿಮಾನವನ್ನು ಕೇಳಿ ನೀನು ತರಬೇಕು. ಸರಿ ಪ್ರಭು, ಓ. ನಿಮ್ಮ ಮಾತನ್ನು ಶಿರಸಾಧರಿಸಿ ಹಾ. ಕ್ಷಿಪ್ರಗತಿಯಲ್ಲಿ ಹೋಗಿ ಕ್ಷಿಪ್ರಗತಿಯಲ್ಲಿ ಬರ್ತೇನೆ ನಾನು. ನೀನು ದೊಡ್ಡ ದೊಡ್ಡ ಶಬ್ದ ಎಲ್ಲ ಹಾಕ್ತೀನಿ. ನಿಮ್ಮ ಜೊತೆಯಲ್ಲಿರುವಾಗ ಆ ಶಬ್ದಗಳು ಬಾರದೆ ಹೋದ್ರೆ ಒಳಗೋದ್ಮೇಲೆ ಬೈಯುವುದಿಲ್ವ ನೀವೆಲ್ಲ? ಆದ್ರೆ ಒಂದುಂಟು, ನನಗೊಂದು ವಿಶ್ವಾಸ. ಹಾ. ಎಷ್ಟು ದೊಡ್ಡ ಶಬ್ದ ಆದ್ರೂ ಇದಕ್ಕಿಂತ ಹೆಚ್ಚು ಉದ್ದಾಗಲಿಕ್ಕಿಲ್ಲ. ಹಾಗಾಗಿ ನನ್ನ ಜಾಗಕ್ಕೆ ಕೊರತೆ ಬರಲಿಕ್ಕಿಲ್ಲ ಎನ್ನುವ ವಿಶ್ವಾಸದಿಂದ ಈಗಲೂ ಉಳಿಸಿಕೊಂಡಿದ್ದೇನೆ ನಾನು. ಹೋಗಿ ಬಾ. ಅಪ್ಪಣೆ ಪ್ರಭು. ಏನು? ನಾನು ಹೆದ್ದಾರಿಯಲ್ಲಿ ಹೋಗುವುದಲ್ಲ, ನಾನು ಹೋಗುವುದು ದೇವಲೋಕಕ್ಕೆ ಪುಷ್ಪಕ ವಿಮಾನ ತರಲಿಕ್ಕೆ.
ಕುಳಿತುದೇನಯ್ಯ ಏನಯ್ಯ ಏನಯ್ಯ ಕುಳಿತುದೇನಯ್ಯ ಏನಯ್ಯ ನಾನಾರೆಂಬುದು ತಿಳಿದು ಏನಯ್ಯ ನಾನಾರೆಂಬುದು ತಿಳಿದು ಸ್ಥಾನುವಿನಂದ ತೊಳಿಯ ಮಾತ ತಳೆದು ಸ್ಥಾನುವಿನಂದ ತೊಳಿಯ ಮಾತ ತಳೆದು ಚೋಳಿ ಮುರರುಳಾನು ಶ್ರೇಷ್ಠನು ನಿತ್ಯ ಚೋಳಿ ಮುರರುಳಾನು ಶ್ರೇಷ್ಠನು ನಿತ್ಯ ನಾನು ಲಂಕಾದಿಗೆ ಆತಪ್ಪನು ನಿತ್ಯ ಏನಯ್ಯ ಏನಯ್ಯ ಕುಳಿತುದೇನಯ್ಯ ಏನಯ್ಯ 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 ಈ ಕುಬೇರ ಅಂದ್ರೆ ಯಾರು? ಏನು ಏನ್ ನನ್ನಂತ ಒಂದು ವ್ಯಕ್ತಿ ಬರುವಾಗ ದಾರಿ ಬಿಡಬೇಕೆನ್ನುವ ಸಾಮಾನ್ಯ ಪ್ರಜ್ಞೆ ಇಲ್ವಾ? ಈ ರೀತಿ ಮೌನ ಮಾತು ಕುಳಿತವರೇ ಕಾರಣವಾಗ್ರಿ ಏನು? ಸ್ಪಷ್ಟ ಚಿತ್ರಣ ಬೇಕು ನನಗೆ. ಏನು ಏನು ಏನಯ್ಯ ಕೇಳಿಲ್ವ? ಏನಯ್ಯ ಏನು? ನಮಗೂ ಗೊತ್ತುಂಟು. ಏನು ಕೂತದ್ದೇನು? ಮಾತಾಡುವಷ್ಟು ವ್ಯವಧಾನ ಉಂಟಾ ಇಲ್ವೋ? ವಿಷಯ ಮುಗೀತು. ನಾ ಯಾಕೆ ಮಾತಾಡ್ಲಿಲ್ಲ ಕೇಳು. ಅದು ಬೇಕು. ನಿನ್ನ ಹತ್ರ ಬಂಡವಾಳ ಇಲ್ಲ. ಹ, ಹ, ಹ. ನಾನು ಮಾತಾಡಿದ್ರೆ ನನ್ನ ಬಂಡವಾಳದಲ್ಲಿ ನೀನು ವ್ಯಾಪಾರ ಮಾಡ್ತೀನಿ. ವ್ಯಾಪಾರ ದೊಡ್ಡ ಯಾಕೆ ಕೇಳು. ವ್ಯಾಪಾರ ದೊಡ್ಡದಾದ ಸಿಲ್ರಿ. ಅದು ಮತ್ತೆ ಮಾತಾಡು. ಸಭಾಸ್ಥಾನ ನನ್ನದು. ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೆ. ಸರಿ. ಬಂದು ಮೈ ಮೇಲೆ ಬಿದ್ದಿ. ಹ, ನಾ ಮಾತಾಡ್ಬೇಕಾ ನಿನ್ನ ಹತ್ರ? ಹ, ಹ. ಈಗೊಂಚೂರು ಬಹಳ ಹುಷಾರಾಗಿದ್ಯಾ ಅಂತ. ಅಲ್ಲಲ್ಲ, ಮೊದಲಿನಿಂದಲೇ ಇದ್ದೇನೆ. ನಿನಗೆ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ಎತ್ತು ಹೋದೇನು, ಹ, ಹ. ಈಗ ಎತ್ತು ಹೋದೇನು, ಕೇಳಲಿಕ್ಕೆ ಯಾರೂ ಇಲ್ಲ. ಸಭೆ ನನ್ನದು. ನಾ ಯಾಕೆ ಸುಮ್ಮನೆ ಕೂತೆ? ಇವತ್ತೊಂದು ಹೀಗೆ ಧರ್ಮಾರ್ಥ ಮನರಂಜನೆ ಆಗ್ಲಿ. ಒಳ್ಳೆ ಬುದ್ಧಿವಂತಿ ಖರ್ಚು ಮಾಡ್ತೀರಿ. ಇಲ್ಲದಿದ್ರೆ ನಿನ್ನಂತರ ಒಟ್ಟಿಗೆ ನಾ ತಿರುಗಾಟ ಮಾಡ್ತೇನೆ. ಇಲ್ಲ. ಬುದ್ಧಿವಂತಿಕೆ ಇಲ್ಲೇ. ಹ, ನಿಮಗೆ ನನ್ನ ಬುದ್ಧಿವಂತಿಕೆ ಅರ್ಥ ಆಗ್ಲಿಲ್ಲ. ಒಂದೂವರೆ. ಅರ್ಥ ಆಗುವಾಗ ನಾನು ಇರ್ಲಿಲ್ಲ. ಈಗ ನಿಮಗೆ ನನ್ನ ಯೋಗ್ಯತೆ ಗೊತ್ತಾಗಿದೆ. ಅಲ್ಲ, ಅದು ಗೊತ್ತಾಗಿಲ್ಲ. ಅದೇ ತಿರುಗಾಟಿಗೆ ಬೇಕು ಅಂತ ನಾವು ಆಸೆ ಮಾಡೋದು. ನಾನು ನೀನು ನಿವೃತ್ತಿ ಆದ ಮೇಲೆ ಬರು. ಆದ್ರೂ ಒಂದು 7-8 ವರ್ಷ ತಿರುಗಾಟ ಇರ್ತಿದ್ರೆ ಅನುಭವ ಆಗ್ತಿತ್ತ ನಮ್ಮ ಜೊತೆಯಲ್ಲಿ. ಅದೇ ಸಾಕು. ಅದಕ್ಕೆ ನೀನು ನಿವೃತ್ತಿ ಆದ ಮೇಲೆ ಬರುದು. ಹೌದಾ? ಅಷ್ಟು ಸುಲಭದಲ್ಲಿ ನಮ್ಮನ್ನು ನಿವೃತ್ತಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ಇಲ್ಲ, ನಿಮಗೆ ಒನಕೆಯಲ್ಲಿ ಬರೆದಿದ್ದಾನೆ. ಒನಕೆಯಲ್ಲಿ? ಹೌದೌದು. ಒನಕೆಯಲ್ಲಿ ಅಲ್ಲ, ಒನಕೆಯಲ್ಲಿ ಬರೆದಿದ್ದಾನೆ ಬ್ರಹ್ಮದೇವರು. ಏನಂತೇಳಿ? ಸರಿ ಸರಿ, ಅದೀಗ ಎಲ್ಲಿಂದ ಬಂದಿ? ಈಗಲೇ ಪ್ರಸಂಗ ಹೊತ್ತಾಯ್ತು. ಹೌದೌದು. ಆದ್ರಿಂದಲೇ ನಾನು ಮಾತಾಡೋ ಇಷ್ಟು ವೇಗವಾಗಿ ಮಾತಾಡೋದು ನೆನಪಿರಲಿ. ನನಗೆ ಮರೆಯುವ ಆರಂಭ ಆಗ್ಲಿಲ್ಲ. ಎಲ್ಲಿಂದ ಬಂದೆ ನೀವು? ನಾನು ಯಾರಂತ ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು. ಅದು ಕನಕ ಸಂಭ್ರಮ ಯಾರಿಗೆ ಹೇಳಿದಾಗೆ? ಇನ್ನು ಹೀಗೆ ಮಾತಾಡ್ತಿದ್ರೆ ಕನಕ ಕನಕ ಸಂಭ್ರಮ ಆಗ್ತದೆ. ಕನಕ ಅದಲ್ಲ, ಕನಕಲಂಕೆಯಿಂದ ಅದನ್ನೇ ಕೇಳಿದ್ದು. ಕನಕಲಂಕೆಯಿಂದ ಬಂದವನೇ ನಾನು. ಭಾಸಕರ್ಣ ಅಂತ ನನ್ನ ಹೆಸರು. ಎಂತ ಕರ್ಣ? ಭಾಸಕರ್ಣ. ಭಾಸಕರ್ಣ? ಇವರು ಹೇಳ್ತಾರೆ ಭಾಸಕರ್ಣ ಅಂತ. ಮತ್ತೆ ಗೋಸಕರ್ಣ ಅಲ್ಲಲ್ಲ, ಅವ್ರದ್ದು ಕಪ್ಪು ಕರ್ಣ. ಪ್ರ್ಯಾಂಗ್ 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 ಅಂತ, ಬಪ್ಪಂ ಪೋಂಕ್ ಬಪ್ಪಂ ಪೋಂಕ್ ಅಂತ. ನೀ ಯಾವಾಗ ಅವರಿಗೆ ಹೊಡಿಲಿಕ್ಕೆ ತೊಡಗಿದ್ದು? ಅವ್ರು ನಮ್ಮ ಜೊತೆಲಿ ಇರುವವರೇ ನಮ್ಗೆ ಗೊತ್ತುಂಟು. ಹಾಗಲ್ಲ, ನನ್ನ ಹೆಸರು ಭಾಸಕರ್ಣ ಅಂತೇಳಿ. ಮತ್ತೆ ಆದ್ರಿಂದ ನಾನು ಹೇಳ್ತಾ ಇದ್ದೇನೆ, ಕನಕಲಂಕೆಯಿಂದಲೇ ಬಂದವರು. ಶ್ರೀ 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 ದಶಗಂಟ ಕಳಿಸಿದಂತ ವ್ಯಕ್ತಿ ನಾನು.
ನನ್ನ ತಮ್ಮ ರಾವಣ ಕಳಿಸಿದ್ದ. ಎಲ್ಲನು ಜಾತಲ ಸೇವಕನು ನೀನು ಚೆಲ್ಲಾಯ್ತು ಪಲ್ದು ದೀಗ ಎಲ್ಲನು ಜಾತನ ಸೇವಕನು ನೀನು ಚೆಲ್ಲಾಯ್ತು ಬಂದು ದಿಗಗೆ ಎನ್ನೊಳದೇನ ಕಾರ್ಯಗಳು ನಡೆಸುವೆ ಎನ್ನೊಳದೇನು ಕಾರ್ಯಗಳು ನಡೆಸುವೆ ಮಲ್ಲಿನೋ ಮುಸುಲಿನಗೆ ಎಂದನು ಜಾತನ ಸೇವಕನು ನೀನು ಚೆಲ್ಲಾಯ್ತು ಬಂದು ಈಗ ಎನ್ನನು ಜನಾದಂತಹ ರಾವಣನ ಸೇವಕ. ಹಾ, ಪಾನಕ ಬೇಕಾ? ಬೇಡ. ಉಪಚಾರ ಮಾಡಲಿಲ್ಲ ಅಂತ ಆಗಬಾರ್ದು. ಇಲ್ಲ ಉಪಚಾರ ನಮಗೆ ಬರುವಾಗಲೇ ಬೇಕಾದಷ್ಟು ಆಗಿದೆ. ಅಯ್ಯ, ನನ್ನ ತಮ್ಮನ ಮನೆಯ ಆಳು. ಆಳು ಬೇಡ, ಆಳು ಅಂತ ಅಷ್ಟೇ ಸಣ್ಣದು ಬೇಡದು ಬೇಡ. ನಾನು ಜನ ಅಲ್ಲಿ ಸಣ್ಣದಿರುವುದು, ಇಲ್ಲಿ ಸಣ್ಣದಲ್ಲ. ಅರ್ಥವೇ ಆಗ್ಲಿಲ್ಲ. ಹ, ನನ್ನ ತಮ್ಮನ ಮನೆಯನ್ನು ಆಳುವವ ಅಂತ ನಾ ಹೇಳಿಕೊಂಡದ್ದು. ಅಕ್ಕ ನೀ ಹೇಳ್ತಿ ನನ್ನನ್ನು ಆಳು ಮಾಡಬೇಡ ಅಂತ. ನಿನಗೆ ಇನ್ನೂ ಇದಕ್ಕಿಂತ ಮುಂದೆ ಹೋಗೋದಿಲ್ಲ ಮಗು. ನೀನು ಯಾರು? ನಾನು ನಿನ್ನನ್ನು ಅರಸ ಮಾಡ್ಲಿಕ್ಕೆ ಹೊರಟ್ರೆ ನೀ ಹೇಳ್ತಿ ಆಳು ಬೇಡ. ಒಂದು ಸಣ್ಣ ಸೀತ್ರಿ ಮಾತಾಡ್ತೀಯ ಅಂತ ನೀನು. ನೀನಿರುವಾಗ ಬೇರೆ ಬೇಕಾದಿಗೆ. ಆಗ ಆಳು ಒಂದು ಅಲ್ಲೇ ತಿರುಗಿಸಿ ಅದನ್ನು ಜರ್ಸಿ ನಿನ್ನ ಹತ್ರ ಅದೇ ನಡೆಯುವುದು. ಹಾ? ನೀನು ದಬ್ಬಣ ತಂದ್ರೆ ನನ್ನ ಹತ್ರ ಸೂಜಿ ಉಂಟು. ಹಾ, ನಾನು ದೊಡ್ಡನ್ನು ಹೊಲಿದ್ರೆ ನೀನು ಸಣ್ಣನ್ನೇ ಹೊಲಿಯುದು. ಅಲ್ಲ, ನಿನಗೆ ಹೊಲಿಯುವುದೇ ಕೆಲಸ. ಹೌದೌದು. ಆದ್ರೆ ಹರ್ತದ್ದು ಯಾರ್ದಂತ ಇರುದು ಅಷ್ಟೇ. ಅದು ನಿನ್ನ ಮಕ್ಕಳೇ ಮತ್ತೆ. ಓ, ನಿನ್ನ ಮಕ್ಕಳೇ, ನೀ ಹೊಲಿಯುವುದು ಮತ್ತೆ ಬೇರೆ. ಪುಣ್ಯಾತ್ಮ ನನಗೆ ಮದುವೆ ಆಗ್ಲಿಲ್ವಾ? ಮದುವೆ ಆಗ್ಲಿಲ್ಲ. ಮಕ್ಕಳಾಗ್ಲಿಕ್ಕೆ ಮದುವೆ ಆಗುದು ಬೇಡ. ಇಲ್ಲ, ಆದ್ರಿಂದ ಅದನ್ನು ನಾನು ಪಾಲಿಸಿದ್ದೇನೆ. ಗೊತ್ತಾಯ್ತು, ಇನ್ನು ಅದನ್ನು ಮುಂದುವರಿಸೋದು ಬೇಡ. ಹೌದು ಅಯ್ಯ. ಇದು ನೀನು ದೂರ ಹೊರಟದ್ದು ಹೇಳಿದಾಗೆ. ಓ, ದೂರ ಹೊರಟದ್ದು ಅಂತ. ಇಲ್ಲ, ಇಲ್ಲಿ ಹತ್ರವೇ. ಹೌದಾ? ಭಾರಿ ದೂರ ಅಲ್ಲ, ಇಲ್ಲಿ ಹತ್ರವೇ ಒಂದದ್ದು. ಹೌದಾ? ಹಾ. ಇಲ್ಲಿ ಹತ್ರ. ಹತ್ರ ಅಂದ್ರೆ ಕುಬೇರ ಅಂತ ಹೇಳಿದ್ರೆ ನೀವೇ ಅಲ್ವಾ? ಇದರಲ್ಲಿ ಸಂಶಯ ಉಂಟಾ? ಹಾ, ಸಿಂಹಾಸನಕ್ಕೆ ಬಂದಿದ್ದೇನೆ. ಹಾ. ಹೌದಾ? ಅಲಕಾವತಿಯಲ್ಲಿ ಸಿಂಹಾಸನದಲ್ಲಿ ಬೇರೆ ಕೂತ್ಕೊಳ್ಳಿಕ್ಕುಂಟ? ಇಲ್ಲ. ನಾನೇ ಕುಬೇರ, ಹೌದಾ? ಧನಾಧಿಪತಿ. ಹೌದಾ? ಇದು ಹಾ, ಹಾ. ನೀನು ದೂರ ಹೊರಟದ್ದು ಅಂತ. ಅಂತರ ಕಾಯ್ದುಕೊಳ್ಬೇಕು. ನಾನು ಯಾವ್ದನ್ನಾದ್ರೂ ತಡೆದೆ, ನೀವು ಇದಕ್ಕೊಂದು ಕೈ ಹಾಕಿದ್ರಿ. ನನಗೆ- ಇದನ್ನು ಮತ್ತೆ ಕಟ್ಲಿಕ್ಕೆ ಆಗುದಿಲ್ಲ. ಪುಣ್ಯಾತ್ಮ. ಆಗಲೇ ತಡಿಲಿಲ್ಲ. ಹಾ. ಸ್ವಲ್ಪ ಮೊದಲಿನಷ್ಟು ವೇಗ ಇಲ್ಲ ಈಗ ನನಗೆ. ಆಗಲೇ ತಡಿಲಿಲ್ಲ. ಹಾ, ಹಾ. ಹೌದೌದು. ಹಾ. ಇದು ಇದು ದೂರ ಹೊರಟದ್ದು ಅಂತ. ಈ ಕುಬೇರ ನೀವೇ ಅಲ್ವಾ? ಈ ಭಾಗದಲ್ಲಿ, ಹಾ. ಈ ಭಾಗದಲ್ಲಿ ದೂರ ಹೊರಟದ್ದು. ಈ ಭಾಗದಲ್ಲಿ ದೂರ ಹೊರಟದ್ದು. ಹೌದೌದು. ಭಾಗದಲ್ಲಿ ಅಲ್ಲ, ಹೀಗೆ ಹೊರಟದ್ದು ನಾನು. ಯಾಕೆಂದ್ರೆ ತಮ್ಮನ ಮನೆಯಿಂದ ಬಂದ ಕಾರಣ. ಇಲ್ಲದಿದ್ರೆ ನಾನು ಯಾಕೆ ವಿಚಾರಿಸುದು? ಹಾ, ಹಾ, ಹಾ. ಹೌದೌದು. ಹಾ. ಗೌರವ ನನಗೆ ರಾವಣನಲ್ಲಿ. ಹಾ, ಅಲ್ಲಿಂದ ಬರ್ತಿದ್ದರೆ ನಿನ್ನ ಹತ್ರ ವಿಚಾರಿಸದೆ ಇರ್ಲಿಕ್ಕೆ ಆಗ್ತದ? ಹಾ, ಹಾ. ಹಾಗೆ ಇಲ್ಲಿ- ಯಾವ ಉದ್ದೇಶದಿಂದ ಬಂದಿ? ಅಲ್ಲಿ ಏನಿಲ್ಲ ಅಂತ ಇಲ್ಲಿಗೆ ಬಂದಿ. ಅದು ಬೇಕು. ಅಲ್ಲಿ ಏನಿಲ್ಲ. ಅದೇ ಅದು ಬೇಡ, ಅದು ಬೇಡ. ಏನಿಲ್ಲ, ಅದು ಬೇಡ. ಅಂದ್ರೆ ನಾನೇ ಅಲ್ವ? ಏನಿಲ್ಲ ಅಂತ ಬಂದದ್ದು. ಅಲ್ಲ, ನಾನೇ ಅಲ್ವ ಅದನ್ನು ಮೊನ್ನೆ ಬಿಟ್ಟು ಕೊಟ್ಟದ್ದು. ಹಾ, ಹಾ. ಸ್ವರ್ಣ ಲಂಕೆಯನ್ನು ಬಿಟ್ಟು ಕೊಟ್ಟಿದ್ದೇನೆ. ಹೌದಪ್ಪ, ದುರಸ್ತಿ ಮಾಡಿದ್ದು ನಾವೇ ಅದನ್ನು. ಹೌದು, ಮತ್ತೆ ಚಿನ್ನವನ್ನು ಹಾಗೆ ಇಟ್ಟರೆ ಕಪ್ಪಾಗ್ತದೆ, ಸ್ವಲ್ಪ ತೊಳಿಬೇಕು. ಸುಮ್ಮನೆ ಕನಕ ಆಡೋದಲ್ಲ. ಹಾಗೆ. ಹೌದದು. ಓ, ಕನಕ ಲೇಪ ಅಲ್ಲ, ಇನ್ನು ಕನಕವೇ ಆಗಬೇಕು. ಹೌದು. ಆ ಕಾರಣದಿಂದ ನಾ ಹೇಳಿದ್ದು. ಹಾ. ಇದು ದೂರ ಹೊರಟದ್ದು. ಯಾವ ಉದ್ದೇಶದಿಂದ ಬಂದಿದ್ದಿ? ಹಾ. ಯಾವ ಸಮಾಚಾರ ಹೊತ್ತು ಬಂದಿದ್ದಿ? ಹೌದೌದು. ದೊಡ್ಡ ವಿಷಯ ನಿನ್ನ ಹತ್ರ ಹೇಳಿ ಕಳಿಸ್ಲಿಕ್ಕಿಲ್ಲ. ಇದು ಎರಡನೇ ಬಾರಿ ನಿನ್ನ ಶ್ರೀತ್ರಿ ಪ್ರಯೋಗ. ದೊಡ್ಡ ವಿಷಯ ನಿನ್ನ ಹತ್ರ ಹೇಳಿ ಕಳಿಸ್ಲಿಕ್ಕಿಲ್ಲ. ಹಾಗಂತ ಸಣ್ಣ ವಿಷಯವನ್ನು ತರುವ ಜನ ನೀನಲ್ಲ. ಅದು ಬೇಕು, ಅದು ಬೇಕು. ನಿನಗೆ ನಿನ್ನ ಒಂದು ಸಣ್ಣ ವಿಭಾಗದ ಬುದ್ಧಿವಂತಿಕೆ ಉಂಟು ನಿನ್ನಲ್ಲಿ.
ಅಯ್ಯ, ನಿನಗೆ ಅರ್ಥ ಆಗುವಾಗ ತಡ ಆಗುವ. ಹೌದು, ಅದಕ್ಕೆ ನಾನು ಎಂತ ಮಾಡೋದು ಹೇಳು. ಅದೇ ಒಂದು 4 ಸಲ ಅರ್ಥ ಮಾತಾಡ್ಲಿಕ್ಕೆ ಕರ್ಕೊಂಡು ಹೋಗ್ಬೇಕು ನನ್ನನ್ನು. ಅಯ್ಯೋ, ನಿನ್ನನ್ನು ಕರ್ಕೊಂಡು ಹೋದ್ರೆ ಮತ್ತಿನ ಸಲ ನಾನೇ ಇಲ್ಲ. ನೀ ಅಷ್ಟು ಅಪಾಯ. ಹೌದು, ಆವಾಗ ನೀನು ಹೇಳುತ್ತಿದ್ದ ಅವರು ಬೇಡ, ಓ ಇವರನ್ನೇ ಹೇಳುವ ಅಂತ. ಒಂದು ಸಣ್ಣ ಹೆದರಿಕೆ ಉಂಟು. ಹೆದರಿಕೆ ಇಲ್ಲ, ಹೆದರಿಕೆ ಅಂತ ಕೆಲವರಿಗೆ. ಯಾರ ಹೆದರಿಕೆ ಅಂತ ಬೇಕಲ್ಲ, ಅಥವಾ ನಾ ಹೆದರಿಸುವವನಲ್ಲ. ಇದು ಸಣ್ಣ ವಿಷಯಕ್ಕೆ ಅಲ್ಲ, ಹಾಗಂತ ನೀನು ಬಂದರೆ ದೊಡ್ಡ ವಿಷಯ ಆಗ್ತದೆ. ಅಲ್ಲಿ ಬೇರೆ ಯಾರು ಇರ್ಲಿಲ್ವಾ? ಇದ್ದಾರೆ, ಇನ್ನಿಬ್ರು ಇದ್ದಾರೆ. ಯಾಕೆ ಕೇಳಿದೆ? ನೀನು ಹಾಗೆಲ್ಲ ಹೋಗಬೇಕಾದವನು ಇನ್ನು. ಅಂದ್ರೆ ನಿಮ್ ಲೆಕ್ಕದಲ್ಲಿ ನನಗೆ ವಾಯ್ದೆ ಆಯ್ತು ಅಂತ ಹೇಳುದಾ? ನಾ ಅಲ್ಲ ಹೇಳಿದ್ನ. ಇದು 3ನೇ ಬಾರಿ ನಿಮ್ಮ ಸೀಂತ್ರಿ, 3ನೇ ಬಾರಿ. ನೆನಪಿರ್ಲಿ ಪುಣ್ಯಾತ್ಮ. ಆ ಶಬ್ದ ಏನು ವಿಷಯ ಕೊತ್ತು ಬಂದಿರ್ಪೆ. ನಾನಿಲ್ಲಿ ಬರಲು ಕಾರಣ ಸಂದೇಶವಂ ತಂದಿರ್ಪೆ. ನೀನು ಯಾಕೆ ಇರ್ಪೆ? ನಾನು ಇರ್ಪೆ ಇರ್ಪನ್ ಅಂತ ಹೇಳಿಲ್ಲಲ್ಲ, ಇರ್ಪನ್ ಅಂತ ಹೇಳಿಲ್ಲಲ್ಲ, ಇರ್ಪೆ. ಯಾಕೆ ಬಂದಿ? ನಾನು ಇಲ್ಲಿ ಬಪ್ಪಲಿ ಕಾರಣ ಇತ್ತು ಮಹಾನೀಯ. ನಮ್ಮ ವಿಮಾನ ಅಪಹರಿಸಿದ ಕೊಡು ಹಮ್ಮನು ಬದಿಗಿಡು ಗಮ್ಮನಿನ ಕೇಳುವ ನಾನು. ಇಲ್ಲಿ ಬರುವುದಕ್ಕೆ ಬಹತ್ತರವಾದಂತಹ ಕಾರಣ ಇದೆ. ವಿಶೇಷವಾದಂತಹ ಇಲ್ಲಿಗೆ ಬರುವ ಕ್ರಮ ಇಲ್ಲ. ಸಾಮಾನ್ಯವಾಗಿ ಶೈಮಿನಿಗೆ ಹೋಗುವುದಲ್ಲ, ಇದು ಸಾಮಾನ್ಯವಾಗಿ ಹೋಗುವುದು ಅಲ್ಲಿಗೆ. ಇದು 4ನೇ ಬಾರಿ ಸೀಂತ್ರಿ ಪ್ರಯೋಗ. ಅಂದ್ರೆ ನಾನು ಬಂದದ್ದು ಯಾಕೆ ಕೇಳಿದಾಗ ಶೈಮಿನಿಗೆ ಹೋಗದೆ ಇಲ್ಲಿಗೆ ಬಂದದ್ದು ಇನ್ನೊಬ್ಬರನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಇಲ್ಲಿಗೆ ಇನ್ನೊಬ್ಬ ಇಲ್ಲಿಂದ ಕರ್ಕೊಂಡು ಹೋಗೋರಿಗೆ ಯಾರು ಇಲ್ಲ, ನಾನೇ ಇನ್ನು ಕಳಿಸೋದಲ್ಲಿಗೆ. ನನಗೆ ವಿಶ್ವಾಸ ಉಂಟು. ಇಲ್ಲಿ ಒಂದು ವಿಶೇಷವಾದಂತಹ ಪುಷ್ಪಕ್ಕನ ವಿಮಾನ ಇದೆ ಅಂತೆ ಅಲ್ಲ. ನಾನು ಆಗಲೇ ಕೇಳಿದ್ದೇನೆ ನೀನು ಇಲ್ಲಿ ಯಾರನ್ನು ಹುಡುಕಿಕೊಂಡು ಬಂದದ್ದು ಅಂತ. ಈಗ ನೀನು ಹೇಳಿದೆ, ಹೌದಾ? ನಾನು ಆಗಲೇ ಕೇಳಿದ್ದೇನೆ ನೀನು ಇಲ್ಲಿ ಯಾರನ್ನು ಹುಡುಕಿಕೊಂಡು ಬಂದದ್ದು ಅಂತ. ಈಗ ನೀನೇ ಹೇಳಿದೆ ಯಾರನ್ನಲ್ಲ, ಯಾವುದನ್ನು ಅಂತ ಹೇಳಿದೆ. ಯಾವುದನ್ನು? ಇಲ್ಲಿ ಪುಷ್ಪಕ್ಕನ ವಿಮಾನ ಇದೆ ಅಂತೆ ಅಲ್ಲ. ಇಲ್ಲ, ನಿನಗೆ ಅವಳು ಏನಾಗಬೇಕು? ಯಾರು? ನಾ ಆಗಲೇ ಕೇಳಿದ್ದೇನೆ ಇಲ್ಲಿಗೆ ಯಾಕೆ ಬಂದದ್ದು. ಅವಳು ನಮ್ಮ ಪಕ್ಕದ ಮನೆಯ ವಾರಿಜಕ್ಕನ ಮಗಳು ಪುಷ್ಪಕ್ಕ, ಅದಲ್ಲ. ಅದು ನಿನಗೆ ಗೊತ್ತು, ಅದು ನಿನಗೆ ಗೊತ್ತಾಯ್ತು. ಇವಳು ಯಾಕೆ ಏನಾಗಬೇಕು? ಪಕ್ಕದ ಮನೆಯವಳು. ಪಕ್ಕದ ಮನೆ ಯಾರಿಗೆ? ನಿನಗೆ. ಆಗಾಗ ಅಡಿಗಡಿಗೆ ಪುಷ್ಪಕ್ಕ ಪುಷ್ಪಕ್ಕ ನಿನಗೆ ಏನಾಗ್ಬೇಕು ಕೇಳುವಾಗಲೇ ಗೊತ್ತು ಪುಷ್ಪಕ್ಕನ ಮೊದಲ ಪರಿಚಯ ಇರಬೇಕಂತೇಳಿ. ಅಲ್ಲ, ನನಗೆ ವಾರಿಜಕ್ಕನದ್ದು ಉಂಟು. ಏನಾಗಬೇಕು ಹೇಳಿದ್ದಾನೆ. ನಿನಗೆ ಏನಾಗಬೇಕು ಹೇಳಿದ್ದ. ನನಗೇನಲ್ಲ, ನನ್ನ ಕುಟುಂಬದವರಲ್ಲ. ಹಾಗಾಗಿ ಅದು ಹೇಳಿದ ಅದಲ್ಲ, ಕೂತ್ಕೊಳ್ಳುವಂತ ವಾಹನ ಒಂದಿದೆ ಅಲ್ಲ, ಅದು ಸ್ವಯಂ ಚಾಲಿತ. ಓ, ಪುಷ್ಪಕ ವಿಮಾನ ಕೇಳು. ಆಗ ನಿನಗೂ ನೆನಪುಂಟು. ಅಲ್ಲ, ನಿನಗೆ ಬರಲೇ ಇಲ್ಲ ಬಾಯಲ್ಲಿ ಹೇಳಿಕ್ಕೆ, ಅವಳ ಹೆಸರು ಮಾತ್ರ ನೆನಪಿದ್ದದ್ದು. ಪುಣ್ಯಾತ್ಮ, ಪುಷ್ಪಕ ವಿಮಾನ, ಪುಷ್ಪಕ ವಿಮಾನವನ್ನು ಹೇಳಿದ್ರು ನಾನು. ಅದನ್ನು ನಿನ್ನ ಹತ್ರ ಉಂಟು ಎನ್ನುವುದನ್ನು ತಿಳಿದು ಇಲ್ಲಿಯವರೆಗೆ ಬಂದದ್ದು. ಅದು ಬ್ರಹ್ಮಾನುಗ್ರಹ. ಬ್ರಹ್ಮಾನುಗ್ರಹದಲ್ಲ, ಅದು ಮೊದಲು ಅವ್ರ ಹತ್ರ ಇತ್ತಂತೆ, ಯಾರ ಹತ್ರ ಭೂಲೋಕದಲ್ಲಿ ಎಲ್ಲ ಇತ್ತಂತೆಲ್ಲ. ಅದನ್ನು ನೀನು ಕದ್ದು ತಂದದಂತೆ. ಆದ್ರಿಂದ 10 ಗಂಟೆ ಹೇಳಿದ್ದಾರೆ, ಅದನ್ನು ಬಿಟ್ಟು ಕೊಡ್ಬೇಕಂತೆ. ಅಯ್ಯ, ಪಾರಿತೋಷಕ. ಯಾವುದು? ವರ ಪುಳಿ ಮುಂಚಿಯ ವರ ವಿರಂಚಿಯ ಪಾರಿತೋಷಕ. ನನಗೆ ಅವರು ಹೇಳಿದ ಪರರಿಗೀವುದು ಸಲ್ಲದೊಳಗೆ, ವರನಿಗೆ ಈವುದು ಸಲ್ಲದೊಳಗೆ. ಶಶಿರ ಗರುಹು ಲೋಭದಿ ನ್ಯಾಯ ಮಾರ್ಗವ ಮೀರದಿರು ಎನ್ನುತ್ತ. ದಶಶಿರ
ರಥ ಸ್ತ್ರೀಯರ ಶ್ರುತಿ ಸುಜನರನ್ನು ಪೊರೆದು ಸದ್ಧರ್ಮದಲ್ಲಿ ಬಾಳಲು ದೊರೆಯುವುದಕ್ಕಿಳ ಐಶ್ವರ್ಯ ಎಂದೆನು ತರುಹೋ ಸಹಜನಿಗೆ ವರವಿರುಚಿಯ ಪಾರಿತೋಷಕ್ಕೆ ಪರರಗೇವುದು ಸಲ್ಲಾಯ ಅಯ್ಯ ಸಂದೇಶ ಜನವೇ, ವರವಿರಂಚಿ ಪಾರಿತೋಷಕವಾಗಿ ಕೊಟ್ಟದ್ದು ಭಾರಿ ತೋಷದಿಂದ. ಅದ ಹೇಳಿದ ನನಗೆ ಯಾರೋ ಹಿಂದಿನಿಂದ ಹೊರಪುಳಿ ಮುಂಚಿ ಅಂತ ಹೇಳಿದಾಗಾಯ್ತು. ಅವರವರ ಆಸಕ್ತಿಗೆ ತಕ್ಕಂತೆ ಕೇಳುವುದು. ಅವ್ರು ಹೇಳಿದ್ದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವರವರ ಆಸಕ್ತಿ ಅಷ್ಟೇ. ಹೌದೌದು. ಮೂಗು ಶುದ್ಧ ಇದ್ದವನಿಗೆ ಮಾತ್ರ ಪರಿಮಳ ಗೊತ್ತಾಗ್ತದೆ, ಮೂಗು ಶುದ್ಧ ಇದ್ದವನಿಗೆ ದುರ್ನಾಥವೂ ಗೊತ್ತಾಗುವುದಿಲ್ಲ ಎನ್ನುವ ವಿಶ್ವಾಸ ಈಗಲೂ ನನಗುಂಟು. ಓ ಬ್ರಹ್ಮದೇವರು ಹಾ ನನ್ನ ತಪಸ್ಸಿಗೆ ಒಲಿದು ಹಾ ನನಗೆ ಅನುಗ್ರಹ ಮಾಡಿದ್ದು. ಹೋ 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 ಹಾಗಾದ ನಮಗೆ ಪಾರಿತೋಷಕವಾಗಿ ಬಂದದ್ದು, ಉಡುಗೊರೆಯಾಗಿ ಬಂದದ್ದು, ಹಾ. ಮಾನ ಸಮ್ಮಾನವಾಗಿ ಬಂದದ್ದು, ಅಥವಾ ದೇಣಿಗೆಯಾಗಿ ಬಂದದ್ದು, ಇದನ್ನು ಮತ್ತೊಬ್ಬರಿಗೆ ಕೊಡುವುದು ನಮಗೆ ಯಾರು ಕೊಟ್ಟಿದ್ದಾರೆ ಅವರಿಗೆ ಮಾಡುವ ಅವಮಾನ. ಹಾಗಾಗಿ ಇಲ್ಲಿ ಇಟ್ಕೊಂಡಿರೋ ನಾನು ಅಲ್ಲ, ನನಗೆ ಕೊಟ್ಟದ್ದು ಇಲ್ಲಿ ಇಟ್ಟುಕೊಂಡದ್ದಲ್ಲ, ನನಗೆ ಅನುಗ್ರಹ ರೂಪವಾಗಿ ಬಂದದ್ದು. ಆದರೂ ಎಷ್ಟು ಸಮಯ ಇಲ್ಲಿ ಇಟ್ಕೊಂಡ್ರೆ ಅದು ತುಕ್ಕ ಹಿಡಿಯಲಿಲ್ವಾ? ಯಾವುದು? ಅದು ವಿಶ್ವದ ಮೇಳ. ಇದು ಮೃಣ್ಮಯ ಅಲ್ಲ, ಈ ಲೋಕವೇ ಚಿನ್ಮಯ. ಹೌದಾ? ಮತ್ತೆ ಯಾವಾಗಲೂ ದೇವಲೋಕದ ವಸ್ತುಗಳು ಹಾ. ಇಲ್ಲಿರುವಂತಹದ್ದು ಹಾ. ಇದು ಸ್ಪರ್ಶಕ್ಕಲ್ಲ, ಹಾ. ಇದು ದರ್ಶನಕ್ಕೆ ಮಾತ್ರ. ಮುಟ್ಲಿಕ್ಕಿಲ್ಲ, ನೋಡ್ಕೊಂಡು ಹೋಗುದು ಎಲ್ಲ. ಯಾರೇ ಆಗಲಿ ಹಾ. ದೇವಲೋಕದಲ್ಲಿರುವ ಸಂಪತ್ತು ಅನುಭವಕ್ಕಿರುವುದಲ್ಲ, ಹಾ. ಭೋಗಿಸುವುದಕ್ಕೆ ಇರುವುದಲ್ಲ. ಅದು ಹಾ. ನಾವು ರಕ್ಷಕರಾಗಿರುವಂತಹದ್ದು, ಹಾ. ನಮಗೆ ಲೋಕ ಪಾಲಕತ್ವ ಇರುವುದು. ಹೀಗೆ ಮಾತಾಡ್ತಾ ಇರು. ಅವರ ಸಿಟ್ಟು ಬಂದ್ರೆ ಅವರಿಗೆ ಗೊತ್ತಿಲ್ಲ ಅವರ ಕಥೆ ನಿನಗೆ. ಹೌದೌದು. ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಸಿಟ್ಟು ಬಂದ್ರೆ ಏನಕ್ಕೂ ಏನು ಮಾಡಿ ಯಾರು. ಇದನ್ನು ದಶಶಿರರಿಗೆ ಹೇಳು. ಹಾ ಪ್ರಪಂಚದಲ್ಲಿ ಸಜ್ಜನನಾಗಿ ಬ್ರಾಹ್ಮಣರಿಗೆ, ಹಾ ವೈದಿಕ ವಿಭಾಗಕ್ಕೆ, ಸ್ತ್ರೀಯರಿಗೆ, ಹಾ ಗೋವುಗಳಿಗೆ ತೊಂದರೆ ಕೊಡದೆ ಒಳ್ಳೆಯ ಬದುಕನ್ನು ಬದುಕಲಿ. ಇದು ಜ್ಯೇಷ್ಠರಾಗಿ ನಾ ಹೇಳುದು. ಇದು ಮಾಡಿದರೆ ನಮಗೂ ಸುಖ, ನಿಮಗೂ ಸುಖ, ಎಲ್ರಿಗೂ ಸುಖ. ನಿಮ್ಮಲ್ಲಿ ಇಷ್ಟು ಐಶ್ವರ್ಯ ಉಂಟು ಅಂತ ಒಂದು ಹೆಮ್ಮೆ ಅಲ್ವಾ ನಿಮ್ಗೆಲ್ಲ? ಛೇ, ನವರತ್ನಗಳು ನೀನು ಉಂಟು ಹೇಳಿ. ಅದು ಕಲ್ಪಿಸಿ ಎಲ್ಲ ಮಾತಾಡಬೇಡ, ಹಾಗೆಲ್ಲ ಇಲ್ಲ. ಅದು ಏನಿಲ್ಲ. ಹೆಮ್ಮೆ ಇರುವುದೇನು? ನಮಗೆ ಅನುಗ್ರಹ ರೂಪವಾಗಿ ಬಂದದ್ದು ಹೇಳಿದ್ದೇನೆ ನಾನು. ಅಷ್ಟೇ, ಹೌದಾ? ಬೇರೆ ಇದ್ದದಲ್ಲ. ಅನುಗ್ರಹ ರೂಪವಾಗಿ ಬಂದದ್ದು. ಹ್ಮ್. ಆ ಕಾರಣದಿಂದ ಇದು ನಾವು ಕೊಡುವುದಕ್ಕಾಗುವುದಿಲ್ಲ. ಯಾಕಾಗುದಿಲ್ಲ? ನಾನು ಸಮಾಧಾನ ಮಾತಾಡುವುದು. ನನಗೆ ಹಾಗೆಲ್ಲ ಸಿಟ್ಟು ಬರುವುದಿಲ್ಲ. ನೀ ಸುಮ್ಮನೆ ಬೊಬ್ಬೆ ಹಾಕಿ ಆಚೀಚೆ ಓಡಿದ್ರೆ ಇದು ನಾನು ಹಾಗೆಲ್ಲ ಗಡಿಬಿಡಿ ಮಾಡುವ ಜನವೇ ಇಲ್ಲ. ನಾನು ಗಡಿಬಿಡಿ ಆಗೋದಲ್ಲ, ಮತ್ತೆ? ನನ್ನ ಸ್ವಭಾವ ಹೀಗೆ. ಬರ್ತೀರಾ ಇಲ್ವಾ? ನಾನು ಅವರ ಜೊತೆಲಿ ಇರುವುದು. ನೀನು ಎಷ್ಟು ಬೊಬ್ಬೆ ಹಾಕಬೇಡ. ನಾಡದುವರೆಗೆ ನೀ ಬೇಕು. ಅದರ ಮಾರನೇ ದಿವಸ ಅಲ್ಲ, ಅದರ ಮಾರದಲ್ಲಿ ತೊಂದರೆ ಇಲ್ಲ. ಇಲ್ಲದಿದ್ದ ಅದು ನಿಂತ್ರೆ ಹೌದೌದು, ಸಂಭ್ರಮವೇ ಅದು ನಿಂತ್ರೆ- ಸಂಭ್ರಮವೇ ಸಂಸ್ಮರಣೆ ಶ್ರದ್ಧಾಂಜಲಿ ಆಗಬಾರದು. ಅದು ನಿಂತ್ರೆ ಅದಕ್ಕಿಂತಲೂ ವಿಜೃಂಭಣೆಯಿಂದ ಆಗ್ತದೆ. ಅದು ಗೊತ್ತುಂಟಾ? ಅದಕ್ಕೆ ನಾನೇ ಇದ್ದೇನೆ. ಹೌದೌದು ಅದೆಲ್ಲ ವ್ಯವಸ್ಥಿತವಾಗಿ ನಮ್ಮ ಯಜಮಾನರು ಮಾಡ್ಯಾರ. ನಿಮ್ಗೆ ತಲೆ ಬಿಸಿಬೇಡ ಅದೆಲ್ಲ. ಹೌದು, ನಾನು ಯಜಮಾನರೊಟ್ಟಿಗೆ ಇದ್ದೇನೆ. ಓ. ನಿಮಗದು ಗೊತ್ತಿಲ್ಲ. ಆ ಕಾರಣದಿಂದ ಇದು ನೀನು ರಾವಣನ ಸೇವಕ, ನೀನು ಹೀಗೆ ಬಂದಿದ್ದೆಲ್ಲೋ ಹೌದು. ಹಾಗೆ ಹೋಗು. ನನ್ನ ಸಂದೇಶವನ್ನು ಹೇಳು. ನೋಡುವ ನಾಡು ಸಿಕ್ಕಿದಲ್ಲ, ನೋಡುವ ಏನು ಅಂತೇಳಿ. ಅವ್ರ ಜೊತೆ ಬಂದೇ ಬರ್ತೇನೆ ನಾನು.
ಹುಟ್ಟಿದ್ದಾನೆ. ಏನು ಕೆಲವು ಸಮಯದ ಹಿಂದೆ ಹುಟ್ಟಿದ ಮಾತ್ರಕ್ಕೆ ನಾವು ಅಣ್ಣ ಅಂತ ತಲೆಬಾಗುತ್ತೇವೆ ಅಂತ ಭಾವಿಸಿದ್ದಾನೆ. ಅವನದ್ದು ನೀತಿ ಏನು, ಸ್ತ್ರೀಯರನ್ನು ಪೀಡಿಸಕೂಡದು, ವೇದ ವಿರೋಧ ಮಾಡಕೂಡದು. ಅವ ಒಂದು ಮುಖದವ 10 ಮುಖದವನಿಗೆ ಹೇಳುವುದ? ಅವನಿಗೆ ನಮ್ಮ ತೋಳು ಬಲದ ನಿಜವಾದಂತ ಸತ್ವ ಗೊತ್ತಿಲ್ಲ. ತೋರಿಸಬೇಕು, ನಮ್ಮವರನ್ನು ಸೇರಿಸಿಕೊಳ್ತೇನೆ. ಅಲಕಾವತಿ ಸಲ್ಲದು. ಸೋದರರೊಡನೆ ಕಲಹ ಜಗತ್ತಿಗೆ ಏನು ಸಂದೇಶ ಕೊಟ್ಟಾಗಾಯ್ತು? ಛೇ, ಅಣ್ಣ ತಮ್ಮಂದ್ರು ಜಗಳ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಜಗಳ ಮಾಡ್ತಾ ಇದ್ದಾರೆ? ಯಾವ ಕಾರಣಕ್ಕೆ? ನೀನು ಬಡವನೂ ಅಲ್ಲ, ಅಥವಾ ನಾನು ದುರ್ಬಲನೂ ಅಲ್ಲ. ಶ್ರೀಮಂತಿಗೆ ನಮಗಿಲ್ವೋ? ನಮ್ಮಲ್ಲಿ ಉಂಟು. ಶ್ರೀಮಂತಿಗೆ ನಿಮಗಿಲ್ವೋ? ಸ್ವರ್ಣ ಲಂಕೆಯಲ್ಲಿ ನೀವಿದ್ದೀರಿ. ಹಾಗಾದ್ರೆ ಯೋಗ್ಯತೆಯಿಂದ, ವರದ ಸಾಮರ್ಥ್ಯದಿಂದ ನಿನ್ನಲ್ಲಿ ವಿಶೇಷತೆ ಉಂಟು. ಯೋಗ್ಯತೆಯಿಂದ, ವರದ ಸಾಮರ್ಥ್ಯದಿಂದ ನನ್ನ ಹತ್ರ ಭಿನ್ನವಾದದ್ದುಂಟು. ಪಿತೃಮೂಲ ಒಂದೇ ನಮ್ಮದ್ದು. ನಾವೇ ಇದ್ದಂತಹ ಸ್ವರ್ಣಲಂಕೆ ಮೊದಲು ನಿಮ್ಮದ್ದಾಗಿತ್ತು. ಪಿತೃಮಹಾಶಯರು ಹೇಳಿದ್ರು, ನನ್ನ ವಿವೇಕವು ಜಾಗೃತಿಯನ್ನು ಕೊಟ್ಟಿತು. ಬ್ರಹ್ಮದೇವರು ಸೂಚಿಸಿದ್ರು, ಹಾಗಾದ ಕಾರಣ ಕೊಟ್ಟಿದ್ದೇನೆ. ಈಗ ಮತ್ತೆ ಇಲ್ಲಿಗೆ ದಾಳಿ, ಸೇವಕನನ್ನು ಕಳುಹಿಸಿದಿ, ನಾನೇ ಹೇಳಿದ್ದೇನೆ. ದಾಳಿ ಮಾಡಿ ಪ್ರಪಂಚಕ್ಕೆ ಒಂದು ಸಂದೇಶ, ನಾವೇ ಒಂದು ಅಶಾಂತಿಯನ್ನು ಮಾಡಿದ್ರೆ ಅಲ್ವೋ? ಅದಕ್ಕಾಗಿ ನಾ ಹೇಳಿದ್ದು, ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಂತಹ ನಾವು ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರುವುದಕ್ಕಿಂತ ಭೂಲೋಕಕ್ಕೆ, ಪಾತಾಳಕ್ಕೆ, ದೇವಲೋಕಕ್ಕೆ ನೀನು ಸಾಮರ್ಥ್ಯದಿಂದ ಒಂದು ಸಂಬಂಧದ ಸೇತುವಾಗಿ ನೀನು ಜಗತ್ತಿನಲ್ಲಿ ಹೊಸ ಇತಿಹಾಸ ಬರೆದ್ರೆ ಎಂದು ರಾವಣ ಹೇಳು. ಸೇತುವೆ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಮಾಡಬೇಕಲ್ವಾ? ಹೌದು, ಸಂಬಂಧದ ಸೇತು. ನನಗೆ ನೆಲದಲ್ಲಿ ಹೋಗುವ ಅಪೇಕ್ಷೆ ಇಲ್ಲ, ನನಗೆ ಮೇಲೆ ಹೋಗಬೇಕು. ಕೊಡು ಕೊಡು. ಕೊಡುವುದಿಲ್ಲ ಆಗಿರಬಹುದು. ಆದರೆ ನನಗೆ ಆದ ಮೊದಲ ಪಾಠ ಯಾವುದು ಗೊತ್ತುಂಟ? ಸೌಭ್ರಾತ್ರಂ ನಾಸ್ತಿ ಶೂರಾಣ. ಶೂರನಾದವನಿಗೆ ಸೌಭ್ರಾತೃತ್ವ ಎನ್ನುವುದಿಲ್ಲ. ಏನು, ನಮಗಾಗುವಾಗ ನಿನಗೆ ರಕ್ತ ಸಂಬಂಧ ಕಾಣ್ತದೆ ಅಲ್ವಾ? ದ್ವಿತೀಯ ಮಕ್ಕಳು ರಕ್ತ ಸಂಬಂಧದವರಲ್ವಾ? ದೇವಲೋಕವನ್ನು ಒಬ್ಬನಾದ್ರೂ ಪಡೆಯುವುದಕ್ಕೆ ಬಿಟ್ರ ಏನೆಲ್ಲ ಮಾಡಿದ್ದಾರೆ. ಬಲದಲ್ಲಿ ಬಂದವರನ್ನು ಬಿಡ್ಲಿಲ್ಲ, ಸಾಯ್ಲಿ. ಶೀಲೋನ್ನತಿಯಲ್ಲಿ ಬೆಳೆದವರನ್ನಾದ್ರೂ ಬಿಟ್ಟಿದ್ದಾರ? ಎಷ್ಟು ಸಲ ಇಂದ್ರನಿಗೆ ಹೋಗಿ ಹೇಳಿದ್ದಿ ನೀನು? ಬೇಡ, ಒಂದೇ ಅಪ್ಪನ ಮಕ್ಕಳು, ವಿರೋಧ ಬೇಡ. ಎಲ್ಲಿಯಾದ್ರೂ ಹೇಳಿದ್ಯಾ ನೀನು? ತೇಜವನ್ನು ಅಪಹರಿಸುವುದಂತೆ, ಶೀಲವನ್ನು ಅಪಹರಿಸುವುದಂತೆ ಬಿಡು. ಈಗ ನೀನು ಹೇಳಿದೆ, ನಾವು ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿದವರಲ್ಲಿ ಬೇಡ. ನಾನು ಬಡವಲ್ಲ, ಹಾಗೆಂದು ನಾನು ಇನ್ನೂ ಶ್ರೀಮಂತನಾಗಬೇಕು ಎನ್ನುವ ಹಂಬಲವು. ಲಂಕೆ ಸಾಲದು ನನಗೆ, ಇನ್ನೂ ಹೆಚ್ಚಿನದ್ದು ಬೇಕು. ನಿನ್ನಲ್ಲಿ ಇಲ್ಲದೆ ಇರುವುದು, ನಿನ್ನಲ್ಲಿ ಇದ್ದದ್ದು ನನ್ನಲ್ಲಿ ಇಲ್ಲದೆ ಇದ್ರೆ ಅದೇ ನನಗೆ ಬಡತನ. ನನ್ನ ಬಡತನ ನನ್ನಲ್ಲಿ ಎಷ್ಟು ಉಂಟು ಎನ್ನುವುದರಿಂದ ನಿರ್ಣಯ ಆಗುವುದಲ್ಲ ನನಗೆ.
ನನಗಿಂತ ನನ್ನ ಅಪ್ಪನಿಗೆ ಮೊದಲು ಹುಟ್ಟಿದ ನಿನ್ನಲ್ಲಿ ಎಷ್ಟು ಉಂಟು ಎನ್ನುವುದರಿಂದ ನನ್ನ ಬಡತನ ಮತ್ತು ಶ್ರೀಮಂತಿಕೆ ನಿರ್ಣಯ ಆಗುವುದು. ನನ್ನ ದೊಡ್ಡಸ್ತಿಕೆಯನ್ನು ಹೇಳುವಾಗ ಹೇಳುವುದು ಹಾಗೆ: ಜಾತಂ ಬ್ರಹ್ಮಕುಲ ಅಗ್ರಜೋ ಧನಪತಿ ಕುಂಭಕರ್ಣಾನುಜ ಪುತ್ರೋ ಮೇಘನಾದ. ಇದು ನನ್ನ ದೊಡ್ಡಸ್ತಿಕೆ. ಅಗ್ರಜೋ ಧನಪತಿ, ಇದರ ಬಗ್ಗೆ ನಮ್ಮದು ಬಹಳ ಆಕ್ಷೇಪ ಉಂಟು. ನೀನೆಂತದು ಅಣ್ಣ, ಸಂಪತ್ತಿನಲ್ಲಿ ನಿನಗೆ ಅಣ್ಣನಾಗುತ್ತೇನೆ, ಇದು ನನ್ನ ಹಂಬಲ. ಹಾಗೆ ಹೊರಟ ನನಗೆ ನೀನೆಂತದ್ದು ರಕ್ತ ಸಂಬಂಧ, ನೀನು ಅಲ್ಲೇ ಇರು, ಅಷ್ಟಕ್ಕೆ ಬಂದವಲ್ಲ. ಲಂಕೆಯನ್ನು ನೀನು ಬಿಟ್ಟು ಕೊಟ್ಟಿದ್ಯಾ, ಅಪ್ಪ ಹೇಳಿ ಬಿಟ್ಟು ಕೊಟ್ಟಿಯಾ, ಬ್ರಹ್ಮ ಹೇಳಿ ಬಿಟ್ಟು ಕೊಟ್ಟಿಯಾ, ಅದೆಲ್ಲ ವಿಷಯ. ನಿನ್ನ ಅಲಕಾವತಿಗೆ ನನ್ನ ಲಂಕೆ ಉಂಟು, ಸರಿ ಆಯ್ತು. ನಿನ್ನ ಪುಷ್ಪಕಕ್ಕೆ ನನ್ನಲ್ಲಿ ಏನುಂಟು, ನೀನೊಂದು ಕೆಲಸ ಮಾಡು. ಹೇಗೂ ಲಂಕೆಯನ್ನು ಬಿಟ್ಟು ಕೊಟ್ಟಿದ್ಯಲ್ವ ನೀನು, ಲಂಕೆಯನ್ನು ಬಿಟ್ಟು ಕೊಡುವಾಗ ಏನಾದರೂ ಇತ್ತ ನಿನ್ನಲ್ಲಿ? ಇರ್ಲಿಲ್ಲಲ್ಲ. ಅಲಕಾವತಿ ಮತ್ತೆ ಸಿಕ್ಕಿದ್ದಲ್ವ? ನೀನು ಪುಷ್ಪಕ ವಿಮಾನ ನನಗೆ ಕೊಡು, ಅಂಥದ್ದೇ ಬೇರೆ ವಿಮಾನ ಬೇರೆ ಎಲ್ಲಿಯಾದರೂ ಸಂಪಾದಿಸು, ಅದನ್ನು ಕೊಡು. ಪಿತಲು ದುರಲು ನಿನಗಿತ್ತಲು ರಾಜವ ಹುಡುಗರೆ ಅತಿಶಯವತ ನೀನೇ. ಬ್ರಹ್ಮದೇವರ ಅನುಗ್ರಹ ರೂಪವಾಗಿ ಪುಷ್ಪಕ ನಮ್ಮಲ್ಲಿರುವುದು ಸರಿ. ಅದನ್ನು ವಿನಿಯೋಗಿಸುವ ಅವಕಾಶ ನನಗಿದೆ. ಹಾಗೆ ಅಂತ ಅದನ್ನು ಕೊಡುವ ಹಕ್ಕು ನನಗಿಲ್ಲ. ಅದೇನು? ಯಾವ ದೇವರೇ ಅನುಗ್ರಹದಿಂದ, ಗುರುಗಳು ಯಾರೇ ಇರಬಹುದು, ನಮಗೆ ಅನುಗ್ರಹ ರೂಪದಿಂದ ಕೊಟ್ರೆ, ಉಡುಗೊರೆಯೋ ಪಾರಿತೋಷಕವನ್ನು ಕೊಟ್ರೆ ನಾವದನ್ನು ಅನುಭವಿಸುವುದು, ಅದು ಇನ್ನೊಬ್ಬನಿಗೆ ಕೊಡ್ಲಿಕ್ಕಿಲ್ಲ. ಒಂದು ನೀನು ಪಡೆದಿ, ಪುಷ್ಪಕವೇ ನಿನ್ನನ್ನು ಸ್ವೀಕರಿಸ್ತದೋ ಇಲ್ಲೋ ಅಂತ ಪ್ರಶ್ನೆ ಉಂಟು. ಅದ್ಯಾಕೆ ಸ್ವೀಕರಿಸುವುದಿಲ್ಲ? ದಿವ್ಯತೆ ಅಷ್ಟೇ ಇರಲಿ. ಮಾತ್ರ ಅಲ್ಲ, ಅಂತಹದ್ದನ್ನು ನೀನು ಅನುಗ್ರಹ ರೂಪದಿಂದ ಬಂದ್ರೆ ನಿಮಗೆ ವಿನಿಯೋಗಕ್ಕೂ ಉಂಟು. ಮತ್ತೊಬ್ಬರಿಂದ ಈ ವಿಶೇಷವಾದಂತಹ ವಸ್ತುವನ್ನು ಅಥವಾ ಇಂತಹ ಪುಷ್ಪಕವೋ ಅಥವಾ ಇನ್ನೊಂದೋ ಧೇನುವೋ ಮತ್ತೊಂದೋ ಇನ್ನೊಂದೋ ಅದನ್ನು ನೀವು ಸ್ವಾಧೀನೀಕರಿಸಿದ್ರೆ ಅದು ವಿನಿಯೋಗಕ್ಕಿಲ್ಲ ನಿಮಗೆ. ಯಾಕೆಂದ್ರೆ ಅನುಗ್ರಹದಿಂದ ಬಂದದ್ದಲ್ಲ. ಬ್ರಹ್ಮನನ್ನು ಹೇಗೂ ನೀನು ಒಲಿಸಿದವ, ಮಹಾವರವನ್ನು ಪಡೆದಿದ್ದಿ ನೀನು. ಅದೇ ಬ್ರಹ್ಮದೇವರು ನಿನಗ ಯೋಗ್ಯತೆ ಉಂಟು ಅಂತಾದ್ರೆ ಕರುಣಿಸುತ್ತಿದ್ರೋ ಏನೋ ಪ್ರಶ್ನೆ ಮಾಡ್ಲಿಕ್ಕೆ ನಾನಲ್ಲ, ಕೇಳಲಿಕ್ಕೂ ಅಲ್ಲ. ಇನ್ನೊಮ್ಮೆ ನೀನು ಬ್ರಹ್ಮನನ್ನು ಒಲಿಸು, ಪುಷ್ಪಕವನ್ನೇ ಬಯಸಬಹುದು. ಪ್ರಾರ್ಥನೆ ಮಾಡಿದವರಿಗೆ, ಒಲಿಸಿದವರಿಗೆಲ್ಲ ನಾವು ಕೇಳಿದ್ದನ್ನು ದೇವರು ಕೊಟ್ಟಿದ್ದಾನ? ಅದು ಕೊಡುವುದಿಲ್ಲ. ದೇವರೇ ಹೇಳ್ತಾನೆ, ಈ ಜೀವನ ಅರ್ಹತೆ ಎಷ್ಟು, ಅವನಿಗೆ ಪ್ರಾಪ್ತಿ ಎಷ್ಟು ಭಗವಂತ ನಿರ್ಣಯ ಮಾಡುದು. ಕೇಳಿದ್ದನ್ನೆಲ್ಲ ಕೊಡುವುದಿಲ್ಲ, ಇಲ್ಲದನ್ನು ತಿದ್ದುಪಡಿ ಮಾಡಿ ಹೇಳ್ತಾನೆ ಹೀಗೆ ಕೊಡುವಂತ. ಹಾಗಾದ್ರೆ ಪುಷ್ಪಕವನ್ನು ನಾ ಕೇಳಿದ್ದಲ್ಲ, ನನ್ನ ಅರ್ಹತೆಗೆ ಬ್ರಹ್ಮದೇವರು ಕೊಟ್ಟದ್ದು, ನಾ ಕೇಳಿದ್ದಲ್ಲ. ಈಗ ನನಗೆ ಬೇಡ, ತೊಂದರೆ ಆಗ್ತದೆ, ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಬೇಕಷ್ಟೇ. ದೇವರೇ ಅದು ಇದ್ರೆ ನನಗೆ ಬಾಧೆ ತಡೆಯುವುದಿಲ್ಲ, ಹಾಗಾದ ಕಾರಣ ಇದನ್ನು ಕೊಂಡೋದ್ರೆ ಒಳ್ಳೇದು, ನನಗೆ ಬೇಡ ಅಂತ. ಈಗ ನಾ ಕೊಟ್ರೆ ಒಂದು ಬ್ರಹ್ಮದೇವರಿಗೆ ಮಾಡಿದ ಅಪಚಾರ, ಇನ್ನೊಂದು ನಿನಗೆ ವಿನಿಯೋಗಕ್ಕಿಲ್ಲ. ನಾನು ಬಳಸುವಂತಹದ್ದು ನನಗೆ ಅನುಗ್ರಹ ರೂಪದಲ್ಲಿ ಬಂದದ್ದು, ಅದು ನನ್ನ ತಪಸ್ಸಿನ, ನನ್ನ ಪುಣ್ಯದ ಮೊತ್ತಕ್ಕೆ ಸಿಕ್ಕಿದಂತಹದ್ದು. ಈ ಪುಣ್ಯ ನಿನ್ನಲ್ಲಿ ಇಲ್ಲದೆ ಇದ್ರೆ ನಿನಗೆ ಯಾನವೂ ಆಗುವುದಿಲ್ಲ. ಮಾತ್ರ ಅಲ್ಲ, ಒಂದು ವೇಳೆ ಯಾನ ಆದ ಒಂದೋ ನೀನು ಪತನ ಹೊಂದುತ್ತಿ, ಸೋಲಿಗೂ ಕಾರಣ ಆಗಬಹುದು. ಅದಕ್ಕೆ ಇಷ್ಟು ತಿಳುವಳಿಕೆ ಇದ್ದು ನಾನಿದನ್ನು ಕೊಡುವುದು ನಿನ್ನ ಆಯುಷ್ಯಕ್ಕೂ ಕಂಟಕ, ಬ್ರಹ್ಮದೇವರಿಗೂ ಅವಮಾನ, ಆ ದೇವಲೋಕದ ದಿವ್ಯ ವಸ್ತುವಿಗೂ ನಾನು ಅಗೌರವ ತೋರಿಸಿದಾಗ್ತದೆ. ಆ ಕಾರಣಕ್ಕೆ ನಾನು ಅದನ್ನು ಕೊಡುವುದಿಲ್ಲ. ನಾವು ಕಳ್ಕೊಂಡದ್ದನ್ನು ಮತ್ತೆ ಪಡೆಯದೇ ಇರುವಂತಹ ಒಂದು ಹೆದರಿಕೆ ಇದ್ರೆ ನಾವು ಪಡೆಯುವಾಗ 1000 ಸಲ ಯೋಚನೆ ಮಾಡಬೇಕು. ಕಳ್ಕೊಂಡದ್ದನ್ನು ಮತ್ತೆ ಪಡೆದ ದಶಕಂಠ ಬಂದದ್ದು. ಅದು ಕಳ್ಕೊಂಡದ್ದು, ಇದು ನೀವು ಕಳ್ಕೊಂಡದಲ್ಲ. ಅಲ್ಲ, ಕಳ್ಕೊಂಡದ್ದನ್ನು ಇದೀಗ ನೀವು ಕಳ್ಕೊಂಡದ್ದಲ್ಲ. ಕಳ್ಕೊಂಡದ್ದು ಲಂಕೆ ಮಾತ್ರ ಅಲ್ಲ, ನನ್ನಲ್ಲೇ ಇದ್ದದ್ದನ್ನು ಕಳ್ಕೊಂಡದ್ದನ್ನು ಮತ್ತೆ ಪಡೆದ ದಶಕಂಠ ಬಂದದ್ದು. ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ನೀನು ಹೇಳಿದ್ಯಲ್ವ, ದೇವರ ಅನುಗ್ರಹದಿಂದ ಸಿಕ್ಕಿದ ಯಾವುದಾದರೂ ಒಂದು ವಸ್ತುವೋ ವಿಷಯವೋ ಅನುಗ್ರಹವೋ ಮತ್ತೊಬ್ಬನಿಗೆ ಅನುಭವಿಸುವುದಕ್ಕೆ ಕೂಡುವುದಿಲ್ಲ ಎನ್ನುವುದೇ ಸತ್ಯ. ಹೌದಾದ್ರೆ ಹವಿರ್ ಭೋಜನವನ್ನು ಅನುಭವಿಸಿದ ರಾಕ್ಷಸ ಆಗಿ ಹೋಗ್ಲಿಲ್ವಾ?
14 ಲೋಕದ ಅಧಿಕಾರವನ್ನು ತನ್ನ ವಶದಲ್ಲಿ ಇರಿಸಿಕೊಂಡು ಆಗಿ ಹೋಗಲಿಲ್ವಾ? ಮೃತ್ಯುವಿನದ್ದೋ ಯಮನದ್ದೋ ಅಥವಾ ಸೂರ್ಯಚಂದ್ರರದ್ದೋ ಅಥವಾ ಎಲ್ಲ ದಿಕ್ಪತಿಗಳ ಅಧಿಕಾರವನ್ನು ತನ್ನ ಕೈವಶ ಮಾಡಿಕೊಂಡವ ಆಗಿ ಹೋಗ್ಲಿಲ್ವಾ? ಎಷ್ಟು ಸಮಯ ಇದ್ದಾನೆ ಎನ್ನುವುದು ಮುಖ್ಯ ಅಲ್ಲ, ಅವ ಮಾಡಿದ್ದಾನೋ ಇಲ್ವೋ ಎನ್ನುವುದು ಮುಖ್ಯ. ಅನುಗ್ರಹ ರೂಪವಾಗಿ ಬಂದದ್ದನ್ನು ಬಲದಿಂದ ಕಸಿದುಕೊಂಡವರು, ಅದನ್ನು ಕೈವಶ ಮಾಡಿಕೊಂಡವರು ನಮಗೆ ಚರಿತ್ರೆಯಲ್ಲಿ ಆಗಿ ಹೋದ ಉದಾಹರಣೆ ದಟ್ಟವಾಗಿ ಕಾಣಸಿಗುತ್ತದೆ. ಉಳಿದವರದ್ದು ಬಿಡು, ಈಗ ನಿನ್ನಲ್ಲಿ ಉಂಟಲ್ವ ಈ ನವನಿಧಿಗಳು, ಅದು ಮೊದಲಿಗೆ ಸಿಕ್ಕಿದ್ಯಾರಿಂದ? ದೇವರಿಂದಲೇ ಅಲ್ವಾ? ಈಗ ನಿನ್ನಲ್ಲಿ ಪೂರ್ತಿ ಉಂಟಾ? ಶುಕ್ರಾಚಾರ್ಯರು ಕೊಂಡೋಗಿದ್ದಾರೆ ಅಂತ ನಮಗೆ ಸುದ್ದಿ. ಅದರಲ್ಲಿ 4ರಲ್ಲಿ 3 ಭಾಗ ಅವರಲ್ಲಿ ಉಂಟು, 1 ಭಾಗ ನಿನ್ನಲ್ಲಿರುವುದು ಅಂತ ಲೆಕ್ಕ. ಈಗ ನಿನಗೆ ದೇವರ ಅನುಗ್ರಹದಿಂದ ಸಿಕ್ಕಿದ್ದನ್ನು 4ರಲ್ಲಿ 3 ಭಾಗ ಅವರು ಕೊಂಡು ಹೋಗಿ 4ರಲ್ಲಿ 1 ಭಾಗ ನಿನಗೆ ಬಿಟ್ಟು 3 ಭಾಗ ಅವರು ಅನುಭವಿಸುವುದು ಹೇಗೆ ಅನುಭವಿಸುವುದು? ಅವರ ಶಕ್ತಿಯಿಂದಲೇ ಅಲ್ವಾ? ನೀನು ಯೋಚಿಸಿದ ಹಾಗೆ ಬ್ರಹ್ಮ ಕೊಟ್ಟಷ್ಟೇ ಅಲ್ಲ ನಮ್ಮ ವ್ಯಾಪ್ತಿ. ಅವತ್ತು ತಪ್ಪಿದ ತನ್ನ ಗುರಿಯನ್ನು ಮುಟ್ಟುವಲ್ಲಿ ಇರಲಿ, ತನ್ನ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಇರಲಿ, ಎಲ್ಲರ ಮಾರ್ಗ ಒಂದೇ ಆಗಬೇಕು ಅಂತ ಇಲ್ಲ. ನಿನ್ನ ಮಾರ್ಗವೇ ಬೇರೆ, ನಮ್ಮ ಮಾರ್ಗವೇ ಬೇರೆ. ನಮ್ಮದು ವಿಕ್ರಮದ ಮಾರ್ಗ. ಕಡಿದು ಚೆಲ್ಲಿದೆ 9 ತಲೆಗಳನ್ನು. ಬ್ರಹ್ಮದೇವ ಒಲಿದು ಬಂದ, ಒಂದೇ ತಲೆ ಉಳಿದದ್ದಲ್ಲ, 9 ತಲೆ ಮತ್ತೆ ಕೊಟ್ಟಿದ್ದಾನೆ. ಅಂದ್ರೆ ಒಮ್ಮೆ ಕಳ್ಕೊಂಡ್ರು ಮತ್ತೆ ಪಡೀತೇನೆ ಎನ್ನುವ ಪೂರ್ಣ ವಿಶ್ವಾಸವನ್ನು ನಮಗೆ ಧ್ವನಿ ರೂಪವಾಗಿ ಅವತ್ತೇ ತುಂಬಿಸಿದ್ದಾನೆ ಅವ. ಮತ್ತೆ ನೀನು ಹೇಳಿದೆಯಲ್ಲ, ಬ್ರಹ್ಮದೇವ ಹೇಳಲಿಲ್ಲ. ಒಂದು ಕೆಲಸ ಮಾಡು, ಈಗ ಲಂಕೆಯನ್ನು ನೀನು ಬಿಟ್ಟುಕೊಟ್ಟ ಮೇಲೆ ಅಪ್ಪನಲ್ಲಿ ಕೇಳಲಿಲ್ವ, ಅಥವಾ ಬಿಟ್ಟು ಕೊಡುವ ಮೊದಲು ಅಪ್ಪನಲ್ಲಿ ಕೇಳಲಿಲ್ವ? ಅದು ನೀನೇ ಕೇಳು. ಬ್ರಹ್ಮದೇವರೇ, ರಾವಣನಿಗೆ ಬಿಟ್ಟುಕೊಟ್ಟೆ, ದಶಕಂಠ ಕೊಂಡೋದ, ಅವನಿಗೆ ಅದು ದಕ್ತದ ಇಲ್ವ ಅಂತ ನೀನೇ ಕೇಳು. ನಾನೆಲ್ಲ ಕೇಳಲಿಕ್ಕೆ ಜನ, ನನಗೆ ಬೇಕು. ಯಾಕೆ ಬೇಕು ಗೊತ್ತುಂಟಾ? ನಿನ್ನಲ್ಲಿ ವಿಮಾನ ಇದ್ರೆ ದೊಡ್ಡ ಸಮಸ್ಯೆ ಅಲ್ಲ, ನೀನು ಊರಿಗೆಲ್ಲ ವಿಮಾನ ಉಂಟು ಅಂತ ತೋರಿಸಲಿಕ್ಕೆ ಹೊರಡ್ತು. ನಾನು ಇಷ್ಟು ಮೇಲೆ ಬರುವುದಕ್ಕೆ ಕಾರಣ ಏನು ಗೊತ್ತುಂಟೋ? ನೀನು ಆಗ ವಿಮಾನದಲ್ಲಿ ನನ್ನ ಅಪ್ಪನ ಬಳಿಗೆ ಬರುವುದು. ನೀನದು ವಿಮಾನದಲ್ಲೇ ಪ್ರಯಾಣ. ನನ್ನ ಅಮ್ಮ ನೋಡಿದ್ಲು, ನೋಡು ಮಗು, ನಿನಗಿಂತ ಮೊದಲು ಹುಟ್ಟಿದವ ಅವ ಎಲ್ಲಿದ್ದಾನೆ ನೋಡು, ನೀನು ಎಲ್ಲಿದ್ದಿ ನೋಡು. ಆಗ ನಾನು ಹೇಳಿದೆ, ಅಮ್ಮ ಚಿಂತೆ ಬಿಡು, ನಾನು ನನ್ನ ಭ್ರಾತೃ ಎನಿಸಿದಂಥ ವೈಶ್ರವಣನಿಗಿಂತ ಅಧಿಕನಾಗಿ ನಿನ್ನ ಸಂತಾಪವನ್ನು ಪರಿಹರಿಸ್ತೇನೆ. ಬ್ರಹ್ಮ ಇರಲಿ, ಹರಿ ಇರಲಿ, ಹರ ಇರಲಿ, ಅಥವಾ ಹುಟ್ಟಿಸಿದ ಅಪ್ಪನೇ ಇರಲಿ, ಅಮ್ಮನಿಗಿಂತ ದೊಡ್ಡವರಲ್ಲ. ತಾಯಿಗೆ ಆನಂದವನ್ನು ಕೊಡುವವನೇ ನಿಜವಾದ ನಂದನ. ಇದು ನನ್ನ ಅಮ್ಮನ ಬಯಕೆ. ಅಮ್ಮನ ಬಯಕೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಅಪ್ಪ ಬಂದರೂ ಬಿಡಲಾರೆ, ಬ್ರಹ್ಮ ಬಂದರೂ ಬಿಡಲಾರೆ, ಹರಿಹರರು ಬಂದರೂ ಬಿಡಲಾರೆ. ಮತ್ತೆ ನೀನೊಬ್ಬ ಮೊದಲು ಹುಟ್ಟಿದ ನೀನು ನೀತಿ ಹೇಳಲಿಕ್ಕೆ ಹೊರಟಿದ್ದಿ. ನಿನ್ನ ನೀತಿಯಲ್ಲ, ಇಲ್ಲಿಗೆ ನೀನು ಎಲ್ಲಿಯವರೆಗೆ ನೀತಿ ಹೇಳಿ ನಮ್ಮನ್ನು ಸರಿ ಮಾಡ್ಲಿಕ್ಕೆ ಹೊರಟಿದ್ಯೋ. ನೀನು ನೈತಿಕ ಅಧಪತನ ಎಷ್ಟುಂಟು ಅಂತ ಗೊತ್ತುಂಟು ನಮಗೆ. ಒಂದೋ ನೀನಾಗಿ ಬಿಟ್ಟು ಕೊಡು, ಇಲ್ಲದ್ರೆ ಪೆಟ್ಟು ಕೊಟ್ಟು ಬಿಡಿಸ್ತೇನೆ. ಇದನ್ನು ಆಗ್ಲೇ ಹೇಳ್ಬೋದಿತ್ತಲ್ಲ, ಇಷ್ಟು ಉದ್ದ ಯಾಕೆ ಮಾತಾಡೋದು? ಓ ಅಲ್ಲ, ನಾ ಕೊಡುವುದಿಲ್ಲ ಅಂತ ಹೇಳಿದೆ, ಹೌದಾ? ನೀನು ಅಮ್ಮನ ಬಯಕೆಯೋ ಅಪ್ಪನ ಬಯಕೆಯೋ ಯಾರ ಬಯಕೆ ಅಂತ ನನಗೆ ಮುಖ್ಯ ಅಲ್ಲ. ಇದನ್ನು ಕೊಡುವಂತ ಅಧಿಕಾರ ಬ್ರಹ್ಮದೇವರು ನನಗೆ ಕೊಡ್ಲಿಲ್ಲ, ಸರಿ. ಆ ಕಾರಣದಿಂದ ನಾನು ಕೊಡುವುದಿಲ್ಲ, ಹೌದಾ? ಮತ್ತೆ ನವನಿಧಿ ಬೇರೆ, ಶುಕ್ರಾಚಾರ್ಯರ ಅನುಗ್ರಹದ ನಿಧಿ ಬೇರೆ, ಅದೆಲ್ಲ ತುಂಬಾ ವ್ಯತ್ಯಾಸ ಉಂಟು. ನನಗೆ ಗೊತ್ತಿದ್ದ ಹಾಗೆ ಕುಬೇರನ ಐಶ್ವರ್ಯವನ್ನೇ ಶುಕ್ರಾಚಾರ್ಯರು ಅಪಹರಿಸಿಕೊಂಡು ಹೋಗಿ ಮತ್ತೆ ಹೊಂದಾಣಿಕೆ ಮಾಡಿ 4ರಲ್ಲಿ 1 ಭಾಗ ಕೊಟ್ಟದ್ದು ಅಂತ ನನಗೆ ಗೊತ್ತಿರುವುದು. ಬೇರೆ ಇದ್ರೆ ನೀನು ಹೇಳು ನೋಡು. ನಾನು ಅದನ್ನ ನಿನ್ನ ಹತ್ರ ಹೇಳಿ ಸಮಯ ವ್ಯರ್ಥ ಮಾಡುವುದು. ನಿನ್ನ ವಿಷಯ ಅಂತದ್ದು ಗೊತ್ತುಂಟಾ? ನಿನ್ನಿಂದಲೇ ಕಸಿದುಕೊಂಡು ಹೋಗಿದ್ದಾರೆ. ಅದನ್ನು ಸಮರ್ಥನೆ ಮಾಡ್ಲಿಕ್ಕೆ ಏನಾದ್ರೂ ಹಾರಿಕೆ ಉತ್ತರ ಕೊಡಬೇಡ. ಪ್ರಶ್ನೆಗೆ ನನಗೆ ಉತ್ತರ ಹೇಳುವ ಕೆಲಸ
ರಸ ಅಲ್ಲ, ಬೇಕಾದ ಪುಷ್ಪಕ. ಉಳಿದವರಿಗೆ ಈಗ ನನ್ನ ಹತ್ರ ನವನಿಧಿ ಉಂಟೋ ಇಲ್ವೋ ಎನ್ನುವ ವಿಷಯ ಅಲ್ಲ. ಹಾ. ನಿನಗೆ 1000 ಸಮಸ್ಯೆ ಇರಬಹುದು ರಾವಣ, ಹಾ. ನನಗೆ ಸಮಸ್ಯೆ ಅಲ್ಲ. ಅಲ್ಲ, ನನಗೆ ಸಮಸ್ಯೆ ಬೇರೆ ಯಾವುದು ಅಲ್ಲ. ಮತ್ತೆ? ನೀನು ಪುಷ್ಪಕ ವಿಮಾನ ಕೊಡದೇ ಇರುವುದೇ ಸಮಸ್ಯೆ. ಹಾ. ಒಂದು ಸಮಸ್ಯೆ ಅದು. ಹಾ. ಇನ್ನೊಂದು, ಹಾ. ನಾನು ಮಾತಾಡುವಾಗ ಉದ್ದಾಗ್ತದೆ ಅಂತ ಹೇಳುವ ನೀನು ಬ್ರಹ್ಮನ ಆಕ್ಷೇಪವನ್ನು ಹೇಳಿದ ಕಾರಣ, ನೀನು ದೈವಾನುಗ್ರಹದ ಮಿತಿಯನ್ನು ಹೇಳಿದ ಕಾರಣ, ಆ ಮಿತಿಗಿಂತ ಹೆಚ್ಚಿನದು ಉಂಟು ಅಂತ ಹೇಳಲಿಕ್ಕೆ ಹೊರಟದ್ದು. ಉಳಿದವರಿಗೆ ಉದ್ದಾಗುವುದು ಅಂತ ಹೇಳುವುದು ದೊಡ್ಡ ವಿಷಯ ಅಲ್ಲ. ನೀನು ಮಾತಾಡುವಲ್ಲಿ ಉದ್ದ ಮಾತಾಡ್ತಿ, ಮಾತಾಡಬೇಕಾದಲ್ಲಿ ಮಾತಾಡದೆ ಬಾಯಿ ಮುಚ್ಚಿ ಕುಳಿತುಕೊಳ್ತಿ, ಅದು ನಿನ್ನ ಸಮಸ್ಯೆ. ಅಲ್ಲ, ನನಗೆ ಯಾರ ಹತ್ರ ಎಲ್ಲಿ ಎಷ್ಟು ಮಾತಾಡಬೇಕು ಅಂತ ಗೊತ್ತುಂಟು. ಉದ್ದಕ್ಕಿಟ್ಟದ ಪ್ರಶ್ನೆ ಅಲ್ಲ. ಮತ್ತೆ ಹೌದಾ? ಏನು? ಅನ್ನದಷ್ಟೇ ಉಪ್ಪು. ನೀನಲ್ಲ, ನಾನು ಹೇಳಿದ್ದಲ್ಲ. ಅನ್ನದಷ್ಟೇ ಉಪ್ಪಲ್ಲ ಅಂತ. ಅನ್ನದಷ್ಟೇ ಉಪ್ಪ, ಅನ್ನದಷ್ಟೇ ಉಪ್ಪಲ್ಲ ಅಂತ ಅಲ್ಲ. ಆದ್ರೆ ಕೆಲವೊಮ್ಮೆ ಇರ್ತದೆ. ಅಲ್ಲ, ಇರ್ಲಿಕ್ಕೆ ನಮ್ಮಲ್ಲಿ ಇಲ್ಲ. ಯಾರಿಗೆ ಲವಣಾಂಶ ಕಡಿಮೆ ಆಗಿದೆ ಅವನಿಗೆ ಅನ್ನಕ್ಕಿಂತ ಹೆಚ್ಚು ಉಪ್ಪೇ ಕೊಡಬೇಕು. ಇರಬಹುದು. ನಿನ್ನ ಅನುಭವ ದೊಡ್ಡದು. ಲವಣ ಸಮುದ್ರದ ಮಧ್ಯೆ ಇದ್ದೆ ನೀನು. ಹೌದು. ಲಂಕೆ ಅಲ್ಲಿ ಅಲ್ಲ, ನಾನು ಅದನ್ನು ನೋಡಿಕೊಂಡಿದ್ದೆ. ಯಾಕೆಂದ್ರೆ ಅದು ಅನಾಥವಾಗ ಕೂಡದು ಅಂತ. ಯಾವುದು? ನನ್ನ ಅಪ್ಪನೇ ಹೇಳಿದ್ದು. ಅದು ಅನಾಥವಾಗ ಕೂಡದು ಅಂತ ಅಲ್ಲ, ನೀನು ಅನಾಥವಾಗ. ನೀನು ನನಗೆ ಗೊತ್ತುಂಟು, ನನಗೆ ಅನಾಥ ಪ್ರಜ್ಞೆ ಇಲ್ಲ, ನಾನು ಅನಾಥನೂ ಅಲ್ಲ. ನೀನು ಪ್ರಾಮಾಣಿಕವಾಗಿ ಹೇಳು. ಲೋಕಪಾಲಕತ್ವದ ಅಧಿಕಾರ ಸಿಕ್ಕಿದ ಮೇಲೆ ಅಪ್ಪಯ್ಯ ನನಗೊಂದು ನೆಲೆ ಇಲ್ಲ ಅಂತ ನೀನು ನಿನ್ನ ಅಪ್ಪನಲ್ಲಿ ನಮ್ಮ ಅಪ್ಪನಲ್ಲಿ ಕೇಳಿದ್ದು ಸುಳ್ಳೋ ಸತ್ಯವ? ಅದೇ ಅಲ್ಲ, ಸುಳ್ಳೋ ಸತ್ಯವ? ಅದೇ ಅಪ್ಪನಿಗೆ ನೀನು ಅಪ್ಪನಲ್ಲಿ ಕೇಳಿದ್ದು ಸುಳ್ಳೋ ಸತ್ಯವ? ಅಲ್ಲ, ಮಗ ಅಪ್ಪನಲ್ಲಿ ನೆಲೆ ಇಲ್ಲ ಅಂತ ಕೇಳಿದ್ರೆ ಅಪರಾಧ ಅಲ್ಲ. ಮಗನಿಗೆ ಅಪ್ಪನೇ ನೆಲೆಯನ್ನು ಕಲ್ಪಿಸಬೇಕು. ಹೌದು. ಹಾಗಾದ್ರೆ ಮತ್ತೆ ಅನಾಥತ್ವ ಇದ್ದದ್ದು ನಿನಗೆ, ಲಂಕೆಗೆಲ್ಲ ಅನಾಥತ್ವ. ನೀನೇ ಹೇಳಿದ್ದೆ ನನಗೆ ಅಪ್ಪ ಅಂತ ಇಲ್ಲ, ನನಗೆ ವಿಷ್ಣು ಅಂತ ಇಲ್ಲ, ಬ್ರಹ್ಮ ಅಂತ ಇಲ್ಲ, ರುದ್ರ ಅಂತ ಇಲ್ಲ. ನಿನಗೆ ಹಿರಿಯರಿಗೆ ಗೌರವ ಕೊಡುವ ಕ್ರಮ ಇಲ್ಲ. ನಾನು ಹಿರಿಯರಿಗೆ ಗೌರವ ಕೊಡಬಾರದು ಹೇಳೋದು ನೀನು? ನೀನು ಬಾಲ ತುಂಡು ಮಾಡಿ ಮೇಲಿನದ್ದು ಹೇಳ್ಬೇಡ. ಅಲ್ಲಲ್ಲ, ತುಂಡುವರಿಗೆ ನೀನೇ ಹೇಳಿದಿಲ್ಲ. ನಾನು ಹೇಳಿದ್ದೆ ಹೇಗೆ? ಅಮ್ಮನ ಆಶಯ ಎನ್ನುವುದಾಗಿ ಬಂದ್ರೆ ಅದನ್ನು ವಿರೋಧಿಸಲಿಕ್ಕೆ ಅಪ್ಪ ಬರ್ಲಿ, ಹರಿ ಬರ್ಲಿ, ಬ್ರಹ್ಮ ಬರ್ಲಿ, ಇಂದ್ರ ಬರ್ಲಿ, ಮೊದಲು ಹುಟ್ಟಿದವ ಬರ್ಲಿ, ಅಮ್ಮನ ಆಶಯಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಅಮ್ಮನ ಆಶಯಕ್ಕೆ ಸರಿಯಾಗಿ ಹೌದಾದ್ರೆ ನಾನು ಎಲ್ಲರಿಗೂ ಗೌರವ ಕೊಡ್ತೇನೆ. ಅಮ್ಮನ ಆಶಯಕ್ಕೆ ವಿರುದ್ಧವಾಗಿ ಹೌದಾದ್ರೆ ಹರಿಹರ ಬ್ರಹ್ಮನನ್ನೇ ಬಿಡುವುದಿಲ್ಲ, ಅಣ್ಣನನ್ನು ಬಿಟ್ಟೇನೋ ಅಂತ ನನ್ನ ಪ್ರಶ್ನೆ. ಬಿಡಬೇಕು ಅಂತ ನನ್ನ ವಿನಂತಿ ಇಲ್ಲ. ಸರಿ, ನಾನು ಇರುವಲ್ಲಿವರೆಗೆ ಪುಷ್ಪಕವನ್ನು ನಾನು ಕೈ ಎತ್ತಿ ಕೊಡುವುದಿಲ್ಲ. ನೀನು ಕೈ ಎತ್ತಿ ಕೊಡುವುದಿಲ್ಲ. ಜುಟ್ಟು ಹಿಡಿದು ಕೈ ಎತ್ತಿ ಬಿಸಾಡೋದು ನೋಡ್ತೀಯ ನೀನು? ಯಾವುದನ್ನು ಜುಟ್ಟು? ಈಗ ನೀನು ಬಿಸಾಡು. ಯಾವ ಪುಷ್ಪಕವನ್ನು ನೀನು ಸ್ವಾಧೀನೀಕರಿಸಿದೆಯೋ ಆ ಪುಷ್ಪಕವೇ ನಿನಗೆ ಸುಖವನ್ನು ಕೊಡುವುದಿಲ್ಲ, ಶಾಪ ಪರಂಪರೆ ಬರ್ತದೆ. ಆ ನಿನ್ನನ್ನು ಕೊಂದವ ಪುಷ್ಪಕವನ್ನು ಏರಿ ಆಳುವಂತಹ ಕಾಲ ಬರ್ತದೆ. ನಮಗೆ ಅದಿಲ್ಲ, ನಮಗೆ ಅದಿಲ್ವೇ ಇಲ್ಲ. ಅಲ್ಲ, ನಿಮಗೆ ಹೇಳುದು ಕೇಳು. ನಮಗೆ ಸತ್ತ ಮೇಲೆ ಸಂಸ್ಮರಣೆ ಮಾಡಬೇಕು ಅಂತ ಇಲ್ಲ. ನಾವು ಬದುಕಿರುವಾಗ ನಮ್ಮಲ್ಲಿ ವಿಮಾನ ಇದ್ರೆ ಸಾಕು. ಕೊಂದ ಮೇಲೆ ಕೊಂಡು ಒಂದು ಹೇಳಿದೆ ನನಗೆ ಶಾಪ ಸಿಗ್ತದೆ ಅಲ್ವಾ? ನಿನಗೆ ಶಾಪ ಸಿಗ್ಲಿಲ್ವಾ? ಯಾರಿಗೆ? ನಿನ್ನ ಒಂದು ಕಣ್ಣಿನ ಹಳದಿ ಆದದ್ದು. ಯಾವ ಕಣ್ಣು? ನನಗೆ ಹಳದಿ ಕಾಣ್ತದೆ. ಅದು ನಿನಗೆ ನಿನ್ನ ಕಣ್ಣಿನ ದೋಷ. ನನಗೊಂದು ಕತೆ ಗೊತ್ತುಂಟಪ್ಪ. ನೀನು ಮಾಹೇಶ್ವರಿಯನ್ನು ಕಾಮದ ಕಣ್ಣಿನಿಂದ ನೋಡಿ ಏಕಾಕ್ಷ ಪಿಂಗಾಲಿ ಅಂತ ಹೆಸರು ಬಂದಿದೆ ಅಂತ ನಿನಗೆ. ಮತ್ತೆ ನಿನಗೆ ಹಳದಿಯನ್ನು ನಿನ್ನ ಊರಿನವರು ಹೇಳಿದ್ದು. ನನಗೆ ಎರಡೂ ಕಣ್ಣಿನಲ್ಲಿ ಒಂದೇ ದೃಶ್ಯ ಕಾಣುವಂತದ್ದು. ಅಲ್ಲ, ಏನು ನಿನ್ನ ಕಣ್ಣು ಹಳದಿ ಆಗ್ಲಿಲ್ವಾ? ಇಲ್ಲ, ಹಳದಿ ಆಗ್ಲಿಲ್ಲ. ಆಯ್ತು, ದೊಡ್ಡ ವಿಷಯ ಅಲ್ಲ. ದೊಡ್ಡ ಕಣ್ಣು ಹಳದಿ ಆಗಲಿಲ್ಲ. ಯಾರೋ ಒಬ್ಬ ಎಲ್ಲಿಯೋ ಕೂತ್ಕೊಂಡು ಹೇಳಿದ್ದಾರೆ. ಸರಿ ದೃಷ್ಟಿ ಉಂಟು, ಸರಿ ಕಾಣುತ್ತದೆ ನನಗೆ. ಅದು ಎಂತದ್ದು ಗೊತ್ತುಂಟ? ನಾನು ಈಗ ಬರುವಾಗ ನಿನ್ನ ಒಬ್ಬ ಜನ ಬಂದ, ಮಣಿಭದ್ರ ಅಂತ. ಅವನಿಗೆ ಒಂದು ಹೊಡೆದೆ, ಅವನ ಕಿರೀಟ ಹೊರಾಯ್ತು, ಪಾರ್ಶ್ವಮೌಲಿ ಅಂತ ಹೆಸರು ಬಂದಿದೆ. ಬಹುಶಃ ನನ್ನ ಮಾರೀಚನೋ ಯಾರೋ ಹೊಡೆದದ್ದು ನಿನ್ನ ತಲೆಗೆ ತಾಗಿರ್ಬೇಕು. ಇನ್ನೊಮ್ಮೆ ಯಾರು ಹೊಡೆದದ್ದು ತಾಗ್ಲಿಲ್ಲ ನನಗೆ. ಇನ್ನೊಮ್ಮೆ ಹಿಂದೆ ಹೋಗಿ ಪುಟ ತಿರುಗಿಸಿ ನೋಡು. ಶಾಪ ಸಿಕ್ಕಿ ಏಕಾಕ್ಷ ಪಿಂಗಲಿ ಅಂತ ಆದದ್ದು ಎಲ್ಲಿ ಅಂತ ಗೊತ್ತಾಗ್ತದೆ. ಯಾರೋ ಬರೆದಿಟ್ಟದನ್ನು ಓದುವ ಕುಬೇರ ಅಲ್ಲ, ಕುಬೇರನದೇ ಇತಿಹಾಸ. ನಿನ್ನ ಜೀವನದ ಇತಿಹಾಸ ಪುಟ ನೋಡುದು ಬೇಡ. 1000 ಮಂದಿ ಬರೆದಿದ್ದಾರೆ, 1000 ವಿಷಯ ಬರೆದಿದ್ದಾರೆ. ನಿನಗೆ ಬರ್ದದ್ದನ್ನು ಹೇಳುದಾ? ನೀನು ಬರ್ದದ್ದನ್ನು ಹೇಳುದಾ? ಅಲ್ಲ, ನಾನು ಯಾವ ಪುಟವನ್ನು ನೋಡುವುದು? ಯಾವ ಗ್ರಂಥದ್ದು ಹೇಳುದು? ನೀನು ನಿನ್ನ ನೆನಪಿನ ಪುಟಗಳನ್ನು ತಿರುಗಿಸಿ ನೆನಪಿನ ಪುಟಗಳನ್ನು ಮರ್ತೋಗ್ಲಿಲ್ಲ. ನೆನಪುಂಟು, ಸರಿಯಾಗಿ ನೋಡುವುದು ಬೇಡ, ಕೇಳುವುದು ಬೇಡ. ಅದು ನಿನ್ನ ದೇಶದಂತೆ ನನ್ನ ವ್ಯವಹಾರವೇ ಇಲ್ಲ. ನೀನು ಬೇಡ ಅಂತ ಹೇಳಿದ್ರೆ ನನಗೆ ಬೇಕು. ನಿನಗೆ ಏನು ಬಂದಿದ ಶಾಪ ಅದನ್ನು ಒಪ್ಪಿಕೊಳ್ಳುವ ಬುದ್ಧಿ ಇಲ್ಲ, ಮತ್ತೆ ಆ ನೈತಿಕತೆ ಇಲ್ಲದೆ ಮತ್ತೊಬ್ಬನಿಗೆ ಶಾಪ ಸಿಗ್ತದೆ ಅಂತ ಎಂತ ಹೇಳೋದು ನೀನು? ನಾನು ಮತ್ತು ಶಿವದೇವರು ಪರಮಾಪ್ತರು. ಯಾವಾಗದದ್ದು? ಹೌದೌದು, ಯಾವಾಗದದ್ದು? ಶಿವನನ್ನು ಪ್ರಾರ್ಥನೆ ಮಾಡಿ ಒಲಿದು ಯಾವಾಗದದ್ದು? ಶಿವನ ಅನುಗ್ರಹವೂ ಉಂಟು ನನಗೆ, ಶಿವನ ಸತ್ಯವೂ ಉಂಟು ನನಗೆ. ಹೌದಾ? ಮತ್ತೆ ಈಗ ಶಾಪ ಸಿಕ್ಕಿತಲ್ವಾ ನಿನಗೆ? ಯಾವ ಶಾಪ ಸಿಕ್ಕಿದ ಮೇಲೆ ಪರಮಾಪ್ತರಾದದ್ದಲ್ವಾ? ನನಗೆ ವಿಮಾನ ಸಿಕ್ಕಿದ ಮೇಲೆ ಶಾಪ ಸಿಕ್ಕಿರೋ ದೊಡ್ಡ ವಿಷಯ ಅಲ್ಲ.
ನಿನಗೆ ಶಾಪ ನಿನಗೆ ಶಾಪ ನಿನಗೆ- ಅಲ್ಲ, ನಿನಗೆ ಶಾಪ ಸಿಕ್ಕಿದ್ರೆ ಆದೀತು ಎನ್ನುವುದಕ್ಕೆ ನನಗೆ ಶಾಪ ಸಿಕ್ಕಿದೆ ಅಂತ ನೀನು ಹೇಳು. ಅಲ್ಲ ಅದಲ್ಲ, ಯಾವುದೊಂದು ಹೇಳು. ನಿನಗೆ ಶಾಪ ಸಿಗ್ತದೆ, ನಿನಗೆ ಹಾಳಾಗುತ್ತದೆ. ನಾವು ಪರಮಾಪ್ತರು. ನೀನು ಸ್ತ್ರೀ ಬಯಕೆಯನ್ನು ಕಾಮವನ್ನು ಇರಿಸಕೂಡದು ಎನ್ನುವುದಾಗಿ ಹೇಳುವ ಮೊದಲು ಅವಶುದ್ಧ ಇರಬೇಕು. ನೀನು ಲೋಕದ ತಾಯಿಯನ್ನೇ ಬಿಟ್ಟವಲ್ಲ ಪಾಪ. ಇಲ್ಲಪ್ಪ, ನೀನು ಮತ್ತು ನನ್ನಲ್ಲಿ ಹೇಳ್ತೀನಿ ನಾನು ಪಾರ್ವತಿಯನ್ನೇ ಕಾಮದ ಕಣ್ಣಿನಿಂದ ಪರಮ ನೋಡಿ. ಸತ್ಯ. ನನಗೆ ವಿಶ್ವಕರ್ಮನಿಂದ ಯಾವಾಗದದು? ವಿಶ್ವಕರ್ಮನಿಂದ ಕೈಲಾಸದಲ್ಲೇ ದಿವ್ಯವಾದಂತಹ ಮಂಟಪ ಅದು ಆಗಿದೆ. ಯಾವಾಗದು? ನಾವು ಅಲ್ಲೇ ಇದ್ದೇವೆ, ಅಲ್ಲಿ ರುದ್ರಯಾಮ- ಒಟ್ಟಿಗೆ ಇದ್ದೇವೆ. ರುದ್ರಯಾಮ- ನಿತ್ಯ ನನಗೆ ಶಿವ ದರ್ಶನ ಉಂಟು, ನಿತ್ಯ ಬ್ರಹ್ಮ ದರ್ಶನ ಉಂಟು. ರುದ್ರಯಾಮವನ್ನು ನನಗೆ ಲೋಕಪಾಲಕತ್ವ ಉಂಟು, ಮತ್ತೆ ಎಂತದ್ದು ಬೇಕು? ಧನಾಧ್ಯಕ್ಷತ್ವ ಉಂಟು ನನಗೆ. ರುದ್ರಯಾಮವನ್ನು ಮಾಡಿದೆ, ಹಾ. ಮಾಹೇಶ್ವರಿಯನ್ನು ನೋಡಿದೆ. ಹಾ. ನಿನ್ನ ಒಂದು ಕಣ್ಣು ಹೋಯಿತು, ಹಾ. ಒಂದು ಕಣ್ಣು ಹಳದಿ ಆಯಿತು. ಹಾ. ರುದ್ರ ಬಂದು ಹೇಳಿದ, ಹಾ. ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ಹಾ. ಆದ್ರೆ ನನ್ನ ಹೆಂಡತಿಯ ಬಗ್ಗೆ ಕಾಮಭಾವದಿಂದ ನೋಡಿದ ಕಾರಣ ನಿನ್ನ ಕಣ್ಣು ಹಳದಿಯಾಗುವುದು ಪ್ರಪಂಚಕ್ಕೆ ಇನ್ನು ಶಾಶ್ವತವಾಗಿ ಉಳಿಯುತ್ತದೆ. ಇದು ರುದ್ರನ ವಚನ, ರುದ್ರೋಕ್ತಿ ನಮಗೆ ಗೊತ್ತಿರುವುದು ಅಲ್ಲ ಅಂತಾದ್ರೆ ನೀನು ಹೇಳ್ತಾ ಹೋಗು. ಅಲ್ಲ, ನಿನಗೆ ಯಾವ ರುದ್ರ ಹೇಳಿದ್ದು ಅಂತ ನನಗೆ ಗೊತ್ತಿಲ್ಲ. ಬಹಳ ಮಂದಿ ರುದ್ರ ಎಷ್ಟು ಇದ್ದಾರೆ. ರುದ್ರ ಇದ್ದಾರೆ? ಬಹಳ ಮಂದಿ ಇದ್ದಾರೆ. ಯಾರೆಲ್ಲ? ಹೌದೌದು. ನೀನು ರುದ್ರಯಾಮ ಮಾಡಿದ್ಯಾರದ್ದು? ಎಂತ ರುದ್ರಯಾಮ? ರುದ್ರಯಾಮ ಅಂತ ಒಂದು ವ್ರತ ಮಾಡಿದ್ಯಲ್ವ, ಅದೆಂತದ್ದು? ಯಾವ ವೃತ್ತ? ಶಿವನನ್ನು ಪ್ರಸನ್ನೀಕರಿಸುವುದಕ್ಕೆ ನಾನು ಸತ್ಯ ಅಂತ ಹೇಳಿದ್ದೇನೆ. ಹೌದದು, ಪುನಃ ಅದನ್ನೇ ಅಲ್ಲ, ಸತ್ಯ ಮಾತಾಡುವುದಾ? ರುದ್ರಯಾಮ ಅಂದ್ರೆ ಎಂತದ್ದು? ಹೌದೌದು. ನೀನು ಮತ್ತು ನಾನು ಬಿಟ್ಟರೆ ಇದನ್ನು ಮಾಡಿದವರು ಯಾರು ಇಲ್ಲ ಅಂತ ರುದ್ರ ಹೇಳಿದ್ದೆ. ಯಾವುದನ್ನು? ಅದು ನೀನು ಹೇಳು. ಏನು ಹಾಗಾದ್ರೆ ಸಾಧನೆ ನಾನು ಅಷ್ಟು ಮಾಡಿದ್ದೇನೆ ಅಂತ ಆಗ್ಲಿಲ್ಲ? ನಮ್ಮ ದುರಂತ. ಅದೇ ದಾರಿಯಲ್ಲಿ ನೀನು ಇದ್ದಿಂತಾಗ್ಲಿಲ್ಲ? ನಿನ್ನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ಮತ್ತೆ? ನಿನ್ನ ಜೀವನದ ಕಥೆ ನಿನಗೆ ಗೊತ್ತಿಲ್ಲ, ನಿನಗೆ ಪೆಟ್ಟಲ್ಲದೆ ಬೇರೆ ಮತ್ತಿಲ್ಲ. ಅಲ್ಲ, ನಿನ್ನ ಮತ್ತೆ ಮಾತಾಡಿ ಹೊರಟದ್ದು ಯಾಕೆ? ಅಲ್ಲ, ನಿನ್ನ ಜೀವನದ ಕಥೆ ಮೊದಲು, ನಿನ್ನ ಜೀವನದ ಕಥೆ ಮೊದಲು ಅಧ್ಯಯನ ಮಾಡಿಕೊಂಡು ಬಾ. ಮತ್ತೆ ಮತ್ತೊಬ್ಬರಿಗೆ ಹೇಳು ಆಕ್ಷೇಪ. ನೀನು ನಿನ್ನದ್ದು ಅಧ್ಯಯನ ಮಾಡಬೇಕು, ಮತ್ತೊಬ್ಬರದ್ದಲ್ಲ. ನನ್ನದು ಒಂದೇ ಹೇಳು, ನಾನು ಅಧ್ಯಯನ ತಪ್ಪು ಹೇಳಿದ್ದು ಒಂದೇ ಹೇಳು. ಅಲ್ಲ, ಒಂದೇ ನನ್ನ ಜೀವನ ನಿನ್ನದ್ದು ಹೇಳಲಿಕ್ಕೆ ನೀನು ಜೀವನ ತೊಡಗಿದ್ದಷ್ಟೇ. ಹೌದಾ? ಮತ್ತೆ ಹೌದಾ? ತೊಡಗಿದಷ್ಟೇ ಹೇಳುದೆಂತದ್ದು? ಎಂತದ್ದು ತೊಡಗಿದಂದ್ರೆ? ಅಲ್ಲ, ತೊಡಗಿದ್ದಷ್ಟೇ ನೀನು. ಎಲ್ಲಿಂದ ತೊಡಗಿದ್ದು? ಹೌದೌದು. ಹೌದು. ಎಲ್ಲಿಂದಲ್ಲ, ಕಲ್ಲಿನ ಮೇಲೆ, ಹುಲ್ಲಿನ ಮೇಲೆ. ಆಯ್ತು, ಪುಣ್ಯ. ಹೌದಾ? ಅಲ್ಲಿಂದ ನೀನು ತೊಡಗಿದ್ದು. ನನ್ನದು ಈಗ ನಿನಗೆ ಬ್ರಹ್ಮದೇವರ ಅನುಗ್ರಹ ಆಗಿದೆ, ಇನ್ನು ಮಾಡುವುದಕ್ಕೆ ಸಾಧನೆ ನುಡಿದಿದೆ. ಅದಕ್ಕೆ ಪತನ ಹೊಂದಬೇಡ. ಪುಷ್ಪದಕ್ಕಂತಹ ವಿಮಾನವನ್ನು ಪಡ್ಕೊಂಡ್ರೆ ಪತನ ಹೊಂದುತ್ತಿ ಅಂತ ನಾ ಹೇಳಿ. ನಿನ್ನದಾದ ನಿರ್ದೇಶನವು, ನಿನ್ನದಾದ ಸಲಹೆಯು ನನಗೆ ಬೇಡ. ಹಾಗಾದ್ರೆ ಯಾಕಂದ್ರೆ ನೀನೇ ಸರಿ ಇಲ್ಲ. ನನ್ನ ಕಥೆಯನ್ನು ನೀನು ಹೇಳುವುದು ಬೇಡ. ನಿನ್ನ ಕತೆ ಮೊದಲು ನೀನು ಅಧ್ಯಯನ ಮಾಡಿಕೊಂಡು ಬಾ. ಕಥೆಯನ್ನು ನೀನು ಮಾಡು. ನೀನು ಉಳಿದವರಿಗೆ ಹೇಳುದಲ್ಲ ಅಧ್ಯಯನ ಮಾಡು ಅಂತ. ನೀನು ಮೊದಲು ಅಧ್ಯಯನ ಮಾಡು. ನಿನ್ನ ಕಥೆಯನ್ನು ಅಧ್ಯಯನ ಮಾಡು ನೀನು ಮೊದಲು. ನೀನು ಉಳಿದವರಿಗೆ ಊರಿಗೆಲ್ಲ ಹೇಳ್ತಿ ಅಧ್ಯಯನ ಮಾಡು ಅಂತ. ನಿನಗೆ ನಿನ್ನದ ಅಧ್ಯಯನ ಮಾಡಿಕೊಂಡಿಲ್ಲ. ನೀನು ಇದ್ದಿ. ಊರಿಗೆಲ್ಲ ನೀನು ಓದಿಕೊಂಡು ಬಾ, ನೀನು ಅಧ್ಯಯನ ಮಾಡಿಕೊಂಡು ಬಾ. ಯಾವುದನ್ನು ಓದುವುದು ಯಾವುದನ್ನು ಹೇಳು. ನೀನು ವೇದ ವಿರೋಧ ಮಾಡಬೇಡ. ನೀನು ಸ್ತ್ರೀಯರಿಗೆ ಕಾಮದ, ನೀನು ಉಳಿದವರಿಗೆ ಪಾಠ ಹೇಳುದೆಂತದೋ ನಿನ್ನದು ಸ್ವಲ್ಪ ಅಧ್ಯಯನ ಮಾಡಿಕೊಂಡು ನಾನು ಹಿಂದೆ ತಕ್ಕೊಂಡೆ. ವೇದಾಧ್ಯಯನ ಮಾಡಬೇಡ, ಹೌದಾ? ಸ್ತ್ರೀ ಲಂಪಟ ಆಗು. ಹೌದೌದು. ದುರ್ಬುದ್ಧಿ ಮಾಡು. ಹೌದಾ? ಮಾಡು. ನನ್ನದು ಮೊದಲ ದುರ್ಬುದ್ಧಿ ಯಾವ್ದು ಗೊತ್ತುಂಟ? ನಿನಗೆ ಬಡಿಯುವುದು. ಇದನ್ನ ಆಗ್ಲೇ ಮಾಡ್ಬೋದಿತ್ತಲ್ಲ. ಈಗಲೇ ಮಾಡ್ತೇನೆ. ಅವ ಯಾವಾಗ ಹೋಗುದು ಅಂತಲೇ ಕಾಯ್ತಾ ಇದ್ದದ್ದು ಕಾಣ್ತದೆ. ಅಲಕಾವತಿ ಬಿಟ್ಟು ಹೋಗಿದ್ದಾನೆ. ಇಷ್ಟಾದ್ರೂ ಹೊತ್ತು ನಿಂತದ್ದು ನಾವು ಹಿಡಿದು ನಿಲ್ಲಿಸಿದ್ದು, ನಮಗೆ ನಿಲ್ಲಿಸದೆ ಗೊತ್ತಿಲ್ಲ. ಈಗ ಹೇಗಾದ್ರೂ ಹೋದ. ಅಂದ್ರೆ ಏನಾಗಿದೆ ಅಂತ ಕೇಳಿದ್ರೆ, ಅವನಿಗೆ ಇಲ್ಲಿ ಎಷ್ಟು ಹೊತ್ತು ನಿಂತರು ನಾನು ಗೆಲ್ಲುವುದಿಲ್ಲ ಅಂತ ನಿರ್ಣಯ ಆಗಿದೆ. ಅದಕ್ಕೆ ಮೊದಲೇ ಹೋಗಲಿಕ್ಕೆ ನಿರ್ಣಯ ಮಾಡಿದ್ದಾನೆ. ನಮಗೆ ಅವ ಹೇಳಿದ ನೀತಿ ಪಾಠ ಉಂಟಲ್ವಾ ಭಾಷಾಕರಣನಲ್ಲಿ, ಅದಕ್ಕೊಂದು ಉತ್ತರ ಕೊಡದೆ ಗೊತ್ತಿಲ್ಲ. ಪುಷ್ಪಕ ವಿಮಾನ ಸಿಕ್ಕಿದೆ ಅಲ್ವಾ, ಇನ್ನು ಚೈತ್ರ ಯಾತ್ರೆ, ಪ್ರಪಂಚ ಮೂರನ್ನು ತಿರುಗಿ ಚೈತ್ರ ಯಾತ್ರೆಗೆ ಹೊರಡೋಣ. ದೇವಾಸನೆ ನಾರಾಯಣ ಬಾರನ ನೇರನೆ ತೋರೊಮ್ಮೆ ಮಗವನು ಬೇರೆ ಬಿಡುವುದೇನೋ, ತೋರೊಮ್ಮೆ ಮಗವನು ಬೇರೆ ಬಿಡುವುದೇನು, ಸಾವರಸದೆಳಲೆ ತ್ರಿಚಾರು ಸುಂದರ ಗಾತ್ರೆಗೆ ಕ್ಷೀರಾತಿ ವಾಸನೆ ನಾರಾಯಣ ಬಾರನ ವೀರನೇ ನಾರಾಯಣ.
ಏರು ಯೌವನವತಿ ಮೋಹನಕಾರಿ ಮೋಹನಕಾರಿ ಕಾರಣವಿಯುಳಿತು ಕಾರಣವಿಯುಳಿತು ತಪವಿಗೆ ವಯ್ಯಾರೆ ಇದು ತಪವಿಗೆ ವಯ್ಯಾರೆ ಸಾರಸ ಮುಖಿಯಲ್ಲ ಜೊತೆಯಳು ಪಾರೆ ನೀರೇ ನೀರಿಲಾರೆ ತಲ್ಲದ ಸೊಬಗಿಲ ತಾರೆ ಏರು ಯೌವನವ ಮೋಹನಕಾರಿ ಸೌದದ ಸೊಬಗಿನ ತಾರೆ ಓ ನೀವೇ ಬಹಳ ಹೊತ್ತಿನಿಂದ ನಿನ್ನನ್ನು ನೋಡುತ್ತಾ ಇದ್ದೇನೆ ನಾನು. ಎಂತಹ ಚಂದ, ಇಂತಹ ಸೌಂದರ್ಯವತಿಯಾದಂತಹ ನಿನ್ನನ್ನು ಕಾಣುವ ಸ್ಥಳ ಮಾತ್ರ ಇದು ಆಗಬಾರದಿತ್ತು. ಆ ನಡುವೆಯಲ್ಲಿ ಕುಳಿತುಕೊಂಡು ತಪಸ್ಸನ್ನಾಚರಿಸ್ತಾ ಇದ್ದೀಯಾ ನೀನು. ಓ ನಿರಾಭರಣ ಸುಂದರಿ, ನೀನು ಯಾರು, ಎಲ್ಲಿಯವಳು, ನಿನ್ನ ಹೆಸರೇನು, ಯಾವ ಕುರಿತಾಗಿ ಈ ತಪಸ್ಸು, ಯಾಕಾಗಿ ಹೇಳುವೆಯಾ? ನೀಲಲಿ ಪಾಂಗನನು ಪಡೆಯಲು ಬಹುಕಾಲದಿವ ತಪಗೈವೆನು ಹಾಲುಗಡಲ ಲಕ್ಷ್ಮೀ ಲೋಲ ಎಲ್ದಿಗೆ ಬಂದು ಪಾಲಿಪನೋ ಎಲ್ಲೆನೋ ಹಾಲುಗಡಲ ಲಕ್ಷ್ಮೀ ಲೋಲ ಎಲ್ದಿಗೆ ಬಂದು ಪಾಲಿಪನೋ ಎಲ್ಲೆನೋ ಲಕ್ಷ್ಮೀ ಲೋಲ ಲಕ್ಷ್ಮೀಶಯ ಲಕ್ಷ್ಮೀ ಲೋಲ ಆಗಂತುಕನಾಗಿ ಬಂದಂತಹ ನೀನು ಏಕಾಂತದಲ್ಲಿ ತಪಸ್ಸನ್ನಾಚರಿಸುತ್ತಿರುವಂತಹ ನನ್ನನ್ನು ಪ್ರಶ್ನಿಸುವುದಕ್ಕೆ ಮುಂದಾದವನು. ಸರಿ, ಎಲ್ಲವರಲ್ಲಿಯೂ ನಮ್ಮ ಪರಿಚಯವನ್ನು ಹೇಳಿಕೊಳ್ಳಬೇಕು ಅಂತ ಇಲ್ಲ. ಹಾಗೆ ಅಂತ ವರ್ಚಸ್ವಿಯಾಗಿ ಕಾಣುತ್ತಾ ಇರುವ ನಿನ್ನಲ್ಲಿ ನನ್ನ ಪರಿಚಯವನ್ನು ಹೇಳಿಕೊಳ್ಳುವಲ್ಲಿ ತಪ್ಪಿಲ್ಲ ಅನ್ನುವ ಕಾರಣಕ್ಕಾಗಿ ಹೇಳಿಕೊಳ್ತಾ ಇದ್ದೇನೆ. ದೇವತೆಗಳಿಗೆಲ್ಲ ಗುರುವೆನಿಸಿದಂತಹ ಬೃಹಸ್ಪತಿಗಳಿಗೆ ಮಗನಾಗಿ ಉದಿಸಿದವನು ಕುಶಧ್ವಜ ನಾಮಕನಾದ ಒಬ್ಬಾತ ಬ್ರಹ್ಮರ್ಷಿ. ಅವನಲ್ಲಿ ಉದಿಸಿಕೊಂಡವಳೇ ನಾನು. ಲೋಕದಲ್ಲಿ ನನ್ನನ್ನು ವೇದವತಿ ಎನ್ನುವ ಹಾಗೆ ಕರೆಯುತ್ತಾ ಇದ್ದಾರೆ. ಬಾಲ್ಯದಿಂದಲೇ ನಮ್ಮ ಅಪ್ಪ ನಮಗೆ ಸಂಸ್ಕಾರ ಒದಗಿಸಿಕೊಟ್ಟದ್ದೇ ಹಾಗೆ. ಹಾಲು ಗಡಿಲಿನ ಮೇಲೆ ಶೇಷಶಾಹಿಯಾಗಿ ಮಲಗಿರುವ ಶ್ಯಾಮಕೋಮಲನಾದ ಶ್ರೀಮನ್ ನಾರಾಯಣನೇ ನಿನ್ನ ಬದುಕಿನ ಪತಿ, ಅವರೇ ನಿನ್ನ ಬದುಕಿನ ಭರ್ತಾರ ಎನ್ನುವ ಹಾಗೆ. ಅಂತ ಹರಿಯನ್ನು ನೀನು ಒಲಿಸಿಕೊಂಡು ಅವರ ಪಾದ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಪಡೆದೆ ಅಂತಾದ್ರೆ ಬದುಕು ಧನ್ಯವಾಗುತ್ತದೆ ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ರು. ಆದ್ರೆ ಏನು ಮಾಡೋಣ ಹೇಳು, ಕಾಲಗರ್ಭವೋ ಏನು. ನನ್ನನ್ನು ಪಡೆಯಬೇಕು ಅಂತ ಶಂಕಾಸುರ ಎನ್ನುವವರು ಬಯಸಿದ. ಆ ಹೊತ್ತಿಗೆ ನಮ್ಮ ಅಪ್ಪ ಕೊಡುವುದಿಲ್ಲ ಅಂತ ಆದಾಗ ನಮ್ಮ ಅಪ್ಪನನ್ನೇ ಕಡಿದು ಕೊಂದ. ಅಪ್ಪನ ಹನನವಾದ ಬಳಿಕ ಹೀಗೆ ಇರುವುದು ತರವಲ್ಲ ಎನ್ನುವ ಕಾರಣಕ್ಕಾಗಿ ಕಾನನಾಂತರವನ್ನು ಸೇರಿ ಹರಿಯ ಕುರಿತಾಗಿ ಭಜಕಳಾಗುತ್ತಾ ಇದ್ದೇನೆ. ಎಂದಿಗೆ ಆ ಲಕ್ಷ್ಮೀಕಾಂತ ಬಂದು ನನ್ನನ್ನು ಕೊರೆಯುತ್ತಾನೆ ಎನ್ನುವ ಹಾಗೆ ನಾನು ಕಾತರತೆಯಿಂದ ಕಾಯುತ್ತಾ ಇದ್ದೇನೆ. ಇದು ನನ್ನ ಪರಿಚಯವಯ್ಯ. ಯಾರ ಕುರಿತಾಗಿ ನಿನ್ನ ಈ ತಪಸ್ಸು? ಹರಿಯ ಕುರಿತಾಗಿ. ಕಲಿಯಲೇಕೆ ನಿನಗೆ
ದಶಶಿರ ನೆರೆಯಲಾಗೆ ದಶಶಿರ ಇರುವ ನೆರೆಯಲಾಗೆ ತೊರೆ ತಪ್ಪವನ್ನು ನೀ ಭರಿಸಲನು ತೊರೆ ತಪ್ಪವನ್ನು ನೀ ಭರಿಸಲನು ಪೊರೆಯುವೆ ಭೋಗಕ್ಕೆ ಕೊರತೆಯ ಕಾರದೆ ಅರಿಯಲೇಕೆ ನಿನಗೆ ದಶಶಿರ ನೆರೆಯಲಾಗೆ ಯಾಕೆ ಈ ನಗು ಅಂತ ಕೇಳಬಹುದು ನಿನ್ನ ಮಾತನ್ನು ಕೇಳುವಾಗ ನಗು ತನ್ನಿಂದಾನೇ ಬರುತ್ತಾ ಇದೆ. ಅಂತ ಹಾಸ್ಯಾಸ್ಪದವಾದ ಮಾತನ್ನು ಏನು ಆಡಿದೆ ನಾನು? ಅದಲ್ಲದೆ ಮತ್ತಿನ್ನೇನೆ, ಏನಾಗಿದೆ? ನೀನು ಈವರೆಗೆ ತಪಸ್ಸು ಮಾಡುತ್ತಾ ಇರುವುದು ಅವನ ಕುರಿತಾಗಿ. ಹೌದಲ್ಲ? ಅವನನ್ನು ನಾವೆಲ್ಲ ಕರೆಯೋದು ಹೇಗೆ ಗೊತ್ತಾ ನಿನಗೆ? ಹೇಗೆ? ಕರಿಯ. ಆ ಕರಿಯ ಯಾಕೆ ನಿನಗೆ? ನೀನು ಈ ರೀತಿಯಾಗಿ ತಪಸ್ಸು ಮಾಡುವುದನ್ನು ನೋಡಿ ಅಥವಾ ನಿನ್ನ ರೋದನವನ್ನು ತಪಸ್ಸಿನ ಯಾವುದೋ ಒಂದು ವಿಷಯವನ್ನು ಕೇಳಿ ಅವ ಬಂದು ಮದುವೆ ಆಗ್ತಾನೆ ಎಂಬ ಹಾಗೆ ಭಾವಿಸಿಕೊಂಡಿದ್ದೀಯ. ಅವನನ್ನೇ ಮದುವೆ ಆಗ್ಬೇಕು ಎಂಬ ಹಾಗೆ ನಿನ್ನ ಹಂಬಲವೂ ಹೌದು. ಹೌದು. ಅವನನ್ನು ಬಿಡು, ಪ್ರಯೋಜನ ಇಲ್ಲ. ಅವನನ್ನು ಮದುವೆಯಾಗಿ ಏನೇನೂ ಪ್ರಯೋಜನವಿಲ್ಲ. ಈಗ ಪ್ರಯೋಜನ ನೋಡಿದೀಯಾ? ಹತ್ತುತ್ತಾನೆ ದಶಕಂಠ ನಾಮಕರ ಅಂತಹ ನಾನು ನಿನ್ನನ್ನು ಪ್ರೀತಿಸಿದ್ದೇನೆ, ಮನಸ ಬಯಸಿದ್ದೇನೆ. ನನ್ನನ್ನೇ ವರಿಸು, ನೀನು ಸುಖವಾಗಿ ಮಾಡು. ಅಯ್ಯ, 10 ತಲೆ ಅಂತ ಹೇಳುವುದೇ ದೊಡ್ಡದು ಅಂತ ಹೇಳ್ತಾ ಇದ್ದೆ. ನನಗೆ ಅದು ಹುಚ್ಚು ತಲೆ ಅಂತ ಅನ್ನಿಸ್ತದೆ. ಯಾಕೆ ಗೊತ್ತಾ? ಯಾವಾತನಿಗೆ ಸಹಸ್ರಾಕ್ಷ ಅಂತ ಕರೀತಾರೋ, ಯಾವಾತನನ್ನು ಸಹಸ್ರಬಾಹು ಅಂತ ಗುರುತಿಸ್ತಾರೋ, ಯಾವಾತನನ್ನು ಲೋಕವನ್ನೇ ಪಾಲಿಸುವ ದೇವರು ಅಂತ ಗುರುತಿಸ್ತಾರೋ, ಅಂತವನೇ ಕಾಯುವ ಶಕ್ತಿಯಿಂದ ನಾನು ನಂಬಿರುವಾಗ ಎಕ್ಕಶ್ಚಿತ್ತಾದಂತ ನೀನು ಮಾತಾಡುವುದರಲ್ಲಿ ಅರ್ಥ ಉಂಟೋ ಹೇಳು? ಎಕ್ಕಶ್ಚಿತ ಯಾರು? ನೀನು. ಅವ ಯಾರು? ಬಹಳ ದೊಡ್ಡವ. ಲೋಕವನ್ನೇ ನಿನ್ನಲ್ಲಿ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ದು ನನ್ನದು ಅಪರಾಧ. ಆದ್ದರಿಂದಲಾಗಿ ನಿನ್ನಲ್ಲಿ ಮಾತಿಲ್ಲ, ನಿನ್ನನ್ನು ಬಲಾತ್ಕಾರವಾಗಿ ಅದಮನೆ ನಿತ್ಯ ಕೆಟ್ಟ ನಾಳು ಅದಮ ಪಾಪಿಯೇ, ಏನು ಮಾಡಿಬಿಟ್ಟೆ, ಏನು ಮಾಡಿಬಿಟ್ಟೆ. ಅಬಲ ಎನ್ನುವ ಕಾರಣಕ್ಕಾಗಿ ಮೈ ಮೇಲೆ ಕೈ ಮಾಡಿ ನಿನ್ನದಾದ ಮೀಸೆಯನ್ನು ಸವರಿಕೊಳ್ಳಬಹುದು ಅಂತ ಭಾವಿಸಿಬಿಟ್ಟೆಯ ನೀನು. ದೇವರಿಗೆ ಇಟ್ಟಂತಹ ನೈವೇದ್ಯವನ್ನು ಶುನಕವನ್ನು ಮುಟ್ಟಿ ಹಾಳು ಮಾಡಿದ ರೀತಿಯಲ್ಲಿ ಮಾಡಿಬಿಟ್ಟೆಯಲ್ಲ. ಅಪ್ಪನೇ ದಾರಿ ತೋರಿಸುವನು ಅಂತ ಲೋಕ ಹೇಳುವುದು. ಆ ದಾರಿಯಲ್ಲಿ ನಡೆಯಬೇಕಾದ್ದು ಮಕ್ಕಳಾದವರ ಕರ್ತವ್ಯ. ಅಂತಿರುವಾಗ ನನ್ನ ಹಾದಿ ಸರಿ ಉಂಟು ಅಂತ ಭಾವಿಸಿ ಮುನ್ನಡೆಯುತ್ತಾ ಇದ್ರೆ ಅದಕ್ಕೆ ಒಂದರ್ಥದಲ್ಲಿ ಪ್ರತಿರೋಧಕನಾಗಿ ವ್ಯವಹಾರ ಮಾಡಿಬಿಟ್ಟೆ. ಹಾಗಂತ ನನಗೆ ಈ ರೀತಿಯಾಗಿ ಮಾಡಿದ ನಿನ್ನನ್ನು ಸುಮ್ಮನೆ ಬಿಡ್ತೇನೆ ಅಂತ ಭಾವಿಸಬೇಡ. ನಿನ್ನಂತವನು ಸಾಯ್ಬೇಕು ಅಂತಾದ್ರೆ ನನ್ನಂತವಳು ಹೀಗೆ ಇರುವುದಲ್ಲ. ನನ್ನ ಶಪಥವನ್ನು, ನನ್ನ ಶಾಪವನ್ನು ನೀನು ಕೇಳು. ಬದುಕಿನಲ್ಲಿ ಒಂದರ್ಥವಾದರೂ ಲೇಷವಾದರೂ ಕೂಡ ಪಾಪ ಇದ್ರೆ ಮಾತ್ರ ಮತ್ತೊಮ್ಮೆ ಹುಟ್ಟುವುದಂತೆ. ಒಂದು ವೇಳೆ ನಾನು ಆಡಿದ ಮಾತಿನಲ್ಲಾದ್ರೂ ನನಗೆ ಪಾಪ ಎನ್ನುವುದು ಆವರಿಸಿಕೊಂಡಿದ್ರೆ ಮತ್ತೊಮ್ಮೆ ಈ ಭೂಮಿಯಲ್ಲೇ ಹುಟ್ಟಿಕೊಳ್ಳುತ್ತೇನೆ. ಅಯ್ಯೋ, ನಿಜೆಯಾಗಿ ಹುಟ್ಟಿಕೊಳ್ಳುತ್ತೇನೆ. ಆ ಮೂಲಕವಾಗಿ ನಿನ್ನ ಮರಣಕ್ಕೆ ಕಾರಣರಾಗುತ್ತೇನೆ. ಅದೇ ಕಾರಣರಾಗುತ್ತೇನೆ. ಬರುವ ಜನ್ಮದಲ್ಲಿ ಈಗ ಆದ್ರೆ ಒಂದುಂಟು, ಈಗ ನಿನ್ನಂತವನ್ನು ಮುಟ್ಟಿದಂತ ಈ ದೇಹವನ್ನು ಹರಿಗೆ ಅರ್ಪಿಸುವುದಕ್ಕೆ ಮನಸ್ಸಿಲ್ಲ. ತನುಜ ನೋಡುತ್ತ ಬೆರಗಗೊಂಡನು ವನಿತೆಯಳ ಸಾಮರ್ಥ್ಯವ. ಬಿಟ್ಟ ಕಣ್ಣುಗಳಿಂದಲೇ ನೋಡು. ಯಾವ ದೇಹವನ್ನು ಬಯಸಿದೆಯೋ ಆ ದೇಹ ನಿನಗೆ ಸಿಕ್ಕುವುದಿಲ್ಲ ಅನ್ನುವುದಕ್ಕೆ ಬೇಕಾಗಿ ಪರಮ ಪಾವನಲಾಗಿಯ ಬದುಕಿನಲ್ಲಿ ನಾನು ಹರಿಯನ್ನು ಸೇರಬೇಕು ಎನ್ನುವುದನ್ನು ಬಯಸಿದ್ದೇನೆ ಎನ್ನುವುದನ್ನು ತೋರುವುದಕ್ಕಾಗಿ, ಅನ್ಯ ಅಗ್ನಿಗಳ ಬಯಕೆಯನ್ನು, ಅನ್ಯ ಅಗ್ನಿಯನ್ನು ಬಯಸಿ ಹೋಗುವುದಿಲ್ಲ ಅನ್ನುವುದಕ್ಕೆ ತೋರುವುದಕ್ಕಾಗಿ
ಇಷ್ಟು ಕಾಲದವರೆಗೆ ಹರಿಯನ್ನು ಆರಾಧಿಸಿ ತಪದ ಮೂಲಕವಾಗಿ ದೇಹದೊಳಗೆ ಯೋಗಾಗ್ನಿಯನ್ನು ಇರಿಸಿಕೊಂಡವಳು ಇದು ದೇಹದ ಹೊರಗಿನಿಂದ ಯೋಗಾಗ್ನಿಯನ್ನೇ ಹೊರಗೆ ತರಿಸಿ ಆ ಯೋಗಾಗ್ನಿಯಲ್ಲೇ ನನ್ನ ದೇಹವನ್ನೇ ಸುಟ್ಟು ಭಸ್ಮವಾಗಿಸ್ತೇನೆ ಭಸ್ಮವಾಗಿಸ್ತೇನೆ ಭಸ್ಮವಾಗಿಸ್ತೇನೆ. ನಮ್ಮ ಜೀವನದಲ್ಲಿ ಇಂಥದ್ದು ಎಷ್ಟು ನಡೆದಿದೆಯೋ ಏನು